ಾಘೀಯಸ್ಯಾದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೇ. ಅನೇನಾಯಂ ಧನ್ಯೋ ಭವತಿ ನ ಚ ತೇ ಹಾನಿರ್ಯತಾ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಸಭಾಯಿ. ನಿನ್ನೆ ದಿವಸ ಕಠೋಪನಿಷತ್ತಿನ ಪೀಠಿಕಾ ಸಹಿತವಾಗಿ ಉಪನಿಷತ್ತಿನ ವಿಚಾರಕ್ಕೆ ಆರಂಭರೂಪವಾದ ಪೀಠಿಕೆಯನ್ನು ಕೂಡ ಹೇಳಿದ್ದಾಗಿದೆ. ಉಪನಿಷತ್ತಿನ ಆರಂಭದ ಪೀಠಿಕೆ ಅಂತ ಹೇಳಿದರೆ ಮುಖ್ಯವಾಗಿ ಉಪನಿಷತ್ತು ಬ್ರಹ್ಮವಿದ್ಯೆಯನ್ನು ಆತ್ಮಜ್ಞಾನವನ್ನು ಉಪದೇಶಿಸಲಿಕ್ಕೆ ಹೊರಟಿರೋದು. ಹಾಗಿದ್ದಾಗಲೇ ಅದಕ್ಕೆ ಉಪನಿಷತ್ತು ಅನ್ನುವಂತಹ ಹೆಸರು ಅನ್ವರ್ಥವಾಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಯಮನಚಿಕೇತ ಸಂವಾದ ರೂಪವಾಗಿ ನಚಿಕೇತನನ್ನು ಯಮಾಲಯಕ್ಕೆ ಕಳುಹಿಸಿದ್ದಾಯಿತು. ಅವನು 3 ದಿವಸ ಅಲ್ಲಿ ಉಪವಾಸ ಇದ್ದಿದ್ದೂ ಆಯಿತು. ಅತಿಥಿಯಾಗಿದ್ದವನು ಯಾರೇ ಬರಲಿ ಆತಿಥ್ಯವನ್ನು ನೀಡಬೇಕಾದುದು ಆತಿಥೇಯನ ಪ್ರಥಮ ಕರ್ತವ್ಯ. ಅದು ಭಾರತೀಯ ವೈದಿಕ ಸಂಸ್ಕೃತಿಯ ಒಂದು ಸಿದ್ಧಾಂತ. ಅತಿಥಿ ಸತ್ಕಾರ, ಅತಿಥಿ ಬಂದಾಗ ಬಾಗಿಲು ಹಾಕಬಾರದು ಅನ್ನುವಂಥದ್ದು. ಹಾಗೇ ಸಂಪೂರ್ಣ ಎಲ್ಲ ಲೋಕಗಳ ಧರ್ಮಾನುಷ್ಠಾನದ ವಿಚಾರದಲ್ಲಿ ಇದಮಿತ್ತಂ ಅನ್ನುವಂತಹ ನಿರ್ಣಯಾತ್ಮಕವಾದಂತಹ ಸಿದ್ಧಾಂತವನ್ನು ತಿಳಿಸಿಕೊಡುವಂತಹ ಧರ್ಮರಾಜನೇ ಈ ವಿಚಾರದಲ್ಲಿ ಲೋಪವನ್ನೆಸಗಿದಾಗ ಅದು ಎಷ್ಟು ಮಹತ್ತರ ಪಾಪವಿರಬಹುದು. ಯಾಕೆಂದರೆ ಸಾಧಾರಣವಾಗಿ ನಮಗೆ ಲೋಕದಲ್ಲಿ ಕೂಡ ಸಾಮಾನ್ಯ ಜನರು ತಪ್ಪು ಮಾಡಿದಾಗ ಅದನ್ನು ತಪ್ಪು ಅಂತ ಹೇಳೋದರಲ್ಲಿ ವಿಶೇಷತೆ ಕಾಣುವುದಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ತಪ್ಪು, ಟು ಎರ್ ಈಸ್ ಹ್ಯೂಮನ್, ಪ್ರತಿಯೊಬ್ಬನೂ ತಪ್ಪು ಮಾಡುವುದು ಸಹಜ. ಆದರೆ ತಪ್ಪು ಒಪ್ಪುಗಳನ್ನು ನಿರ್ಣಯಿಸಿ ಹೇಳುವಂತಹ ಸ್ಥಾನದಲ್ಲಿ ಕೂತಿರುವಂತಹ ಒಬ್ಬ ಅಧಿಕಾರಿಯಾಗಲಿ ಅಥವಾ ಒಬ್ಬ ನ್ಯಾಯಾಧೀಶನಾಗಲಿ ಅಥವಾ ಒಬ್ಬ ಮಂತ್ರಿಗಳನ್ನು ಬೇಡ ಬಿಡಿ, ಅಂತಹ ಸ್ಥಾನದಲ್ಲಿ ಇರುವವರಿಗೆ ಸ್ವಲ್ಪ ಆತ್ಮಸಾಕ್ಷಿ ಎನ್ನುವಂಥದ್ದು ಕೆಲಸ ಮಾಡುತ್ತೆ. ಸಾಕ್ಷಿ ಕೆಲಸ ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತವರು ತಪ್ಪು ಮಾಡಿದರೆ ಎಷ್ಟು ಗುರುತರವಾದ ತಪ್ಪು ತಮಗೆಲ್ಲ ಗೊತ್ತಿರುವಂಥದ್ದೇ. ಹಾಗೆ ಲೋಕಕ್ಕೆ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಸ್ಥಾನದಲ್ಲಿ ಕುಳಿತಂತಹ ಯಮನೇ ತಪ್ಪು ಮಾಡಿದ ಅಂತ ಹೇಳಿದರೆ ಅದು ಎಷ್ಟು ಗುರುತರವಾದ ತಪ್ಪು. ಅದಕ್ಕೋಸ್ಕರವಾಗಿ ಆ ತಪ್ಪಿಗೆ ಕ್ಷಮೆ ಇರಲಿ ಅಂತ ಅವನನ್ನು ಕೇಳ್ಕೊಳ್ಳೋದಲ್ಲದೆ ತಪ್ಪು ಮಾಡಿಬಿಟ್ಟು ಕ್ಷಮಿಸಪ್ಪ ಅಂತ ಹೇಳಿಬಿಟ್ರೆ, ಕಪಾಳಕ್ಕೆ 2 ಹೊಡೆದುಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಅವನು ಸುಪ್ರೀತನೂ ಆಗಬೇಕು. ಕ್ಷಮಿಸೋದ್ರ ಜೊತೆಗೆ ಅವನು ಸುಪ್ರೀತನೂ ಆಗಬೇಕು. ಅದಕ್ಕಾಗಿ ವರ ಕೊಡೋದು. ಇಲ್ಲೇ ಕ್ಷಮಿಸು ಅಂತ ಅಷ್ಟೇ ಹೇಳಿದರೆ ಕ್ಷಮಾಗುಣ ಯಾರಲ್ಲಿರುತ್ತೋ ಅವರು ತಮ್ಮ ಔದಾರ್ಯವನ್ನು ಮೆರೆದಿದ್ದೇ ಆದರೆ ಇವರನ್ನು ಕ್ಷಮಿಸಿಬಿಡಬಹುದು. ಅಂತಹ ಒಂದು ಔದಾರ್ಯ ನಚಿಕೇತನಿಗೂ ಕೂಡ ಇದ್ದರೂ ಕೂಡ ಅವನು ಇವನನ್ನು ಕ್ಷಮಿಸಿಬಿಡಬಹುದಾಗಿತ್ತು. ಕ್ಷಮಿಸಿದ ಮಾತ್ರಕ್ಕೆ ತನಗೆ ಬಂದ ಭಾಗ್ಯವೇನು? ಅದಕ್ಕೋಸ್ಕರವಾಗಿ ತಾನು ಅವನನ್ನು ಸುಪ್ರೀತನನ್ನೂ ಆಗಿಸಬೇಕು ಅನ್ನುವ ದೃಷ್ಟಿಯಿಂದ 3 ವರವನ್ನು 3 ರಾತ್ರಿ ನೀನು ಉಪವಾಸ ಕಳೆದಿದ್ದರಿಂದ ನನ್ನ ಮನೆಯಲ್ಲಿ 3 ವರವನ್ನು ಕೇಳು ಅನ್ನುವವರೆಗೆ ನಿನ್ನೆಯ ಪ್ರಸಂಗದ ವಿವರಣೆ ಆಗಿತ್ತು. ಅದರ ಮುಂದಿನ ಭಾಗ ತಿಸ್ರೋ ರಾತ್ರಿರ್ ಯದವಾತ್ಸೀರ್ಗೃಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ನಮಸ್ಯಃ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿತ್ರೀನ್ ವರಾನ್ ವೃಣೀಶ್ವ. ಸ್ವಸ್ತಿ ಮೇ ಅಸ್ತು. ನೋಡಿ, ಬಂದಿರೋನು ಅತಿಥಿ. ಯಮಧರ್ಮರಾಜ ಧಾರ್ಮಿಕ ಪ್ರಜ್ಞೆಯನ್ನು ಎತ್ತಿ ಹಿಡಿಯಲಿಕ್ಕೆ ಕೂತಿರುವಂತಹ ಆಧಿಕಾರಿಕ ಸ್ಥಾನದಲ್ಲಿ ಪರಮಾತ್ಮನಿಂದ ನಿಯುಕ್ತನಾದಂಥವನು.
ಅವನು ಈ ಅತಿಥಿಯಲ್ಲಿ ನನಗೆ ಒಳ್ಳೆಯದಾಗಲಿ ಅಂತ ಮೊದಲು ಕೇಳ್ಕೊಳ್ತಾನೆ. ಸ್ವಸ್ತಿ ಮೇಸ್ತು, ನನಗೆ ಮಂಗಳವಾಗಲಿ. ಯಾಕೆ? ಅವನಿಗೆ ಅಮಂಗಲವಾಗುವಂಥದ್ದು ಏನಿದೆ ಅಲ್ಲಿ ಅಂತ ಕೇಳಿದರೆ, ಆ ಧಾರ್ಮಿಕ ಸ್ಥಿತಿಗತಿಗಳನ್ನು ನಿಯಮನ ಮಾಡಿರುವಂಥವನು ಭಗವಂತ. ಆ ಭಗವಂತ ಯಾವ ನಿಯಮನಗಳನ್ನು ಮಾಡಿದ್ದಾನೋ ಅದನ್ನು ಚಾಲ್ತಿಯಲ್ಲಿ ತರಬೇಕಾದಂತಹ ಸ್ಥಾನದಲ್ಲಿ ಕುಳಿತವನು ಯಮಧರ್ಮರಾಜ. ಅಂದರೆ ಎಕ್ಸಿಕ್ಯೂಟಿವ್ ಪವರ್ ಅಂತ ಏನು ಹೇಳ್ತೀರಾ, ಅದನ್ನು ಜಾರಿಗೆ ತರುವ ಸ್ಥಾನದಲ್ಲಿ ಕೂತಿರುವವನು ಈಗ ಆ ಕರ್ತವ್ಯ ಲೋಪ ಮಾಡಿದ್ರಿಂದ ಇವನನ್ನು ಕೇಳೋನು ಇನ್ನೊಬ್ಬ ಮೇಲೆ ಇದ್ದಾನೆ. ಆ ಭಯದಿಂದ ಅವನು ಕೇಳ್ತಾನೆ, ನನಗೆ ಸ್ವಸ್ತಿ ಮೇಸ್ತು. ಇಲ್ಲದಿದ್ದರೆ ಅವನು ಕೇಳಬೇಕಾಗಿರಲಿಲ್ಲ. ಎಲ್ಲರಿಗೂ ಒಂದು ಧರ್ಮದ ಪ್ರಜ್ಞೆ ಇಲ್ಲದಿದ್ದವರನ್ನು ಶಿಕ್ಷಿಸುವ ಸ್ಥಾನದಲ್ಲಿ ಕೂತವನು ನನ್ನನ್ಯಾರು ಕೇಳ್ತಾರೆ ಅನ್ನುವ ರೀತಿಯಲ್ಲಿ ಇದ್ದಿದ್ದರೆ, ಮೇಲೆ ಕೂತವನು ಒಬ್ಬ ಇದ್ದಾನೆ. 900 ಕೋಟಿ ಗುಳುಂ ಮಾಡಿದರೂ ಕೂಡ ನನ್ನನ್ನು ಕೇಳೋರಿಲ್ಲ ಅಂತ ಹೇಳುವಂಥ ಸ್ಥಾನದಲ್ಲಿ ಇಷ್ಟು ದಿವಸ ಮೆರೆದವರನ್ನು ಕೂಡ ಕೇಳುವವನೊಬ್ಬ ಇವತ್ತು ಬಂದಿದ್ದಾನೆ. ಹಾಗೆ ಒಂದಲ್ಲ ಒಂದು ದಿವಸ ಕಾಲದ ಗರ್ಭದಲ್ಲಿ ಪ್ರತಿಯೊಬ್ಬರೂ ಪರಿಪಕ್ವತೆಯನ್ನು ಹೊಂದಲೇಬೇಕು. ಪಕ್ವವಾಗುವಿಕೆ, ಹಣ್ಣಾಗುವಿಕೆ. ಹಾಗೆ ಈ ಒಂದು ಸ್ಥಾನದಲ್ಲಿ ಕೂತಂತಹ ಯಮಧರ್ಮರಾಜನಿಗೂ ಏನು ಭಯ ಇದೆ ಅಂತ ಕೇಳಿದರೆ, ನನ್ನನ್ನು ಯಾವ ಸ್ಥಾನದಲ್ಲಿ ಯಾತಕ್ಕಾಗಿ ಕೂರಿಸಿದ್ನೋ, ಯಾರು ಕೂರಿಸಿದ್ದಾನೋ, ನಾಳೆ ಅವನು ಬಂದು ಕೇಳಿದರೆ ನಾನು ಉತ್ತರ ಏನು ಹೇಳೋದು? ಅದಕ್ಕೆ ಸ್ವಸ್ತಿ ಮೇಸ್ತು, ನನಗೆ ಸ್ವಸ್ತಿ ಆಗಲಿ ಅಂತ ಹೇಳಿಬಿಟ್ಟು ಅವನನ್ನು ಕೇಳಿದ್ದಲ್ಲದೆ, ನಾಳೆ ದಿವಸ ಇವನು ಇಷ್ಟು ಮಾಡಿದ್ದಾನೆ, ಪರಮಾತ್ಮನಿಗೆ ಇವನು ಕಂಪ್ಲೇಂಟ್ ಕೊಟ್ಬಿಟ್ರೆ ಇವನ ಗತಿ ಏನು? ಅದಕ್ಕೋಸ್ಕರವಾಗಿ 3 ವರಗಳನ್ನು ಕೊಟ್ಟುಬಿಟ್ಟ. ಯಾಕೆ? ಇವನಿಗೂ ಸುಪ್ರೀತನಾಗಲಿ. ಇವನು ಸುಪ್ರೀತನಾದ ಮಾತ್ರದಿಂದ ತನ್ನ ದೋಷ ಹೋದೀತು ಎಂಬ ದೃಷ್ಟಿಯಿಂದ ಅವನು 3 ವರವನ್ನು ನೀನು ಕೇಳು, ನಾನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿದ. ಸರಿ ಆಯಿತು, ಅಲ್ಲಿಯವರೆಗಿನ ಪೀಠಿಕೆ ಒಪ್ಪೋಣ. ಮುಂದೆ ಇರುವಂತಹದ್ದು ಸ್ವಾರಸ್ಯ. ಇಲ್ಲಿಂದ ಮುಂದೆ ಶುರುವಾಗುತ್ತೆ ಉಪನಿಷತ್ತಿನ ನಿಜವಾದ ಸ್ವರೂಪ. ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯುರ್ಗೌತಮೋ ಮಾಭಿಮೃತ್ಯೋ ತ್ವತ್ಪ್ರಸೃಷ್ಟಂ ಮಾ ಅಭಿವದೇತ್ ಪ್ರತೀತಃ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ. 3 ವರ ಹೇಳಿದ್ಯಲ್ಲ, ಮೊದಲನೇ ವರವಾಗಿ ನಾನು ಕೇಳ್ತಾ ಇದ್ದೇನೆ ಯಮಧರ್ಮರಾಜ ನಿನ್ನ ಹತ್ರ, ನನ್ನನ್ನು ನೀನು ಇಲ್ಲಿಂದ ವಾಪಸ್ ಕಳಿಸ್ತೀಯ. ಯಾಕೆಂದರೆ ಆಯಸ್ಸು ತೀರಿ ಬಂದವನಲ್ಲ ಅವನು. ಆಯಸ್ಸು ತೀರಿ ಬಂದವರು ವಾಪಸ್ ಹೋಗುವ ಸ್ಥಿತಿ ಇಲ್ಲ ಯಮಾಲಯದಲ್ಲಿ. ಆಯಸ್ಸು ಪರಿಪೂರ್ಣವಾಗದೆ ವಾಪಸ್ ಬರುವಂತಹ ಸಂದರ್ಭ ಇರೋದರಿಂದ ಯಮ ನಿಜವಾಗಿ ಧಾರ್ಮಿಕ ಪ್ರಜ್ಞೆ ಉಳ್ಳವನಾದದ್ರಿಂದ ಭೂಲೋಕದಿಂದ ಸೆಳೆದು ತಂದಂತಹ ಈ ಜೀವನನ್ನು ವಾಪಸ್ ಕಳಿಸಬೇಕು. ಅಂದರೆ ತಪ್ಪನ್ನು ಯಾರೂ ಮಾಡ್ತಾರೆ ಅಂತ. ಯಮದೂತರೂ ಮಾಡಬಹುದು, ಯಮನೂ ಮಾಡಬಹುದು. ಯಾರೊಬ್ಬನಿಗೆ ಆಯಸ್ಸು ತೀರದೇ ಇದ್ದಾಗಲೂ ಕೂಡ ಎಳ್ಕೊಂಬಂದು ಇಂಥದ್ದು ಕಥೆಗಳನ್ನು ಎಷ್ಟೋ ನಾವು ಕೇಳ್ತೇವೆ. ಕಥೆಗಳ ವಿಚಾರ ಆಗಿರಲಿ. ಇವನಿಗೆ ಆಯಸ್ಸು ತೀರದೇ ಇದ್ದಿದ್ದರಿಂದ, ಪುನಃ ಇವನ ಆಯಸ್ಸನ್ನೇ ಭೂಲೋಕದಲ್ಲಿ ಇವನು ಸವೆಸಬೇಕಾಗಿದ್ದರಿಂದ, ವಾಪಸ್ಸು ಹೋಗಲೇಬೇಕಾಗಿದ್ದರಿಂದ, ಅವನನ್ನು ಕಳಿಸಲೇಬೇಕಾಗಿದ್ದರಿಂದ, ಬೇರೆ ದಾರಿ ಇಲ್ಲದೆ ಇರುವ ಕಾರಣದಿಂದ ಅವನು ಹೋಗುವುದು ನಿಶ್ಚಯ. ವಾಪಸ್ಸು ಹೋದ ಕೂಡಲೇ ತಂದೆ ಸಿಟ್ಟಿನಲ್ಲಿ ಹೇಳಿದ್ದ ತಾನೆ, ಮೃತ್ಯವೇತ್ವಾ ದದಾಮೀತಿ ಅಂತ. ಆ ರೀತಿಯಾದಂತಹ ಸಿಟ್ಟು ಅವನಿಗೆ ಇಳಿದಿರಬೇಕು. ಇನ್ನೂ ಸಿಟ್ಟಿದ್ಬಿಟ್ರೆ ಮತ್ತೆ ಕಳಿಸಿಬಿಟ್ರೆ, ಅದಕ್ಕೋಸ್ಕರವಾಗಿ ಶಾಂತ ಸಂಕಲ್ಪ. ಅವನು ಏನು ಸಂಕಲ್ಪ ಮಾಡಿ ನನ್ನನ್ನು ಇಲ್ಲಿಗೆ ಕಳಿಸಿದೆನೋ ಆ ಸಂಕಲ್ಪವನ್ನು ಮರೆತು ಇವಾಗ ಅವನು ಶಾಂತನಾಗಿರಬೇಕು, ಶಾಂತ ಮನಸ್ಕತೆಯನ್ನು ಹೊಂದಿರಬೇಕು. ಸುಮನಾಹ ಅಷ್ಟೇ ಅಲ್ಲ, ಶಾಂತನಾಗಿರುವುದು ಒಂದೇ ಅಲ್ಲ, ನನ್ನ ವಿಚಾರದಲ್ಲಿ ಒಳ್ಳೆಯ ಮನಸ್ಸಿರಬೇಕು. ಸುಮನಾಹ ಸುಷ್ಟು ಮನಃ ಯಸ್ಯ ಸಹ ಸುಮನಾಹ ಅಂತ ಹೇಳ್ತಾರೆ. ಒಳ್ಳೆ ಮನಸ್ಸಿನಿಂದ ಇರಬೇಕು. ವಾಪಸ್ ಬಂದ ಯಮಾಲಯದಿಂದ ಮಗ ವಾಪಸ್ ಬಂದ ಅಂತ ಹೇಳಿದರೆ, ಸತ್ತೋದವರು ಅಂತ ತಿಳ್ಕೊಂಡು ವಾಪಸ್ ಯಾರು ಬಂದರೆ ಎಲ್ಲ ಓಡೋಗ್ತಾರೆ. ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ ಬಾಡಿಯನ್ನು, ಇನ್ನೇನು ಚಿತೆಯಲ್ಲಿ ಅಗ್ನಿ ಸಂಸ್ಪರ್ಶ ಮಾಡಬೇಕು ಅನ್ನುವಾಗ ಎದ್ದು ಕೂತ್ಬಿಡ್ತಾರೆ. ಆವಾಗ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಜಸ್ಟ್ ಊಹೆ ಮಾಡಿಕೊಳ್ಳಿ. ಅವ್ರು ಹೋಗಿದ್ದಾರೆ ಅಂತ ತಿಳಿದವ್ರು ಎದ್ದು ಕೂತ್ರೆ ಜೀವ ಎದ್ದು ಕೂತ ಅಂತ ಯಾರೂ ತಿಳಿಯೋಲ್ಲ, ಪ್ರೇತ ಅಂತ ಹೇಳ್ತಾರೆ. ಆವಾಗ
ಹಾಗೆ ಅಂಥ ಸ್ಥಿತಿಯಲ್ಲಿ ಇವನು ಮನೆಗೆ ವಾಪಸ್ ಬಂದಾಗ ಅವನನ್ನು ಸ್ವೀಕರಿಸುವ ಮನಸ್ಥಿತಿ ಅವನಿಗಿರಬೇಕು. ಅದು ಸುಮನಾಹ ಅನ್ನುವಂತಹ ಶಬ್ದಕ್ಕೆ ಅರ್ಥ. ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾದ್ ವೀತಮನ್ಯುಹು. ಜೊತೆಗೆ ಶಾಂತನಾಗಿರಿದ್ರೆ ಕೆಲವರು ಮೇಲಕ್ಕೆ ಶಾಂತವಾಗಿರ್ತಾರೆ, ಒಳಗೆ ಕುದೀತಾ ಇರ್ತಾರೆ. ಇದು ಹೇಗೆ ಅಂದರೆ ಸಮುದ್ರ ಇದ್ದ ಹಾಗೆ, ಮೇಲಕ್ಕೆ ಶಾಂತವಾಗಿರುತ್ತೆ, ಒಳಗೆ ಮಾತ್ರ ಗಾಂಭೀರ್ಯ ಎಷ್ಟಿರುತ್ತೆ ಗೊತ್ತಾಗೋದಿಲ್ಲ. ಹಾಗೆಯೇ ಸುಳಿಗಳಿರ್ತಾವೆ, ಸುಳಿಗಳಿದ್ದಲ್ಲೂ ಹಾಗೆ ಮೇಲೆ ಗೊತ್ತಾಗೋದಿಲ್ಲ, ಒಳ ಸುಳಿ ಎನ್ನುವಂಥದ್ದು ನದಿಗಳಲ್ಲಿರುತ್ತೆ. ಹಾಗಿದ್ರೆ ಪ್ರಯೋಜನವಿಲ್ಲ. ಮೇಲಕ್ಕೆ ತೋರುಗಾಣಿಕೆ ಒಂದು ಗಾಂಭೀರ್ಯವಾಗಲಿ ಶಾಂತತೆಯಾಗಲಿ ಪ್ರಯೋಜನವಿಲ್ಲ. ಅವನ ಹೃದಯದಲ್ಲಿ ಮನಸ್ಸಿನಲ್ಲಿ ಇರುವಂತಹ ಕೋಪವೂ ಹೋಗಿರಬೇಕು. ವೀತಮನ್ಯುಹು ಗೌತಮೋ ಮಾಭಿಮೃತ್ಯು. ನನ್ನನ್ನು ನೋಡಿ, ನನ್ನನ್ನು ಎದುರಿನಲ್ಲಿ ಬಂದಾಗ ನೋಡಿರುವಂತಹ ಗೌತಮ ಅನ್ನುವಂಥದ್ದು ಅವನ ಹೆಸರೇ, ತಂದೆಯ ಹೆಸರು. ಅವನು ನನ್ನನ್ನು ನೋಡಿಬಿಟ್ಟು ಸಿಟ್ಟುಕೊಳ್ಳೋದಾಗಲಿ ಮಾಡಬಾರದು. ಶಾಂತ ಮನಸ್ಸಿನಿಂದ ಅಂದರೆ ಸ್ಥಿತಪ್ರಜ್ಞನಾಗಿ ಆ ಮನಸ್ಸಿನ ಸ್ಥಿಮಿತತೆಯನ್ನು ಕಳೆದುಕೊಳ್ಳದೆ ಇರುವಂತಹ ಸ್ಥಿತಿಯಲ್ಲಿರಬೇಕು. ತ್ವತ್ಪ್ರಸೃಷ್ಟಂ, ನಿನ್ನಿಂದ ವಾಪಸ್ಸು ಬಿಡಲ್ಪಟ್ಟ ನಾನು ಮನೆಗೆ ಹೋದ ನಂತರ ಮುಖ ಆಚೆ ತಿರ್ಸ್ಕೊಂಡು ಕೂತ್ಬಿಟ್ರೆ, ಮಾ ಅಭಿವದೇತ್ ಪ್ರತೀತಃ, ನನ್ನನ್ನು ನೋಡಿಬಿಟ್ಟು ಅವನು ಚೆನ್ನಾಗಿ ಮಾತನಾಡಬೇಕು. ನಿಜವಾಗಿ ನನ್ನ ಮಗನೇ ಬಂದಿದ್ದಾನೆ, ಅವನು ಬಂದಿರುವಂಥದ್ದು ಪ್ರೇತವಲ್ಲ, ಯಮಾಲಯಕ್ಕೆ ಹೋಗಿ ಅವನಿಗೆ ನಿಜವಾಗಿ ಆಯಸ್ಸಿದೆಯೋ ಇಲ್ಲವೋ ಇತ್ಯಾದಿಯಾಗಿ ಸಂಶಯ ಬರಬಹುದು. ಯಾಕೆಂದರೆ ಈ ಒಂದು ಭೂಲೋಕದ ನಿಯಮನ ಅದು. ಯಾರೇ ಆಗಲಿ ಯಮಾಲಯಕ್ಕೆ ಹೋದವರು ವಾಪಸ್ ಬರೋದಿಲ್ಲ, ಅದು ವಿಧಿಲಿಖಿತವಾದಂಥ ನಿಯಮ. ಅದಕ್ಕೆ ಅಪವಾದ ರೂಪವಾಗಿ ಎಲ್ಲದಕ್ಕೂ ಕೂಡ ಒಂದು ಅಪವಾದ ಅಂತ ಇದೆ. ಸರ್ವೇ ನಿಯಮಾ ಸಾಪವಾದ, ಉತ್ಸರ್ಗಶಾಸ್ತ್ರ ಅಪವಾದ ಶಾಸ್ತ್ರ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನೋ ಅಡ್ಮಿಷನ್ ಬೋರ್ಡ್ ಹಾಕಿರ್ತೀರ, ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕಿದ್ದು ಮಾತ್ರಕ್ಕೆ ಯಾರಿಗೂ ಅಡ್ಮಿಷನ್ ಇಲ್ಲ ಅಂತಲ ಅರ್ಥ. ಒಳಗೆ ಅಧಿಕಾರಿ ಆದವನಿಗೂ ಅಡ್ಮಿಷನ್ ಇಲ್ಲ ಅಂತಲ ಅರ್ಥ. ಒಳಗೆ ಅಧಿಕಾರಿ ಆದವನಿಗೂ ಆ ಬೋರ್ಡ್ ಅಪ್ಲೈ ಆಗುತ್ತೆ ತಾನೇ ಇವಾಗ. ಆದರೆ ನೀವು ಅವಾಗ ಅದನ್ನು ಕೇಳಿದಾಗ ಏನು ಹೇಳ್ತೀರಿ? ಅವನನ್ನು ಬಿಟ್ಟು ಅಂತ ಹೇಳ್ತೀರಾ. ಅವನನ್ನು ಬಿಟ್ಟು ಅನ್ನೋದೇನೋ ಅದೇ ಎಕ್ಸೆಪ್ಷನ್. ಜನರಲ್ ರೂಲ್ ಅನ್ನುವಂಥದ್ದು ಒಂದಿರುತ್ತೆ, ಎಕ್ಸೆಪ್ಷನ್ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಇರುತ್ತೆ. ಇದು ಶಾಸ್ತ್ರದಲ್ಲೂ ಹಾಗೆಯೇ ಲೋಕದಲ್ಲಿ ಯಾರೂ ಯಮಾಲಯಕ್ಕೆ ಹೋದವರು ವಾಪಸ್ ಬರೋದಿಲ್ಲ. ಇದು ಎಕ್ಸೆಪ್ಷನ್ ಕೇಸ್. ಹಾಗೆ ತ್ವತ್ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತಃ, ಈ ರೀತಿಯಾಗಿ ಒಟ್ಟು ಇದರ ತಾತ್ಪರ್ಯವೇನು? ಮೊದಲನೇ ವರದಿಂದ ಅವನು ಏನು ಕೇಳ್ದ? ಪಿತುಹು ಸೌಮನಸ್ಯಂ, ತಂದೆಯ ಒಂದು ಸೌಮನಸ್ಯವನ್ನು ಮೊದಲನೇ ವರದಿಂದ ಕೇಳ್ತಾ ಇದ್ದಾನೆ. ಅಂದರೆ ಅವನು ವರವನ್ನು ಕೊಟ್ಟುಬಿಟ್ರೆ, ಯಮ ಅಂತ ಹೇಳಿದರೆ ಯಾರು? ಸಾಕ್ಷಾತ್ ದೇವಸ್ವರೂಪ ಅಲ್ವೇ? ಅವನು ಒಂದು ದೇವತೆ. ಅವನಿಗೆ ಮೃತ್ಯು ದೇವತೆ ಅಂತ ನಾವು ಹೇಳ್ತೇವೆ. ಮೃತ್ಯು ದೇವತೆ ಅಂತ ಯಾಕೆ ಹೇಳ್ತೇವೆ ಕೇಳಿ. ಮೃತ್ಯುವನ್ನೇ ಅವನು ಎಲ್ಲರ ಜೀವ ಹರಣವನ್ನು ಮಾಡುವಂಥವನು, ದುಷ್ಟ ಕಾರ್ಯವನ್ನು ಮಾಡ್ತಾ ಇದ್ದಾನಲ್ಲ, ಅವನು ದೇವತೆ ಹಂಗಾಗ್ತಾನೆ ಅಂತ ಕೇಳಬಹುದು ಯಾರಾದರೂ. ಸುಮ್ಮನೆ ಒಂದು ಆಲೋಚನೆ ಮಾಡಿ. ಒಬ್ಬ ಮನುಷ್ಯನಿಗೆ ಪರಮಾಯಸ್ಸು 100 ವರ್ಷ. ಇವತ್ತಿನ ಕಾಲದಲ್ಲಿ ಅಷ್ಟು ಇಲ್ಲ ಬಿಡಿ, ಬರ್ತಾ ಬರ್ತಾ ಹ್ರಾಸವಾಗುವುದು ಕಲಿಯುಗದ ಧರ್ಮ. ಕಲಿಯುಗದ ಕೊನೆಗಾಲ ಯಾವಾಗ ಆಗುತ್ತೆ ಅಂದರೆ ಮನುಷ್ಯರ ಪರಮಾಯಸ್ಸು 20 ವರ್ಷಕ್ಕೆ ಬಂದಾಗ ಕಲಿಯುಗದ ಅಂತ್ಯ ಅನ್ನುವಂಥದ್ದು ಭಾಗವತ ಭಾರತಾದಿಗಳಲ್ಲಿ ಮತ್ತು ಬ್ರಹ್ಮ ಭವಿಷ್ಯ ಪುರಾಣದಲ್ಲಿ ನಿರ್ಣೀತವಾದಂಥ ವಿಚಾರ. 20 ವರ್ಷ ಪರಮಾಯಸ್ಸು ಆಗುತ್ತಂತೆ ಮನುಷ್ಯನಿಗೆ. ಅದಕ್ಕೆ ಅನುಗುಣವಾಗಿ ನಾವು ಇವಾಗೆಲ್ಲ ಜನಗಳನ್ನು ನೋಡ್ತಾ ಇರೋದು ಹೇಗೆ ಅಂದರೆ, ಇವಾಗ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಒಂದು ಆವರೇಜ್ನಲ್ಲಿ 60 ವರ್ಷ ಅಂತ ಹೇಳಬಹುದು. 60 ವರ್ಷದವರೆಗೆ ಬದುಕಿದ್ದಾನೆ ಅಂತ ಹೇಳಿದರೆ ಅದು ಪೂರ್ಣಾಯಸ್ಸು, ಅದರ ಮೇಲೆ ಬಂದಿದ್ದೆಲ್ಲ ಬೋನಸ್ಸು. ಯಾಕೆ? ಅವನಿಗೆ ಶುರುವಾಗಿರುತ್ತೆ 60 ವರ್ಷ ಅಂತ ಹೇಳಬೇಕಾದ್ರೆ 40ರಿಂದಲೇ ಅವನು ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿಕ್ಕೆ ಶುರು ಮಾಡಿರ್ತಾನೆ. ಅವನ ಜೀವನ ಮತ್ತೆ 20 ವರ್ಷ ಮಾತ್ರೆಗಳ ಬಲ, ಮಾತ್ರ ಬಲಂ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಮಾತ್ರೆಯೇ ಬಲ. ಮಾತ್ರೆಯನ್ನು ಬಿಟ್ಟು ಬದುಕ್ತಾ ಇದ್ದಾನೆ ಅಂದರೆ ಯಾರೋ ಒಬ್ಬೊಬ್ಬರು ಇರ್ತಾರೆ. ಅಂಥ ಯೋಗವನ್ನು ಅನುಷ್ಠಾನ ಮಾಡಿ ಆ ರೀತಿಯಾದಂತಹ ಶಾರೀರಿಕ ಸಂಪತ್ತಿನಿಂದ ಕೂಡಿದರೆ, ಒಳ್ಳೆ ಸಾತ್ವಿಕ ಆಹಾರವನ್ನು ಭುಂಜಿಸಿದರೆ, ಇವತ್ತು ಸಾತ್ವಿಕ ಆಹಾರ ಎಲ್ಲಿ ಸಿಗಬೇಕು ನಮಗೆ? ಎಲ್ಲೂ ಎಲ್ಲ ಕಲುಷಿತವಾದ ಆಹಾರ, ಅದನ್ನು ತಿಂದುಕೊಂಡಿದ್ದಾಗ ಇನ್ನೆಷ್ಟು ತಾನೇ ಆಯಸ್ಸು ಬರಲಿಕ್ಕೆ ಸಾಧ್ಯ? ಹಾಗೆ ಇದ್ದಾಗ ಪರಮಾಯಸ್ಸು 100 ವರ್ಷದಲ್ಲಿ ನೀವು ಯೋಚನೆ ಮಾಡಿ. ಈಗ ತಾವೆಲ್ಲ ಎಷ್ಟೋ ಜನ ಈಗ ಮಹನೀಯರಿದ್ದೀರಿ, ಒಂದು ವಯಸ್ಸನ್ನು ದಾಟಿ ಈಗೆಲ್ಲ ನಿವೃತ್ತಿಯ ಅಂಚಿನಲ್ಲಿ ಇದ್ದಂಥವರೇ ಹೆಚ್ಚಿನ
ಜನರು ಕಾಣದೆ 60 ವರ್ಷ, 60ರಿಂದ 70 ಒಳಗೆ ಈ ರೀತಿಯಾಗಿ ಇದ್ದಂತಹ ವ್ಯಕ್ತಿಗಳು ಬರ್ತಾ 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 ಶರೀರದಲ್ಲಿ ಕ್ಷೀಣಿಸುವಿಕೆ, ಶಕ್ತಿಯ ಕ್ಷೀಣಿಸುವಿಕೆ ಅಂತ ಪ್ರತಿಯೊಬ್ಬರ ಅನುಭವಕ್ಕೂ ಬರ್ತಾ ಇರುತ್ತೆ. ಯಾಕೆಂದ್ರೆ ಅದು ಶರೀರ ಧರ್ಮ. ಶರೀರ ಅನ್ನೋ ಶಬ್ದಕ್ಕೆ ಆ ಅರ್ಥ ಇದೆ ನೋಡಿ. ಶೀರ್ಯತ ಇತಿ ಶರೀರಂ, ಕ್ಷೀಣಿಸುವ ಧರ್ಮವನ್ನು ಹೊಂದಿರುವಂತಹದ್ದಾದ್ರಿಂದ ಇದಕ್ಕೆ ಶರೀರ ಅಂತ. ಒಂದು ಹಂತದವರೆಗೆ ಬೆಳೆಯುತ್ತೆ, ಆಮೇಲೆ ಅದು ಕ್ಷೀಣಿಸೋದಕ್ಕೆ ಶುರುವಾಗುತ್ತೆ. ಮನುಷ್ಯ ರೋಗಪೀಡಿತನಾಗಿ ಮಂಚನವನ ಮೇಲೆ ಮಲಗಿದ್ದಾಗ ಸ್ವಲ್ಪ ದಿವಸ ಮನೆಯಲ್ಲಿ ಎಲ್ಲರೂ ಆರೈಕೆ ಮಾಡ್ತಾರೆ. ಎಷ್ಟು ದಿವಸ ಆರೈಕೆ ಮಾಡ್ತಾರೆ? ಒಂದಷ್ಟು ದಿವಸ ಆರೈಕೆ ಮಾಡ್ತಾರೆ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಹೀಗೇನೋ ಆರೈಕೆ ಮಾಡ್ತಾರೆ. ಆಮೇಲೆ ಬರ್ತಾ 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 ಇವರು ಮನುಷ್ಯರೇ ತಾನೇ, ಸ್ವಲ್ಪ ದಿವಸದ ನಂತರ ಸಿಡುಕಲಿಕ್ಕೆ ಶುರು ಮಾಡ್ತಾರೆ. ಸಿಡುಕಲಿಕ್ಕೆ ಏನಾದರೂ ಕೇಳಿದರೆ ಸ್ವಲ್ಪ ನೀರು ತಂದು ಕೊಡೋ, ತಂದು ಕೊಡ್ತೀನಿ ಇರು. ಆವಾಗ ಮೊದಲೆಲ್ಲ ಬಹಳ ಆಪ್ಯಾಯತೆಯಿಂದ ತಂದು ಕೊಡ್ತಾ ಇದ್ದವನು, ಯಾಕಷ್ಟು ಕಿರ್ಚ್ಕೊಳ್ತೀಯ, ತಂದು ಕೊಡ್ತೀನಿ ಇರು ಅಂತ ಹೇಳ್ತಾರೆ. ಆಮೇಲೆ ಬರ್ತಾ ಬರ್ತಾ ಅಯ್ಯೋ ನಾನೇ ಆಗಬೇಕಾ, ಇನ್ಯಾರು ಇಲ್ವಾ, ಹೀಗೆ ಹೇಳ್ತಾರೆ. ಬರ್ತಾ ಬರ್ತಾ ಆ ಒಂದು ಕರ್ಕಶವಾದಂಥ ಪ್ರತ್ಯುತ್ತರ ಜಾಸ್ತಿ ಆಗ್ತಾ ಬರುತ್ತೆ. ಆವಾಗ ಮಂಚದಲ್ಲಿ ಹಾಸಿಗೆ ಹಿಡಿದು ಮಲಗಿರುವ ವ್ಯಕ್ತಿಯ ಮನೋವೇದನೆ ಯಾವ ರೀತಿಯಾದ್ದು ಅನ್ನುವಂಥದ್ದು ನಾವು ಊಹಿಸ್ಕೊಳ್ಬೇಕು. ಇದಿಷ್ಟಾದರೆ ಹೀಗೇ ಹಾಸಿಗೆಯಲ್ಲಿ ಮಲಗಿ ಅನೇಕ ದಿನಗಳವರೆಗೆ ರೋಗ ಪೀಡಿತನಾಗಿ ಜನರಿಂದ ಒಂದು ಅಪಹಾಸ್ಯಕ್ಕೆ ಅಥವಾ ತಿರಸ್ಕಾರಕ್ಕೆ ಗುರಿಯಾಗಿ ಬಾಳ್ತಾ ಇದ್ದಂತಹ ಜೀವನದಲ್ಲಿ ಅವರಿಗೇನು ಆಸೆ ಇರುತ್ತೆ? ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಖಂಡಿತ ಇರೋದಿಲ್ಲ, ಸಾಯೋದಕ್ಕಾಗೋದಿಲ್ಲ. ಯಾಕೆ? ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಆತ್ಮಹತ್ಯೆ ಮಹಾಪಾಪ. ಸಾಯೋದಕ್ಕೆ ಆಗೋದಿಲ್ಲ, ಬದುಕೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾದಂತಹ ತ್ರಿಶಂಕು ಸ್ಥಿತಿಯಲ್ಲಿದ್ದಾಗ ಬರ್ತಾ 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 ಮಲಮೂತ್ರಾದಿಗಳನ್ನೂ ತಾನು ವಿಸರ್ಜಿಸಿಕೊಳ್ಳಲಾಗದಂತಹ ಸ್ಥಿತಿಯಲ್ಲಿ, ತನ್ನ ದೇಹವನ್ನು ತಾನು ಶುಚಿಯನ್ನು ಮಾಡಿಕೊಳ್ಳಲಾಗದಂತಹ ಸ್ಥಿತಿಯಲ್ಲಿದ್ದಾಗ, ಎಲ್ಲದಕ್ಕೂ ಪರಾವಲಂಬನೆಯನ್ನು ಮಾಡ್ತಾ ಇದ್ದಾಗ ನನ್ನನ್ನು ಬೇಗ ಕರೆಸ್ಕೊಳ್ಳಪ್ಪ ಅಂತ ಹೇಳಿ ಬೇಡ್ತಾನಂತೆ. ಆ ಬೇಡ್ತಾ ಇದ್ದರೂ ಕೂಡ ಅವನು ಕರೆಸ್ಕೊಳ್ಳೋದು ಯಾವಾಗ ಅಂದರೆ ಇವನು ಪ್ರಾರಬ್ಧ ಕರ್ಮ ಪರಿಸಮಾಪ್ತಿ ಆಗಬೇಕು, ಆಯಸ್ಸು ಪರಿಸಮಾಪ್ತಿ ಆಗಬೇಕು. ಅಲ್ಲಿವರೆಗೆ ತೊಗೊಂಡೋಗ್ಲಿಕ್ಕೆ ಅವನಿಗೂ ಅಧಿಕಾರವಿಲ್ಲ. ನೀನು ಯಾಕೆ ಮೊದಲೇ ಅವನನ್ನು ಕರ್ಕೊಂಬಂದೆ ಕೇಳೋನಿದ್ದಾನೆ, ಅದಕ್ಕೋಸ್ಕರವಾಗಿ ಅವನು ಅಲ್ಲೇ ಇರ್ತಾನೆ. ಆದರೆ ಒಂದು ಕಾಲದಲ್ಲಿ ಅವನ ಆಯಸ್ಸು ಕ್ಷೀಣವಾಯಿತು, ಪ್ರಾರಬ್ಧ ಕರ್ಮ ಪರಿಸಮಾಪ್ತಿ ಆಯಿತು ಅಂತ ಹೇಳಿದಾಗ ಈ ಯಮಧರ್ಮರಾಜನೇ ಅವನನ್ನು ಎಳ್ಕೊಂಡು ಹೋಗಬೇಕು. ಎಳ್ಕೊಂಡು ಹೋದ ಸಂದರ್ಭದಲ್ಲಿ ಅವನಿಗೆ ಈ ಒಂದು ವೇದನೆಯಿಂದ ಬಿಡುಗಡೆ ಆಯಿತು. ಈ ಬಿಡುಗಡೆ ಮಾಡಿದ್ರಿಂದ ಈ ದುಃಖದಿಂದ ಬಿಡುಗಡೆ ಮಾಡಿಸುವಂತಹದ್ದು ದೇವತೆಯ ಒಂದು ಸ್ವರೂಪವನ್ನು ತಿಳಿಸುವಂತಹದ್ದು. ಅದಕ್ಕೆ ಮೃತ್ಯು ದೇವತೆ ಅಂತ ನಾವು ಹೇಳ್ತೇವೆ. ಅಂತಹ ಮೃತ್ಯು ದೇವತೆಯಿಂದ ಹೊರಗೆ ಬಂದಂತಹ, ವಾಪಸ್ ಬಂದಂತಹ ನಚಿಕೇತನನ್ನು ತನ್ನ ತಂದೆ ಸೌಮನಸ್ಯದಿಂದ ಆಪ್ಯಾಯಮಾನವಾಗಿ ಆಲಿಂಗಿಸಿಕೊಂಡು ಅವನನ್ನು ಬರಮಾಡಿಕೊಳ್ಳಬೇಕು. ಈ ಒಂದು ವರವನ್ನು ನಿನ್ನಿಂದ ಕೇಳುತ್ತೇನೆ. ತಥಾಸ್ತು ಹೇಳಿಬಿಟ್ಟ. ಇದು ಮೊದಲನೇ ವರ ಆಗೋಯ್ತು. ಆನಂತರದಲ್ಲಿ ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಔದ್ದಾಲುಕಿ ಆರುಣಿ ಮತ್ಪ್ರಸೃಷ್ಟ ಸುಖಂ ರಾತ್ರಿ ಶಯಿತಾ ವೀತಮನ್ಯು ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಅಂದರೆ ಮೊದಲು ಹೇಗಿದ್ನೋ ಈಗ ಇದೆಲ್ಲ ಹೀಗಾಯಿತು. ಕೆಲವರಿಗೆ ಏನಾಗುತ್ತೆ ಅಂದರೆ ಅಪ್ಪ ಮಗ ಜಗಳ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಯವರೆಗೆ ಚೆನ್ನಾಗಿರ್ತಾರೆ. ಜಗಳ ಮಾಡ್ಕೊಂಡ ನಂತರ ಯಾರೋ 4 ಜನ ಸಮಜಾಯಿಷಿ ಹೇಳಿ ಪಂಚಾಯಿತಿ ಮಾಡಿ ಅವರಿಬ್ಬರನ್ನ ಒಂದುಗೂಡಿಸ್ತಾರೆ. ಒಂದುಗೂಡಿಸಿದರೂ ಕೂಡ ಮೊದಲಿನ ಸ್ಥಿತಿ ಬರುತ್ತೋ ಇಬ್ಬರು ಮನಸ್ಸಿನಲ್ಲೂ ಒಂದು 25% ಅಳುಕು ಇದ್ದೇ ಇರುತ್ತೆ. ಇವೆಲ್ಲೋ ಪಡಪೋಷಿ ಮಾಡಿ ಮೋಸ ಮಾಡ್ತಾನೆ ಮಗನ ಮೇಲೆ ಅಪ್ಪನಿಗೆ ಅಪನಂಬಿಕೆ, ಮಗನಿಗೆ ಅಪ್ಪನ ಮೇಲೆ ಅಪನಂಬಿಕೆ ಆದರೆ ಅಪ್ಪನಿಗೂ ಅಷ್ಟೇ, ಮಗ ಇರೋ ಆಸ್ತಿಯೆಲ್ಲ ಏನು ಮಾಡಿಬಿಡ್ತಾನೋ ಅಂತ ಸ್ವಲ್ಪ ಅವರಿಗೆ ಅಪನಂಬಿಕೆ. ಇದು ಮೊದಲು ಹಾಗಿತ್ತೇ? ಇಲ್ಲ ತಾನೆ. 100% ಮೊದಲೇ ಹಾಗಿದ್ನೋ ಹಾಗೇ ಆಗಬೇಕು, ಅದೂ ಕೂಡ ಕೇಳ್ತಾ ಇದ್ದಾನೆ. ಯಥಾ ಪುರಸ್ತಾದ್ ಭವಿತ, ಮೊದಲು ಹೇಗಿದ್ನೋ ಹಾಗೇ ಆಗಬೇಕು. ಹಗ್ಗ ತುಂಡಾದ ನಂತರ ಗಂಟು ಹಾಕಿದರೆ ಮೊದಲಿನ ರೂಪ ಆಗುತ್ತೆಯೇ? ಆ ಹಗ್ಗದಿಂದ ಕಟ್ಟಬಹುದು, ಅದು ಹಗ್ಗವೇ. ಆದರೆ ಮೊದಲಿನ ರೂಪ ಹೇಗಿರೋದಿಲ್ವೋ ಹಾಗೆ ಇವನು ಹೋದವನನ್ನು ವಾಪಸ್ ಬಂದ ನಂತರ ಗುರುತಿಸುವಾಗ ಮೊದಲಿನ ಸ್ನೇಹದಲ್ಲಿ ಪುತ್ರ ವಾತ್ಸಲ್ಯದಲ್ಲೇ ಅವನು ನನ್ನನ್ನು
ಬರಮಾಡಿಕೊಳ್ಬೇಕು. ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಔದ್ದಾಲಕಿ ಆರುಣಿ ಮತ್ಪ್ರಸೃಷ್ಟ. ಉದ್ದಾಲಕ ಅಂತ ಅವನಿಗೆ ಇನ್ನೊಂದು ಹೆಸರು. ಆರುಣಿ ಅರುಣಸ್ಯ ಅಪತ್ಯಂ ಪುಮಾನ. ಆರುಣಿ ಅವನ ವಂಶವನ್ನೇ ಹೇಳುವಂಥದ್ದು, ಅರುಣನ ಮಗ ಅನ್ನುವಂಥದ್ದು. ಅಂಥವನು ನನ್ನನ್ನು ಪುರಸ್ತಾದ್ ಭವಿತ, ಮೊದಲು ಹೇಗಿದ್ದೋ ಹಾಗೇ ನನ್ನನ್ನು ಬರಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ನನಗಿಷ್ಟು ಬರಮಾಡಿಕೊಂಡ ನಂತರ ಮನಸ್ಸಿನಲ್ಲಿ ತಂದೆಗೆ ಒಂದು ಅಳಕು ಇದ್ದೇ ಇರುತ್ತೆ. ಏನೋ ಮಗ ಮತ್ತು ಮೊದಲೆಲ್ಲ ಇಂಥ ಬೇಡದಿದ್ದ ಕೆಲಸ ಮಾಡಿದ, ಈಗೇನೋ ಬಂದಿದ್ದಾನೆ, 4 ಜನ ಸಮಜಾಯಿಷಿ ಹೇಳಿ ಒಪ್ಪಿಸಿ ಕೂರಿಸಿದ್ದಾರೆ. ಆದರೆ ರಾತ್ರಿ ಮಲಗಿದಾಗೆಲ್ಲ ಅದೇ ಯೋಚನೆ ಮಾಡ್ತಾಯಿದ್ರೆ ನಿದ್ದೆ ಬರುತ್ತೋ? ಬರೋದಿಲ್ಲ ತಾನೆ. ಹಾಗೇ ನೋಡಿ, ಲೋಕದಲ್ಲಿ ಯಾವ ರೀತಿ ಇದೆಯೋ ಅದನ್ನೇ ಇದರಲ್ಲೂ ಹೇಳಿರುವಂತಹದ್ದು. ಸುಖಂ ರಾತ್ರಿ ಶಯಿತ. ಅವನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಯಾವ್ದು ತಗೊಂಡು ಮಲಗಬೇಕಾಗಿಲ್ಲ. ಮೊದಲೇ ಹಾಗೆ ನಿದ್ದೆ ಮಾಡ್ತಿದ್ನೋ ಹಾಗೇ ಸುಖವಾಗಿ ನಿದ್ದೆ ಮಾಡಬೇಕು. ಸುಖಗಂ ರಾತ್ರಿ ಶಯಿತ ವೀತಮನ್ಯು. ಕೋಪ ಇದ್ದವನಿಗೆ ನಿದ್ದೆ ಬರೋದಿಲ್ಲಂತೆ. ಮನಸ್ಸಿನಲ್ಲಿ ಕೋಪ ಇದ್ದರೆ, ಯಾರಿಗಾರು ರಾತ್ರಿ ಮಲಗೋ ಮೊದಲು ಜಗಳ ಮಾಡ್ಕೊಂಡ್ಬಿಟ್ರೆ ಅಪ್ಪ ಮಗ ನಿದ್ದೆ ಮಾಡ್ತಾರಾ? ಇಬ್ಬರು ನಿದ್ದೆ ಮಾಡೋದಿಲ್ಲ. ಗಂಡ ಹೆಂಡ್ತೀರಿ ನಿದ್ದೆ ಮಾಡೋಲ್ಲ, ಇನ್ನು ಅಪ್ಪ ಮಗನ ವಿಚಾರ. ಆ ಒಂದು ಅಪವಾದ, ಗಂಡ ಹೆಂಡಿರೋ ಜಗಳ ಉಂಡು ಮಲಗುವ ತನಕ ಅಂತ, ಅದಕ್ಕೂ ಅಪವಾದವಾಗಿರುವಂಥವರಿದ್ದಾರೆ. ನಿನ್ನೆ ಮದುವೆ, ಇವತ್ತು ಡೈವೋರ್ಸ್. ಆ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಕಾಲದಲ್ಲಿ. ಹಾಗೆ ಸುಖಗಂ ರಾತ್ರಿ ಶೀತ ವೀತಮನ್ಯು ತ್ವಾಂ ದದೃಶಿವಾನ್ ಮೃತ್ಯು ಮುಖಾತ್ ಪ್ರಮುಖ. ಇವು ಕೇಳಿದ ನಂತರ ಸುಖವಾಗಿ ನಿದ್ದೆ ಮಾಡ್ತಾನೆ ನಿನ್ನಪ್ಪ. ಮೊದಲು ಹೇಗಿದ್ನೋ ಹಾಗೇ ಇರ್ತಾನೆ ನಿನ್ನ ವಿಚಾರದಲ್ಲಿ. ಪುನಃ ಕೋಪ ಅನ್ನೋದು ಅವನ ಹೃದಯದಲ್ಲಿ ಒಂದು ಎಳ್ಳಷ್ಟೂ ಇರೋದಿಲ್ಲ. ಒಳ್ಳೆ ನಿದ್ದೆ ಮಾಡ್ತಾನೆ. ನಿನ್ನನ್ನು ಹಾಗೆ ಮೊದಲಿನ ಪುತ್ರ ವಾತ್ಸಲ್ಯದಿಂದ ಕಾಣ್ತಾನೆ. ಇದು ನನ್ನ ವರ ನಿನಗೆ ಅಂತ ಹೇಳ್ತಾನೆ. ಅಲ್ಲಿಗೆ ಒಂದು ಹಂತ ಇವನಿಗೆ ಧೈರ್ಯವಾಯಿತು. ನಾನು ವಾಪಸ್ ಹೋದರೂ ನನಗೆ ಒಳ್ಳೆ ಸ್ವಾಗತ ಸಿಗುತ್ತೆ. ಆನಂತರದಲ್ಲಿ 2ನೇ ವರ ಇದೆ. ಸ್ವರ್ಗೇ ಲೋಕೇ ನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಜರಯಾ ಬಿಭೇತಿ ಉಭೇ ತೀರ್ತ್ವಾ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಸತ್ವಮಗ್ನಿಗಂ ಸ್ವರ್ಗಮಧ್ಯೇಶಿ ಮೃತ್ಯೋ ಪ್ರಬ್ರೂಹಿತಗಂ ಶ್ರದ್ಧದಾನಾಯ ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತ ಏತದ್ವಿತೀಯೇನ ವೃಣೇ ವರೇಣ. 2ನೇ ವರದಿಂದ ಏನನ್ನು ಕೇಳ್ತಾ ಇದ್ದಾನೆ ಅಂತ ಕೇಳಿದರೆ, ಸ್ವರ್ಗ ಸಾಧನವಾದಂತಹ ಅಗ್ನಿವಿದ್ಯೆಯನ್ನು ಕೇಳ್ತಾನೆ. ಇದನ್ನು ಯಾಕೆ ಕೇಳಿದ ಅವನು ಅನ್ನುವಂಥ ಒಂದು ಪ್ರಶ್ನೆ ಬರಬಹುದು. ಅವನು ಯಾತಕ್ಕೆ ಕೇಳಿದ ಅಂದರೆ, ಅವನು ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ, ಅಗ್ನಿವಿದ್ಯೆಯನ್ನು ಲೋಕಕ್ಕೆ ಪರಿಚಯ ಮಾಡಿಸಬೇಕು ಅನ್ನುವ ದೃಷ್ಟಿಯಿಂದ ಅವನು ಕೇಳಿದ. ಮಹಾತ್ಮರ ಒಂದು ಮಹಾತ್ಮ್ಯ ಅಲ್ಲೇ ಇರುತ್ತೆ. ಯಾವತ್ತೂ ಮಹಾತ್ಮರು ಸ್ವಾರ್ಥಕ್ಕಾಗಿ ಏನನ್ನೂ ಮಾಡೋದಿಲ್ಲ. ಅವರು ಏನಾದರೂ ಮಾಡಿದರೆ ಲೋಕದಲ್ಲಿ ಜನರ ಉದ್ಧಾರಕ್ಕಾಗಿ, ಜನರ ಒಂದು ಉಪಯೋಗಕ್ಕಾಗಿ ಅವರು ಏನನ್ನಾದರೂ ಕೇಳ್ತಾರೆ. ಹಾಗೆ ನಚಿಕೇತ ಕೇಳಿ ನಮಗೆ ಲೋಕಕ್ಕೆ ಅಗ್ನಿವಿದ್ಯೆಯನ್ನು ಕೊಟ್ಟಂತಹ ಮಹಾತ್ಮ ನಚಿಕೇತ. ಆ ಅಗ್ನಿವಿದ್ಯೆಯಿಂದ ಸ್ವರ್ಗವನ್ನೇ ಸಾಧಿಸಬಹುದು ಅನ್ನುವಂಥದ್ದು. ಅದನ್ನು ಮೊದಲು ಸ್ವರ್ಗ ಅಂದರೆ ಯಾವುದು? ಸ್ವರ್ಗ ಅಂತ ಹೇಳಿದರೆ, ಸ್ವರ್ಗೇ ಲೋಕೆ ನಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಜರಯಾ ಬಿಭೇತಿ. ಇಲ್ಲಿ ಯಾವ್ಯಾವುದು ಪೀಡಾ ರೂಪದಲ್ಲಿದೆಯೋ ಅದು ಎಲ್ಲಿ ಇಲ್ಲವೋ ಅದು ಸ್ವರ್ಗ. ಇಲ್ಲಿ ಸ್ವರ್ಗ ನಮ್ಮ ಭೂಲೋಕದಲ್ಲಿ ಆಗಲಿ ಅಥವಾ ಸ್ವರ್ಗಕ್ಕೆ ಭಿನ್ನವಾದ ಲೋಕಗಳಲ್ಲಾಗಲಿ, ಬೇರೆ ನರಕಾದಿಗಳಲ್ಲಿ ಇರುವಂಥದ್ದೇನು? ನಮಗೆ ಭಯ ಇದೆಯೋ? ಭಯ ಪ್ರತಿಯೊಬ್ಬರಿಗೂ ಇದೆ. ಯಾರು ಅಜಾತ ಶತ್ರು ಅಂತ ಹೇಳೋವನಿಗೂ ಒಂದು ಭಯ ಇದ್ದೇ ಇದೆ. ಯಾವ ಭಯ ಅದು? ಮರಣ ಭಯ ಇದ್ದೇ ಇದೆ. ಯಾರೂ ಶತ್ರು ಇದ್ರೆ ತಾನೇ ಭಯ. ಶತ್ರುವೇ ಇಲ್ಲ ಅಂತ ಹೇಳಿದರೂ ಅವನಿಗೆ ಮರಣ ಭಯ ಅಂತೂ ಇದ್ದೇ ಇರುತ್ತೆ. ಆ ಮರಣದ ಭಯವೂ ಇಲ್ಲದೆ ಇರುವಂಥದ್ದು ಯಾವುದು ಅಂತ ಹೇಳಿದರೆ ಅದೇ ಸ್ವರ್ಗ. ನ ತತ್ರ ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಜರಯಾ ಬಿಭೇತಿ. ಅಲ್ಲಿ ವಾರ್ಧಕ್ಯ ಅನ್ನುವಂಥದ್ದು ಒಂದಿದೆಯಲ್ಲ, ಇದು ಒಂದು ದೊಡ್ಡ ಭಯ. ನಾನು ಎಂಥವನು, ಎಂಥ ಕೆಲಸ ಮಾಡಿದ್ದೆ, ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ, ಇವೆಲ್ಲ ತನ್ನ ಪೌರುಷವನ್ನೆಲ್ಲ ಹೇಳಿಕೊಳ್ಳುವಂತಹ ಒಂದು ವಯೋವಸ್ಥಾ ವಿಶೇಷವೇ ವಾರ್ಧಕ್ಯ.
ವಾರ್ಧಕ್ಯದಲ್ಲಿ ಹೇಳುವಂಥದ್ದು ಏನು ಅಂದರೆ, ನಾನು ಅಂಥ ಅಧಿಕಾರಿಯಾಗಿದ್ದೆ, ನಾನು ಇಂಥವನಾಗಿದ್ದೆ, ನಾನು ಅಷ್ಟು ಕೆಲಸ ಮಾಡಿದ್ದೆ, ಯೌವನದಲ್ಲಿ ಇಷ್ಟು ಸಾಹಸಗಳನ್ನು ಮಾಡಿದ್ದೆ, ಮೆರೆದಿದ್ದೆ, ಇದನ್ನೆಲ್ಲ ಹೇಳ್ಕೊಳ್ತಾನೆ. ಆದರೆ ಇವಾಗ ಏನನ್ನೂ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲದೆ ಇರೋದೇ ವಾರ್ಧಕ್ಯ. ಆ ವಾರ್ಧಕ್ಯದಲ್ಲಿ ಶಾರೀರಿಕ ಕ್ಲೇಶ, ಮಾನಸಿಕ ಕ್ಲೇಶ, ವಾಚಿಕ ಕ್ಲೇಶ ಅಂದರೆ ತ್ರಿಕರಣಪೂರ್ವಕವಾಗಿ ದುಃಖವನ್ನು ಅನುಭವಿಸ್ತಾನೆ. ಶಾರೀರಿಕ ದುಃಖ ಎಲ್ಲರಿಗೂ ಗೊತ್ತಿರುವಂತಹದ್ದು. ಶರೀರದಲ್ಲಿ ಆ ಒಂದು ಕ್ಷೀಣಿಸುವಿಕೆ ಇದ್ದಾಗ ಶಾರೀರಿಕ ಕ್ಲೇಶ ಇದ್ದೇ ಇರುತ್ತೆ. ಇನ್ನು ಮಾನಸಿಕ ಕ್ಲೇಶ ಏನು ಅಂದರೆ, ಅಲ್ಲಿಯವರೆಗೆ ಒಳ್ಳೆ ಅವನು ಹುಲಿಯ ಹಾಗೆ, ಸಿಂಹದ ಹಾಗೆ ಜೀವನವನ್ನು ಮಾಡಿರ್ತಾನೆ. ಇವತ್ತು ಅವನನ್ನು ಕೇಳೋರಿಲ್ಲ. ಆ ಸ್ಥಿತಿ ನಿಮಗೆಲ್ಲ ಗೊತ್ತಿರಬಹುದು. ಅಟಲ್ ಬಿಹಾರಿ ವಾಜಪೇಯಿಯವರು ಎಂಥ ಮಹಾತ್ಮ, ಒಂದು ರಾಜಕೀಯ ವ್ಯಕ್ತಿಗಳಿಗೆ ಆದರ್ಶಪ್ರಾಯವಾದಂತಹ ವ್ಯಕ್ತಿ, ಏನೊಂದೂ ಒಂದು ಭ್ರಷ್ಟಾಚಾರಕ್ಕೆ ಸಿಕ್ಕಿಕೊಳ್ಳದೆ ದೇಶದ ಒಂದು ಉದ್ಧಾರಕ್ಕಾಗಿ ದುಡಿದಂತಹ ಪ್ರಾಮಾಣಿಕ ರಾಜಕಾರಣಿ ಇವತ್ತು ಹಾಸಿಗೆ ಹಿಡಿದು ಮಲಗಿದ್ದಾರೆ. ಅವರು ಯಾವತ್ತೋ ಹೊರಟು ಹೋಗಬೇಕಾಗಿತ್ತು, ಹೋಗಿದ್ದರೂ ಒಳ್ಳೆಯದಿತ್ತು. ಇವತ್ತು ಅವರನ್ನು ಅವ್ರ ಕುಟುಂಬದವರೇ ವಿಚಾರಿಸ್ತಾ ಇಲ್ವಂತೆ. ಆ ಸ್ಥಿತಿಯನ್ನು ನಾನು ಕಿವಿಯಾರೆ ಕೇಳಿದೆ. ಸಾಕ್ಷಾತ್ತಾಗಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬದ ಒಬ್ಬ ಸ್ನೇಹಿತರು, ಅವರ ಮುಖಾಂತರ, ಅವರ ಸ್ನೇಹಿತರು ನನಗೆ ಸ್ನೇಹಿತರು, ಅವರು ಹೇಳಿದ್ದು ಹೇಗೆ ಅಂತ ಕೇಳಿದರೆ, ಮನೆಯಲ್ಲಿ ಅವರನ್ನು ವಿಚಾರಿಸುವವರೇ ಇಲ್ಲ, ಯಾರೋ ಜನವನ್ನು ಬಿಟ್ಟಿದ್ದಾರಂತೆ. ಈ ಸ್ಥಿತಿ ಯಾವ ಮನುಷ್ಯನಿಗೂ ತಪ್ಪೋದಿಲ್ಲ. ಅವರು ಎಂಥ ದೇಶದ ಪ್ರಧಾನಮಂತ್ರಿ, ಪ್ರಪಂಚವೇ ಕೊಂಡಾಡಿರುವಂತಹ ವ್ಯಕ್ತಿ, ಮಹಾಕವಿ. ಅಂತಹ ವ್ಯಕ್ತಿ ಇವತ್ತು ಹಾಸಿಗೆ ಹಿಡಿದು ಮಲಗಿರುವಾಗ ಅವರನ್ನು ವಿಚಾರಿಸುವವರಿಲ್ಲ. ಅದು ಶಾರೀರಿಕ ಕ್ಲೇಶದ ಜೊತೆಗೆ ಮಾನಸಿಕ ಕ್ಲೇಶ. ಅವರಿಗೆ ಮನಸ್ಸಿದೆ, ಅವರು ಕೋಮಾಕ್ಕೆ ಹೋಗಿದ್ರೆ ಪರವಾಗಿರಲಿಲ್ಲ, ಅದೊಂದು ತರಹ. ಕೋಮಾಕ್ಕೆ ಹೋಗಿದ್ರೆ ಏನೂ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಅವರಿಗೆಲ್ಲವೂ ಗೊತ್ತಾಗ್ತದೆ. ನರೇಂದ್ರ ಮೋದಿ ಹೋಗಿ ಅವರನ್ನು ಮಾತಾಡಿಸಿ ಬರ್ತಾರೆ. ಆ ಸ್ಥಿತಿಯಲ್ಲಿದ್ದರೂ ಕೂಡ ಇವತ್ತು ಅವರಿಗೆ ಎಲ್ಲ ಗೊತ್ತಾಗ್ತಾ ಇದೆ, ಏನೂ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಅದು ವಾರ್ಧಕ್ಯದಲ್ಲಿರುವಂತಹ ಶಾರೀರಿಕ ಕ್ಲೇಶದ ಜೊತೆಗೆ ಮಾನಸಿಕ ಕ್ಲೇಶ. ಇನ್ನು ವಾಚಿಕ ಕ್ಲೇಶ ಅಂದರೆ, ಇವನೊಬ್ಬ ಮುದುಕ ಮಲ್ಕೊಂಡಿದ್ದಾನೆ, ಅತ್ಲಾಗ ಹೋಗೋದು ಇಲ್ಲ, ಬದುಕೋದು ಇಲ್ಲ, ಇಂತಹ ನಿಂದಾವಾಕ್ಯಗಳನ್ನು ನಾವು ಕೇಳ್ತೇವೆ. ಇದು ಮಾನಸಿಕ ಕ್ಲೇಶದ ಜೊತೆಗೆ ವಾಚಿಕ ಕ್ಲೇಶ. ಅಂದರೆ ತ್ರಿಕರಣಪೂರ್ವಕವಾಗಿ ದುಃಖವನ್ನು ಅನುಭವಿಸುವಂತಹ ಸ್ಥಿತಿ ವಾರ್ಧಕ್ಯ. ಅದನ್ನು ಅನುಭವಿಸದೇ ಇರುವವರು ನಿಜವಾಗಿ ಪುಣ್ಯಾತ್ಮರು. ಯಾರೇ ಇರಲಿ ಅವರಿಗೆ ಕೈ ಎತ್ತಿ ನಮಸ್ಕಾರ ಮಾಡಬೇಕು. ಅದು ಸುಮ್ಮನೆ ಬರೋದಿಲ್ಲ. ವಾರ್ಧಕ್ಯದಲ್ಲಿದ್ದವರನ್ನು ಮಕ್ಕಳು ನೋಡಿಕೊಳ್ಳುವುದು ಕೂಡ ಅವರ ಪೂರ್ವ ಪುಣ್ಯದ ವಿಶೇಷವೇ ಹೊರತು ಇನ್ನೇನಿಲ್ಲ. ಅದಿಲ್ಲ ಅಂತಾದರೆ ಯಾವುದೋ ಒಂದು ವೃದ್ಧಾಶ್ರಮಕ್ಕೋ ಎಲ್ಲೋ ಓಲ್ಡ್ ಏಜ್ ಹೋಮ್ ಅಂತ ಹೇಳ್ತಿರಲ್ಲ, ಆ ರೀತಿಯಾಗಿ ಸೇರಿಸ್ಬಿಟ್ಟು ಕೈ ತೊಳ್ಕೊಂಡು ಹೋಗಿಬಿಡ್ತಾರೆ. ಅಂತಹ ಸ್ಥಿತಿ ಬಂದರೆ, ಭಾರತದಲ್ಲಿ ಇಂತಹ ಸ್ಥಿತಿ ಇರಲಿಲ್ಲ. ಇವಾಗ ಓಲ್ಡ್ ಏಜ್ ಹೋಮ್ಗಳು, ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದನ್ನು ಕೇಳಿದಾಗ ನಾವು ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಅಂದರೆ ದುಃಖ ಪಡಲೇಬೇಕು. ಅಂತಹ ಮಕ್ಕಳು ಇದ್ದಾರೆ ಅಂದರೆ ಅದಕ್ಕಾಗಿ ದುಃಖ ಪಡಬೇಕು. ಸಂತೋಷ ಯಾತಕ್ಕೆ? ಮಕ್ಕಳು ನೋಡದೇ ಇದ್ದಾಗ ಇವರಿಗೊಂದು ಆಶ್ರಯ ಆದರೂ ಸಿಕ್ಕುತ್ತಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಅಷ್ಟಾದರೂ ಒಂದು ಹೊತ್ತಿಗೆ ಊಟ ಹಾಕುವವರು, ಹೊತ್ತಿಗೆ ವಿಚಾರಿಸುವವರು ಅಷ್ಟಾದರೂ ಇದ್ದಾರಲ್ಲಪ್ಪ. ಒಂದು ಘಟನೆ ನಾನೀಗ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ, ಯಾರು ಅಂತ ಹೇಳೋದಿಲ್ಲ. ಗಂಡ ಹೆಂಡತಿ ಇಬ್ಬರಿದ್ದಾರೆ. ಅವರ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಒಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ಇದೆ. ಅವರು ತನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಅತ್ಯುತ್ತಮವಾದಂತಹ ಹುದ್ದೆಯಲ್ಲಿ ಕೈ ತುಂಬ ತಿಂಗಳಿಗೆ 5-10 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ. ತಿಂಗಳಿಗೆ ಅಷ್ಟೋ ಇಷ್ಟೋ ಕಳಿಸ್ತಾ ಇದ್ದಾನೆ ಇವರಿಗೆ ಜೀವನ ನಿರ್ವಹಣೆಗಾಗಿ. ಒಂದು ದಿವಸ ಗಂಡ ಹೆಂಡತಿ ಇಬ್ಬರೇ ಇದ್ದಿರೋರು. ಹೆಂಡತಿಯನ್ನು ಗಂಡ ಅಷ್ಟೇ ವಿಚಾರಿಸ್ತಾನೆ. ಹೆಂಡತಿಗೆ ಹುಷಾರಿಲ್ಲದಾಗ ಗಂಡನೇ ಅಡುಗೆ ಮಾಡಿ ಬಡಿಸ್ತಾ ಇದ್ದ, ಆಕೆಯ ಸೇವೆಯನ್ನು ಮಾಡ್ತಾ ಇದ್ದ. ಗಂಡನ ಸೇವೆ ಅಂತೂ ಹೇಗೂ ಆಕೆ ಮಾಡ್ತಾನೇ ಇದ್ದರು. ಒಂದು ದಿವಸ ಊಟವಾಗಿ ಮಲಗಿದ್ದಾನೆ ಗಂಡ. ಈಕೆ ಪ್ರತಿನಿತ್ಯ ಊಟ ಆಗಿ ಮಲಗಿದ ನಂತರ 4 ಗಂಟೆಗೆ ಆತ ಎದ್ದು ಬರುವಂತಹ ಸಮಯ, ಕರೆಕ್ಟಾಗಿ ಆ ಸಮಯಕ್ಕೆ ಎದ್ದು ಬರ್ತಾನೆ. ಆ ಸಮಯಕ್ಕೆ ಟೀ ಮಾಡಿ ಕೊಡ್ತಾ ಇದ್ಲು ಆಕೆ. ಆವತ್ತು ಟೀ ಮಾಡಿ ಹೆಚ್ಚು ಕಡಿಮೆ ಇಬ್ಬರಿಗೂ 75-78 ವಯಸ್ಸಾಗಿದೆ. ಆ ವಯಸ್ಸಿನಲ್ಲಿದ್ದು ಟೀ ಮಾಡಿ ರೆಡಿ ಮಾಡಿ ಕೂತ್ಕೊಂಡಿದ್ದಾಳೆ. ಗಂಡ ಬರ್ತಾನೆ. ಎಷ್ಟೊತ್ತಾದರೂ ಬರಲಿಲ್ಲ. ಹೋಗಿ ನೋಡ್ತಾಳೆ, ಮಂಚದಿಂದ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಕೆಳಗೆ ಬಿದ್ದಾಗ
ಈಕೆ ಹೋಗಿ ನೋಡುವಾಗ ಏನೋ ಏಳಲಿಕ್ಕೆ ಹೋಗಿ ಬಿದ್ದಿದ್ದಾರೆ ಅಂತ ಹೇಳ್ಕೊಂಡ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಗೊತ್ತೇ ಆಗಲಿಲ್ಲ ಈಕೆಗೆ. ಸರಿ, ಈಕೆ ಏನು ಮಾಡಿದ್ಲು, ಆತನನ್ನು ಕರೀಬೇಕು ಅಂತ ಹೇಳಿದರೆ ಹೊರಗಡೆ ಬಾಗಿಲು ಹಾಕಿದೆ. ಆ ಸಮಯಕ್ಕೆ ಸರಿಯಾಗಿ ಅವಳಿಗೆ ಆ ಗಂಡನ ಆ ಸ್ಥಿತಿಯನ್ನು ನೋಡಿ, ದೈನ್ಯ ಸ್ಥಿತಿಯನ್ನು ನೋಡಿ ಇವಳಿಗೆ ಸ್ಟ್ರೋಕ್ ಆಯಿತು. ಸ್ಟ್ರೋಕ್ ಆದದ್ದಾಗ ಒಂದು ಸೈಡ್ ಕೆಲಸನೇ ಮಾಡ್ತಾ ಇರಲಿಲ್ಲ. ಹೇಗೋ ತೆವಳಿಕೊಂಡು ಲ್ಯಾಂಡ್ಲೈನ್ ಇದ್ದಲ್ಲಿಗೆ ಹೋಗಿದ್ದಾಳೆ. ಲ್ಯಾಂಡ್ಲೈನಿಗೆ ಹೋಗಿ ಲ್ಯಾಂಡ್ಲೈನಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನಂಬರನ್ನು ಒತ್ತಿ ಫೋನ್ ಮಾಡುವಂತಹ ಸ್ಥಿತಿ ಇಲ್ಲ. ಒಂದೇ ಕೈಯಲ್ಲಿ ರಿಸೀವರ್ನ ಹಿಡ್ಕೊಂಡು, ನಾನೇನು ಉತ್ಪ್ರೇಕ್ಷೆ ಮಾಡ್ತಾ ನಡೆದಿರೋ ಘಟನೆ, ಅದಕ್ಕೆ ನಾನು ಯಾರು ಅಂತ ಹೇಳೋದಿಲ್ಲ. ಆಕೆ ಈ ಕೈಯನ್ನು ಹಿಡ್ಕೊಂಡು ಈ ಭಾಗದಲ್ಲಿ ನಂಬರ್ಗಳನ್ನು ಒತ್ತಿ, ಪಕ್ಕದ ಮನೆಯದು ಒಂದು ನಂಬರ್ ಮಾತ್ರ ಆಕೆಗೆ ಗೊತ್ತು. ಮಗನಿಗೆ ಹೇಗೆ ಫೋನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಆಕೆ ಇಂಟರ್ನ್ಯಾಷನಲ್ ಕಾಲ್ ಮಾಡುವಂಥದ್ದು. ಈ ಭಾಗದಿಂದ ನಂಬರ್ಗಳನ್ನು ಒತ್ತಿ ಆಕೆ ಪಕ್ಕದ ಮನೆಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಮಾತಾಡೋದಿಲ್ಲ. ಯಾಕೆ? ನಾಲಿಗೆ ಬಿದ್ದು ಹೋಯಿತು ಅಷ್ಟೊತ್ತಿಗೆ. ನೋಡಿ, ಅಂತಹ ಒಂದು ದೈನ್ಯ ಸ್ಥಿತಿ, ನಾಲಿಗೆ ಬಿದ್ದು ಹೋಯ್ತು ಆ ಶಾಕ್ಗೆ. ಸ್ಟ್ರೋಕ್ ಆಗಿರೋದ್ರಿಂದ ಹೇಳುವ ಸ್ಥಿತಿ ಇಲ್ಲ. ಗೊಗ್ಗರ ಧ್ವನಿ ಮಾತ್ರ ಕೇಳ್ತಾ ಇದೆ ಪಕ್ಕದ ಮನೆಯವರಿಗೆ. ಅವರಿಗೆ ಆಶ್ಚರ್ಯವಾಗಿ ಸೀದಾ ಓಡಿ ಬಂದರು, ಏನೋ ಒಂದು ಆಗಿದೆ ಅಂತ. ಸೀದಾ ಬಂದು ನೋಡ್ತಾರೆ, ಬಾಗಿಲು ಬೋಲ್ಟ್ ಹಾಕಿದೆ. ಬೋಲ್ಟ್ ತೆಗಿಲಿಕ್ಕೆ ಇವಳ ಹತ್ರ ಆಗೋದಿಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಂತಹ ಸ್ಥಿತಿ ನೋಡಿ. ಅವರು ಕಿಟಕಿಯಲ್ಲಿ ನೋಡಿಬಿಟ್ಟು ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ಬಿಟ್ಟು ಬಂದು ಬಾಗಿಲು ಒಡೆಯುತ್ತಾರೆ. ಬಾಗಿಲು ಒಡೆದು ಬಂದು ಈಕೆಯನ್ನು ಮಂಚದ ಮೇಲೆ ಮಲಗಿಸಿ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ಅಂದರೆ ಡಾಕ್ಟ್ರನ್ನು ಕರೆಸ್ತಾರೆ. ಡಾಕ್ಟ್ರನ್ನು ಕರೆಸಿ ಬಂದು ಅವರು ನೋಡ್ತಾರೆ. ಇಲ್ಲಿ ಗಂಡ ಹೋಗಿದ್ದಾನೆ, ಅವನ ಕ್ರಿಯೆ ಮಾಡುವ ಮಗ ಅವನಿಗೆ ತಿಳಿಸೋದಕ್ಕೆ ಆಗಿಲ್ಲ. ಕೊನೆಗೆ ಅವರು ಯಾರೋ ತಿಳಿಸಿದರು. ತಿಳಿಸಿದ ನಂತರ ಆ ಮಗನಿಂದ ಬಂದಂತಹ ಉತ್ತರ, ನಾನು ಅವರ ಹೆಸರಿನಲ್ಲಿ ಒಂದಷ್ಟು ದುಡ್ಡು ಕಳಿಸಿದ್ದೀನಿ, ನೀವೇ ಅಲ್ಲಿ ಮಾಡಿಬಿಟ್ಟು ಬೂದಿಯನ್ನು ರಕ್ಷಣೆ ಮಾಡಿ ಇಟ್ಟಿರಿ. ಇದು ನಡೆದಿರುವಂತಹ ಘಟನೆ. ಇವರೆಲ್ಲ ಬಹಳ ಬೇಜಾರಿನಿಂದ ಆತನ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿಸಿದರು. ಅಂತ್ಯ ಸಂಸ್ಕಾರ ಮಾಡಿಸಿ ಬರುವಷ್ಟೊತ್ತಿಗೆ ಈಕೆ ಹೋಗಿ ಆಯಿತು. ಇನ್ನು ಮನುಷ್ಯನಿಗೆ ಇದಕ್ಕಿಂತ ಒಂದು ದೈನ್ಯ ಸ್ಥಿತಿ, ದುಃಖದ ಸ್ಥಿತಿ ಬರಲಿಕ್ಕೆ ಸಾಧ್ಯವೇ? ಕೊನೆಗೂ ಆ ಮಗ ಬರಲೇ ಇಲ್ಲ. ನೀವೇ ಬೂದಿಯನ್ನು ತೊಳೆದು ಬಿಡಿ, ಯಾವುದಾದ್ರೂ ಸಂಗಮದಲ್ಲಿ ಗಂಗೆಗೆ ಹಾಕಲಿ. ಇಂತಹ ಮಕ್ಕಳಿದ್ರೆ ಏನು ಪ್ರಯೋಜನ? ಅದು ಅವರ ಪ್ರಾರಬ್ಧ. ಅದಕ್ಕೋಸ್ಕರವಾಗಿ ಹೇಳೋದು, ಅಂತಹ ಪುಣ್ಯಾತ್ಮ ಮಕ್ಕಳಿದ್ರೆ ಅವರು ಹಿಂದಿನ ಜನ್ಮದಲ್ಲಿ ಪಡೆದು ಹುಟ್ಟಿರುವಂಥವರಾಗಿರ್ತಾರೆ. ಹಾಗೆ ಅಂತಹ ವಾರ್ಧಕ್ಯದಲ್ಲಿ ಅತ್ಯಂತ ಭಯವೂ ಮತ್ತು ದುಃಖವೂ ಆಗುತ್ತೆ. ಆದರೆ ಸ್ವರ್ಗದಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ಸ್ವರ್ಗದಲ್ಲಿ ಎಲ್ಲರೂ ಯೌವನದಲ್ಲೇ ಇರ್ತಾರೆ, ಅಂತಹ ಹುರುಪಿನಿಂದ ಆನಂದದಲ್ಲೇ ಇರ್ತಾರೆ. ಭಯ ಇಲ್ಲ, ವಾರ್ಧಕ್ಯ ಬರೋದಿಲ್ಲ. ಉಭೇ ತೀರ್ಥ ಅಶನಾಯ ಪಿಪಾಸೆ, ಇದೆರಡೂ ಇಲ್ಲಪ್ಪ. ಆದರೆ ಯೌವನದಲ್ಲಿದ್ದವನಿಗೂ ಕೂಡ ಹಸಿವು ಬಾಯಾರಿಕೆ ಒಂದು ಪೀಡೆ ಇದ್ದೇ ಇರುತ್ತೋ, ಆ ಹಸಿವು ಬಾಯಾರಿಕೆ ಎನ್ನುವಂತಹದ್ದು ದುಃಖವನ್ನು ಉಂಟು ಮಾಡುತ್ತೆ. ಸ್ವರ್ಗದಲ್ಲಿ ಹಸಿವು ಇಲ್ಲ, ಬಾಯಾರಿಕೆಯೂ ಇಲ್ಲ. ಯಾರೊಬ್ಬರು ಹೇಳಿದರು, ಅದೆಂತ ಕ್ರಿಯೆ ಅಂತಹ ಸ್ವರ್ಗ? ಹಸಿವು ಬಾಯಾರಿಕೆ ಏನು? ಹಸಿವು ಆಗಬೇಕು, ಚೆನ್ನಾಗಿ ತಿನ್ನಬೇಕು. ಮೃಷ್ಟಾನ್ನ ಭೋಜನ ತಿಂದರೆ ತಾನೇ ಅದರ ಸ್ವಾರಸ್ಯ ಅಂತ. ಅರೆ, ತಿಂದರೆ ನಿಮಗೆ ಯಾವ ಒಂದು ಸಂತೋಷ ಬರುತ್ತೋ, ತೃಪ್ತಿ ಬರುತ್ತೋ, ಅದು ತಿನ್ನದೇನೆ ಬರುವಾಗ ಇನ್ನು ತಿನ್ನೋದು ಯಾಕೆ? ಅದು ಅಂತಹದ್ದು ಸ್ವರ್ಗ. ಅಂತಹ ಉಭೇ ತೀರ್ಥ ಅಶನಾಯ. ಅಶನಾಯ ಅಂದರೆ ಅಶಿತುಮಿಚ್ಛಾ ಅಶನಾಯ, ತಿನ್ನುವ ಬಯಕೆಗೆ ಅಶನಾಯ ಅಂತ. ಪಿಪಾಸ ಪಾತುಮಿಚ್ಛಾ ಪಿಪಾಸ, ಕುಡಿಯಬೇಕು ಅನ್ನುವಂಥ, ಕುಡಿಯೋದು ನೀರು, ಬೇರೆ ಏನು ತಿಳ್ಕೋಬೇಡಿ. ಆ ನೀರನ್ನು ಕುಡಿಯಬೇಕು ಅನ್ನುವಂತಹ ಇಚ್ಛೆಗೆ ಪಿಪಾಸ. ಇದು ಎರಡನ್ನೂ ಕೂಡ ದಾಟಿ, ಅದು ಎರಡೂ ಅಲ್ಲಿ ಆಗೋದಿಲ್ಲ. ಹಸಿವು ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ. ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ, ಅಲ್ಲಿ ಶೋಕ ಅನ್ನುವಂಥದ್ದಕ್ಕೆ ಅವಕಾಶವೇ ಇಲ್ಲ. ಶೋಕ ಅತಿಗಃ ಶೋಕಂ ಅತೀತ್ಯ ಗಚ್ಚತಿ ಇತಿ ಶೋಕಾತಿಗಃ. ಶೋಕವನ್ನು ದಾಟಿ ನಿಂತಿರುತ್ತಾನೆ. ಅಂತಹ ಸ್ವರ್ಗ ಅಂತ ಹೇಳಿದರೆ ಯಾರು ಬೇಡ ಅಂತ ಹೇಳ್ತಾರೆ? ಖಂಡಿತ ಹೇಳಿ, ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಅಂಥ ಸ್ವರ್ಗ ಬೇಡ ಅಂತ ಹೇಳ್ತೀರಾ? ಯಾರೂ ಬೇಡ, ಅದು ನನಗೇ ಇರಲಿ ಅಂತ ಎಲ್ಲರೂ ಹೇಳೋದು, ನನಗೇ ಬೇಕು ಅಂತ. ಅಂತಹ ಸ್ವರ್ಗ ಏನಿದೆಯೋ ಆ ಸ್ವರ್ಗವನ್ನು ಪಡೀಬೇಕಾದ್ರೆ ಏನು ಮಾಡಬೇಕು ಎಲ್ಲರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅಗ್ನಿವಿದ್ಯೆಯನ್ನು ಕೇಳಿದ. ಅಗ್ನಿ ಶಯನ ಅನ್ನುವಂಥದ್ದು
ವೇದದಲ್ಲಿ ವಿಹಿತವಾದಂತಹ ಒಂದು ಕರ್ಮ. ಆ ಒಂದು ಕರ್ಮದಲ್ಲಿ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ, ಅದಕ್ಕೋಸ್ಕರವಾಗಿ ಆ ಸ್ವರ್ಗವನ್ನು ಸಾಧಿಸುವ ಒಂದು ಸಾಧನ ಅಗ್ನಿವಿದ್ಯೆ. ಸತ್ವಮಗ್ನಿಗಂ ಸ್ವರ್ಗಮಧ್ಯೇಶಿ ಮೃತ್ಯೋ ಪ್ರಬ್ರೂಹಿತಗಂ ಶ್ರದ್ಧದಾನಾಯ ಮಹ್ಯಂ ಸ್ವರ್ಗಲೋಕಾಃ ಅಮೃತತ್ವಂ ಭಜಂತೆ ಏತದ್ವಿತೀಯೇನ ವೃಣೇ ವರೇಣ. ಎರಡನೇ ವರದಿಂದ ಈ ಸ್ವರ್ಗ ಸಾಧನವಾದಂತಹ ಅಗ್ನಿವಿದ್ಯೆಯನ್ನು ನಾನು ಕೇಳ್ತಾ ಇದ್ದೇನೆ, ನನಗೆ ಕೊಡು. ಅಗ್ನಿವಿದ್ಯೆ ಅಂತ ಹೇಳಿದರೆ ಆ ಅಗ್ನಿಯನ್ನು ಪರಿಚರ್ಯೆ ಮಾಡಬೇಕಾದ್ರೆ ಅಗ್ನಿಚಯನ ಅನ್ನುವಂಥದ್ದು ಒಂದು ಚಯನ. ಚಯನ ಅಂತ ಹೇಳಿದರೆ ಯಾಗದಿಂದ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಒಂದು ವಿಶಿಷ್ಟವಾದ ವಿಧಾನಕ್ಕೆ ಚಯನ ಅಂತ ಹೆಸರು. ಯಾಗದಲ್ಲಿ ಅನೇಕ ವಿಧವಾದಂತಹ ಸ್ವರೂಪ ಇದೆ. ಯಾಗ ಅಂತ ಹೇಳೋದು ಎಲ್ಲದೂ ಒಂದೇ ರೀತಿ ಅಲ್ಲ. ಯಾಗ ಬೇರೆ, ಕ್ರತು ಬೇರೆ, ಸತ್ರ ಬೇರೆ, ಅಹೀನ ಬೇರೆ, ಹೀಗೆ ಅನೇಕ ವಿಧವಾಗಿ ಯಾಗಗಳಿದ್ದಾವೆ. ಆ ಯಾಗಗಳೆಲ್ಲ ವೇದದಲ್ಲಿ ಬೋಧಿತವಾದಂತಹ ಯಾಗಗಳು. ರಾಜಸೂಯ ಯಾಗ ನಾವು ಕೇಳಿದ್ದೇವೆ, ಇನ್ನು ಅಶ್ವಮೇಧ ಯಾಗ ಕೇಳಿದ್ದೇವೆ. ಇದೆರಡು ಬಿಟ್ಟರೆ ಇನ್ನು ಹೆಚ್ಚಿಗೆ ಯಾಗಗಳ ಸ್ವರೂಪ ಗೊತ್ತಿರೋದಿಲ್ಲ. ವಾಜಪೇಯಿ ಯಾಗ ಇದೆ, ಸೋಮಯಾಗ ಇದೆ, ಅಗ್ನಿಹೋತ್ರ ಯಾಗ ಇದೆ, ಪೌಂಡ್ರ ಯಾಗ ಇದೆ, ಈ ರೀತಿಯಾಗಿ ಪಶುಬಂಧ ಇದೆ. ಈ ರೀತಿಯಾಗಿ ಅನೇಕ ಯಾಗಗಳು ಇರೋದರಿಂದ ಆ ಯಾಗಗಳಿಗೆಲ್ಲ ಒಂದೊಂದು ವಿಧಾನವನ್ನು ವೇದದಲ್ಲಿ ತೋರಿಸಿದ್ದಾರೆ. ಆ ರೀತಿಯಾದಂತಹ ಯಾಗಗಳಲ್ಲಿ ಅಗ್ನಿಚಯನ ಅನ್ನುವಂತಹದ್ದು ಬಹಳ ಪ್ರಧಾನವಾದದ್ದು. ಇದು ಎಲ್ಲದಕ್ಕಿಂತಲೂ ಸರ್ವೋತ್ಕೃಷ್ಟವಾದ ಸ್ವರ್ಗವನ್ನು ಸಂಪಾದನೆ ಮಾಡಿಕೊಡುವಂತಹದ್ದು. ಸ್ವರ್ಗದಲ್ಲೂ ಅನೇಕ ವಿಧವಾದಂತಹ ಸ್ವರ್ಗಗಳಿದ್ದಾವೆ ಅಂತ ನಾನು ನಿನ್ನೆ ಹೇಳಿದ್ದೆ. ಹಾಗೆ ಇರುವ ಸ್ವರ್ಗಗಳಲ್ಲಿ ಅತ್ಯುತ್ತಮವಾದ ಸ್ವರ್ಗ ಅಂದರೆ ಇಂದ್ರಾಧಿಷ್ಠಿತವಾದಂತಹ ಸ್ವರ್ಗ ಯಾವುದಿದೆಯೋ, ಇಂದ್ರನು ಇರುವಂತಹ ಲೋಕ, ಆ ಲೋಕ ಅತ್ಯುತ್ತಮವಾದ ಸ್ವರ್ಗ. ಅದನ್ನು ಸಾಧಿಸಿಕೊಡುವಂತಹ ವಿದ್ಯೆ ಅಂದರೆ ಅಗ್ನಿಚಯನ, ಅಗ್ನಿವಿದ್ಯಾ ಅಂತ ಹೇಳ್ತಾರೆ. ಸತ್ವಂ ಅಗ್ನಿಂ ಸ್ವರ್ಗ್ಯಂ ಸ್ವರ್ಗಾಯ ಹಿತಂ, ಸ್ವರ್ಗ ಸಾಧನವನ್ನು ಮಾಡಿರುವಂತಹ ಅಥವಾ ಸ್ವರ್ಗ ಸಾಧನ ರೂಪವಾಗಿ ಹೇಳಿರುವಂತಹ ಅಗ್ನಿಯನ್ನು ಅಧ್ಯೇಶಿ ನೀನು ತಿಳ್ಕೊಂಡಿದ್ದೀಯಾ. ಆದ್ದರಿಂದ ಮೃತ್ಯೋ ಎಲೈ ಮೃತ್ಯುವೇ ಪ್ರಬ್ರೂಹಿತ್ವಂ ಶ್ರದ್ಧದಾನಾಯ ಮಹ್ಯ, ನನಗೆ ಆ ವಿಚಾರದಲ್ಲಿ ಸ್ವರ್ಗದ ವಿಚಾರದಲ್ಲಿ ನನಗೆ ಶ್ರದ್ಧೆ ಇದೆ. ಶ್ರದ್ಧೆ ಅಂದರೆ ಏನು? ಸ್ವರ್ಗ ಅನ್ನುವಂಥದ್ದು ಒಂದು ಇದೆ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ನಾವು ಎಷ್ಟೋ ಜನ ಹೇಳೋದು ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ಸ್ವಾಮಿ. ಇವರು ನಂಬಿಕೆ ಕಟ್ಕೊಂಡು ಶಾಸ್ತ್ರ ಏನು ಮಾಡಬೇಕು? ಶಾಸ್ತ್ರ ಹೀಗೆ ಹೇಳಿದೆ, ನಮ್ಮದು ಪರಿಮಿತವಾದಂಥ ಪ್ರಜ್ಞೆ. ನನಗದ್ರಲ್ಲಿ ನಂಬಿಕೆ ಇಲ್ಲ ಅಂದರೆ ಇವರ ನಂಬಿಕೆ ಇಲ್ಲದ ಮಾತ್ರಕ್ಕೆ ಸ್ವರ್ಗ ಇಲ್ಲ ಆಗತ್ತೆಯೇ? ಸ್ವರ್ಗ ಇರೋದು ಇರುತ್ತೆ, ಇವರಿಗೆ ನಂಬಿಕೆ ಇಲ್ಲ ಅಂದರೆ ಅದರಿಂದ ಚ್ಯುತಿ ಎನ್ನುವಂತಹದ್ದು ಇವರಿಗಾಗತ್ತೆಯೇ ಹೊರತು ಸ್ವರ್ಗಕ್ಕೂ ಏನೂ ಆಗೋದಿಲ್ಲ, ಅದನ್ನ ಹೇಳಿರುವ ಶಾಸ್ತ್ರಕ್ಕೂ ಏನೂ ಆಗೋದಿಲ್ಲ. ಕಳ್ಕೊಳ್ಳುವಂಥದ್ದು ಯಾಕೆ ಅಂದರೆ ಅವರಿಗೆ ಆ ಬುದ್ಧಿಯೂ ಕೂಡ ಅವ್ರಿಗೆ ಕರ್ಮಾನುಸಾರವಾಗಿ ಬಂದಿರುತ್ತೆ. ಯಾವುದನ್ನು ನಂಬದೇ ಇರುವಂತಹ ಬುದ್ಧಿ ಕರ್ಮಾನುಸಾರವಾಗಿ ಬಂದಿರುತ್ತೆ. ಎಷ್ಟೋ ಜನ ಹೇಳ್ತಾರೆ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ. ದೇವರಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದವರಿಗೆ ನಂಬಿಕೆ ಹುಟ್ಟಿಸಬೇಕಾದ ಕೆಲಸ ಈ ಶಾಸ್ತ್ರದ್ದಲ್ಲ. ಯಾರು ನಂಬುತ್ತಾರೋ ನಂಬುವವರಿಗೆ ಶಾಸ್ತ್ರ ಹೇಳುತ್ತೆ ಹೊರತು ಹೀಗೆ ಮಾಡಿ ಹೀಗೆ ಮಾಡಬೇಡಿ. ನಂಬದೇ ಇದ್ದವರನ್ನು ಹೇಳಬೇಕಾದ ಅಗತ್ಯ ಇಲ್ಲ. ನಾಸ್ತಿಕರು ಇರ್ತಾರೆ, ನಾಸ್ತಿಕರನ್ನು ಒಪ್ಪಿಸಬೇಕು ಅನ್ನುವಂಥದ್ದನ್ನು ಯಾವ ಶಾಸ್ತ್ರವೂ ಹೇಳೋದಿಲ್ಲ. ಯಾರು ನಿನ್ನನ್ನು ಒಪ್ಪಿಕೊಂಡು ಬಂದಿರ್ತಾರೋ ಅವರಿಗೆ ಹೇಳು, ಅದು ಶಾಸ್ತ್ರದ ಕರ್ತವ್ಯ ಹೊರತು ಎಲ್ಲರಿಗೂ ಹೇಳಬೇಕು ಅಂತ ಶಾಸ್ತ್ರ ಯಾವತ್ತೂ ಹೇಳೋದಿಲ್ಲ. ನಂಬುವಿಕೆ ಎನ್ನುವಂಥದ್ದು, ದೇವರಲ್ಲಿ ನಂಬಿಕೆ ಎನ್ನುವಂಥದ್ದು ಇದ್ದವನಿಗೆ ಮಂದಿರಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಸೇವೆ ಮಾಡಿಸೋದು ಇತ್ಯಾದಿಗಳು, ಹೋಮ ಹವನಾದಿಗಳನ್ನು, ಯಜ್ಞಯಾಗಾದಿಗಳನ್ನು ಅದರಲ್ಲಿ ನಂಬಿಕೆ ಇದ್ದವನಿಗೆ. ಹಾಗೆ ಸ್ವರ್ಗ ವಿಚಾರದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ, ಆಸ್ತಿಕ್ಯ ಬುದ್ಧಿ ಇದೆ. ಆ ರೀತಿಯ ಶ್ರದ್ಧದಾನಾಯ, ಶ್ರದ್ಧಾವಂತನಾದಂತಹ ನನಗೆ ನೀನು ಹೇಳು, ಅಗ್ನಿವಿದ್ಯೆಯನ್ನು ಹೇಳು ಅಂತ ಕೇಳ್ತಾನೆ. ಇದನ್ನು ಎರಡನೇ ವರದಿಂದ ನಾನು ಕೇಳುತ್ತೇನೆ. ಆವಾಗ ನಚಿಕೇತನನ್ನು ಕುರಿತು ಯಮ ಹೇಳ್ತಾನೆ, ಪ್ರತೇಬ್ರವೀಮಿ ತದುಮೇ ನಿಬೋಧ ಸ್ವರ್ಗ್ಯಮಗ್ನಿಂ ನಚಿಕೇತಃ ಪ್ರಜಾನನ್ ಅನಂತಲೋಕಾಪ್ತಿಂ ಅಥೋ ಪ್ರತಿಷ್ಠಾಂ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಂ. ನೀನು ಏನು ಅಗ್ನಿವಿದ್ಯೆಯನ್ನು, ಸ್ವರ್ಗವನ್ನು ಸಾಧಿಸಿಕೊಡುವ ಅಗ್ನಿವಿದ್ಯೆಯನ್ನು ಕೇಳಿದ್ದೀಯೋ ಆ ಅಗ್ನಿವಿದ್ಯೆಯನ್ನು ನಾನು ಹೇಳ್ತೇನೆ ನಿನಗೆ. ಪ್ರತೇಬ್ರವೀಮಿ, ಹೇಗೆ ಹೇಳ್ತೇನೆ ಅಂದರೆ ಕೆಲವರು ಹೇಳೋದುಂಟು, ಏನನ್ನಾದರೂ ಕೇಳಿದರೆ ಆಮೇಲೆ ಹೇಳ್ತೀವಿ ಅಂತ ಹೇಳೋದು.
ಶಾಸ್ತ್ರದಲ್ಲಿ ಒಂದು ಮಾತು ತಮಾಷೆಯಾಗಿ ಹೇಳ್ತಾರೆ. ಏನಾದರೂ ಗಂಭೀರವಾದ ವಿಚಾರ ಬಂದಾಗ ಅಗ್ರೇ ವಕ್ಷ್ಯತೆ ಅಂದರೆ ಮುಂದೆ ಹೇಳ್ತೇವೆ ಅಂತ. ಮುಂದೆ ಹೋದ ನಂತರ ಇದಂತೂ ಉಕ್ತಂ, ಮೊದಲೇ ಹೇಳಿಬಿಟ್ಟಿದ್ದೇವೆ. ಇತಿವರತ ಕಾಠಿನ್ಯಂ ಕುತ್ರ, ಹೀಗೆ ಹೇಳೋವನಿಗೆ ಶಾಸ್ತ್ರದಲ್ಲಿ ಎಲ್ಲಿ ಕಾಠಿನ್ಯವಿರುತ್ತೆ, ಇದು ಆಮೇಲೆ ಹೇಳ್ತೇವೆ ಅಂತ ಹೇಳಿ ತಪ್ಪಿಸಿಕೊಳ್ಳೋದು. ಮುಂದೆ ಹೋದ ನಂತರ ಅದನ್ನ ನೆನಪು ಮಾಡಿ, ಇದೆಲ್ಲ ಮೊದಲೇ ಆಯಿತು, ಈಗಾಗಲೇ ಹೇಳಿಬಿಟ್ಟಿದ್ದೇನೆ. ಇತಿವರತ ಕಾಠಿನ್ಯಂ ಕುತ್ರ, ಹೀಗೆ ಹೇಳೋರಿಗೆ ಕಾಠಿನ್ಯವೆಲ್ಲಿ ಬರುತ್ತೆ? ಆ ರೀತಿಯಾಗಿ ಹೇಳೋದು ಅದು ಸಾಗ ಹಾಕೋದು, ಆ ರೀತಿಯಾಗಿ ಹೇಳೋದಲ್ಲ. ಇನ್ನು ಕೆಲವರು ಹೇಳ್ತಾರೆ, ಏನೋ ನೀವು ಕೇಳಿದ್ರಲ್ವಾ ಅದಕ್ಕೆ ಇಷ್ಟೇ ಉತ್ತರ ಅಂದ್ಬಿಡ್ತಾರೆ. ಇಷ್ಟೇ ಉತ್ತರ ಅಂದರೆ ಯಾಕೆ? ಮತ್ತೆ ಹೆಚ್ಚಿಗೆ ಹೇಳೋದಕ್ಕೆ ಒಂದು ಅವ್ರಿಗೆ ಗೊತ್ತಿರೋದಿಲ್ಲ, ಇಲ್ಲ ಇವ್ರ ಬಗ್ಗೆ ಉಪೇಕ್ಷೆ. ಇದು ಎರಡೇ ಕಾರಣ ಆಗಿರುತ್ತೆ. ಇವರು ಕೇಳಿದವರಿಗೆ ಅವ್ರ ಬಗ್ಗೆ ಉಪೇಕ್ಷೆಯೋ ತಿರಸ್ಕಾರವೋ ಏನೋ ಒಂದು ಇರುತ್ತೆ. ಆದರೆ ಕೇಳಿದ್ದಾರೆ, ಏನೋ ಒಂದು ಹೇಳಬೇಕು, ಏನೋ ಒಂದು ಹೇಳಿಬಿಡ್ತಾರೆ. ಸಣ್ಣ ಮಕ್ಕಳು ರಗಳೆ ಮಾಡಿದಾಗ ಏನೋ ಒಂದು ಹೇಳಿಬಿಟ್ಟು ಅವರನ್ನು ಸಮಾಧಾನ ಮಾಡಿಸಿದ ಹಾಗೆ. ಇಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಇಷ್ಟೇ, ನಿಮಗಿಷ್ಟು ಸಾಕು ಅಂತ ಹೇಳಿಬಿಡ್ತಾರೆ. ಕೆಲವರು ಟಿ ವಿಗಳಲ್ಲೂ ನೀವು ನೋಡಿರಬಹುದು, ವಿಚಾರ ಮಾಡುವಾಗ ಯಾರಾದರೂ ಪ್ರಶ್ನೆ ಕೇಳಿದರೆ, ನೀವು ಇಂಥವ್ರು ತಾನೇ, ನಿಮ್ಮ ಹೆಸರು ಇಂಥದ್ದು, ಏನು ಪ್ರಶ್ನೆ ಕೇಳಿದ್ದೀರಿ, ಹೀಗೆ ಇಂಥ ಇದಕ್ಕೆ ಇಷ್ಟು ಉತ್ತರ, ನಿಮಗಿಷ್ಟು ಸಾಕು. ಏನು ಅವರಿಗಾದ ಪ್ರಶ್ನೆಗೆ ಹೇಳಬೇಕೇ ಹೊರತು, ಪ್ರಶ್ನೆಗೆ ಉತ್ತರ ಹೇಳಬೇಕೇ ಹೊರತು ವ್ಯಕ್ತಿಗೆ ಉತ್ತರ ಹೇಳೋದಾ? ನಿಮಗಿಷ್ಟು ಸಾಕು, ಇನ್ನೊಬ್ಬರಿಗೆ ಇನ್ನಷ್ಟು ಅಂತನಾ? ಅದಲ್ಲ. ಅದಕ್ಕೋಸ್ಕರವಾಗಿ ನೋಡಿ, ವೇದದಲ್ಲಿ ಇರುವಂತಹ ಒಂದೊಂದು ಶಬ್ದದ ಒಂದು ಸ್ವಾರಸ್ಯವೇನು. ಪ್ರತೇ ಬ್ರವೀಮಿ, ಬ್ರವೀಮಿ ಅಂತ ಹೇಳಿದರೆ ಹೇಳ್ತೇನೆ ಅಂತ ಅರ್ಥ. ಪ್ರತೇ ಬ್ರವೀಮಿ ಅಂದರೆ ಪ್ರಬ್ರವೀಮಿ, ಪ್ರಕರ್ಷೇಣ ಬ್ರವೀಮಿ. ಪ್ರಕರ್ಷೇಣ ಅಂದರೆ ಅದಕ್ಕೆ ಎಷ್ಟು ಉತ್ತರ ಇದೆಯೋ ಅದನ್ನು ಹೇಗೆ ಹೇಳಬೇಕು ಹಾಗೆ ಅಷ್ಟನ್ನು ಅದೇ ರೀತಿಯಲ್ಲಿ ನಾನು ಒಂದು ಚಾಚೂ ತಪ್ಪದೆ ಹೇಳ್ತೇನೆ, ಅದು ಪ್ರಬ್ರವೀಮಿ. ಆ ಶಬ್ದದ ಅರ್ಥ ಪ್ರತೇ ಬ್ರವೀಮಿ ತದುಮೇ ನಿಬೋಧ. ನಾ ಹೇಳ್ತೇನೆ, ನೀ ತಿಳ್ಕೋಬೇಕು. ತದುಮೇ ನಿಬೋಧ, ನಾ ಹೇಳೋದು ಹೇಳಿಬಿಟ್ಟೆ, ನೀನು ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಪ್ರಯೋಜನವಿಲ್ಲ. ನೀನು ನಿಬೋಧ ಅಂತ ಚೆನ್ನಾಗಿ ಅರಿವು ಮಾಡ್ಕೋಬೇಕು. ಸ್ವರ್ಗ್ಯಂ ಅಗ್ನಿಂ ನಚಿಕೇತ ಪ್ರಜಾನನ್, ಈ ಒಂದು ಅಗ್ನಿವಿದ್ಯೆಯನ್ನು, ಸ್ವರ್ಗ ಸಾಧನವಾದ ಅಗ್ನಿವಿದ್ಯೆಯನ್ನು ನೀನು ತಿಳ್ಕೋಬೇಕು. ಇದು ಎಂಥದ್ದಪ್ಪ ಅಂದರೆ ಅನಂತ ಲೋಕಾಪ್ತಿಂ, ಇಂದ್ರನ ಲೋಕವನ್ನೇ ಸಾಧಿಸಿಕೊಡುವಂಥದ್ದು ಅಂದರೆ ಅನಂತ ಅವಾಪ್ತಿ. ಅನಂತ ಲೋಕಾವಾಪ್ತಿ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಸ್ವರ್ಗವನ್ನೇ ಕೊಟ್ಟ ಮೇಲೆ ಆ ಸ್ವರ್ಗಕ್ಕಿಂತ ಕಮ್ಮಿಯಾದ ಇತರೆ ಸ್ವರ್ಗಗಳೆಲ್ಲ ಅದರಲ್ಲೇ ಸೇರಿ ಬಂದ ಹಾಗೆ. ಎಲ್ಲ ಲೋಕಗಳು ಅದರಲ್ಲಿ ಸ್ವರ್ಗರೂಪದಲ್ಲಿರುವಂತಹ ಎಲ್ಲ ಲೋಕಗಳನ್ನು ಸಾಧಿಸಿಕೊಡುವಂತಹದ್ದು. ಅಂದರೆ ಶತೇ ಪಂಚಾಶನ್ಯಾಯೇನ ಅಂತ ಒಂದು ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ. 100 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ 50 ರೂಪಾಯಿ ಕೊಡಿ ಅಂತ ಯಾರು ಕೇಳ್ತಾರ? ಅರೆ 100 ರೂಪಾಯಿನಲ್ಲೇ 50 ರೂಪಾಯಿ ಇದೆಯಲ್ಲಪ್ಪ, 100 ರೂಪಾಯಿನಲ್ಲಿ ಅಂತರ್ಗತವಾಗಿದೆ. ಹಾಗೆ ಈ ಎಲ್ಲದಕ್ಕಿಂತ ಉತ್ಕೃಷ್ಟವಾದ ಸ್ವರ್ಗವನ್ನೇ ಕೊಟ್ಟ ನಂತರ ಬಾಕಿ ಉಳಿದ ಸ್ವರ್ಗಗಳೆಲ್ಲ ಅದರಲ್ಲಿ ಸೇರಿ ಬಂದು, ಅವನು ಯಾವುದೇ ಲೋಕದಲ್ಲಿಯೂ ಸ್ವರ್ಗದ ಸುಖವನ್ನು ಅನುಭವಿಸಬೇಕು ಅಂದರೆ ಅವನು ಹೋಗಲಿಕ್ಕೆ ಸ್ವತಂತ್ರ. ಆ ರೀತಿಯಾದಂತಹ ಅನಂತ ಲೋಕಾಪ್ತಿಂ, ಎಲ್ಲ ಲೋಕಗಳನ್ನು ಎಲ್ಲ ಸ್ವರ್ಗಗಳನ್ನು ತಂದುಕೊಡುವಂತಹ ಅಥೋ ಪ್ರತಿಷ್ಠಾಂ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಮ್, ಈ ಒಂದು ಜ್ಞಾನಿಗಳ ಅಂದರೆ ಉಪಾಸಕರ ಬುದ್ಧಿಯಲ್ಲಿ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಅಡಗಿದೆ. ಜ್ಞಾನಿಗಳ ಅಂದರೆ ಉಪಾಸಕರ ಬುದ್ಧಿಯಲ್ಲಿ ನಿಹಿತವಾದಂತಹ ವಿದ್ಯೆ ಜ್ಞಾನಿಗಳ ಮುಖಾಂತರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ನಾನು ನಿನಗೆ ಹೇಳ್ತೇನೆ, ನೀನು ಇದನ್ನು ತಿಳ್ಕೊಂಡ್ರೆ ನೀನು ಅಗ್ನಿವಿದ್ಯಾ ಪ್ರವೀಣನ ಆಗ್ತೀಯಾ, ನೀನು ಅಂಥ ಜ್ಞಾನಿ ಆಗ್ತೀಯಾ ಅಂತ ಹೇಳ್ತಾನೆ. ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕ ಯಾವತೀರ್ವಾ ಯಥಾವಾ ಸಚಾಪಿ ತತ್ ಪ್ರತ್ಯವದದ್ಯಥೋಕ್ತಂ ಅಥಾಸ್ಯ ಮೃತ್ಯು ಪುನರೇವಾಹ ತುಷ್ಟಃ. ಇವಾಗ ಲೋಕಾದಿಮಗ್ನಿಂ, ಲೋಕಾನಾಂ ಆದಿಹಿ ಲೋಕಾದಿಹಿ, ಲೋಕಕ್ಕೆ ಆದಿಯಾಗಿ ಇರುವಂಥವನು ಅಗ್ನಿ. ಅಗ್ನಿ ಹೇಗೆ ಆದಿಯಾಗಿರುವವನು ಅಂತ ಹೇಳಿದರೆ, ಅಗ್ನಿ ಬೇರೆ ಅಲ್ಲ, ಹಿರಣ್ಯಗರ್ಭ ಬೇರೆ ಅಲ್ಲ, ಅಥವಾ ಕಾರ್ಯಬ್ರಹ್ಮ ಬೇರೆ ಅಲ್ಲ, ಪ್ರಥಮ ಶರೀರಿ ಬೇರೆ ಅಲ್ಲ. ಇವೆಲ್ಲ ಶಾಸ್ತ್ರದಲ್ಲಿ ಹೇಳಿರುವಂತಹದ್ದು, ಉಪನಿಷತ್ತಿನಲ್ಲಿ ಹೇಳಿರುವಂತಹ ಒಂದು ಸ್ವರೂಪ. ಪರಮಾತ್ಮನಿಂದ ಮೊದಲು ಸೃಷ್ಟವಾದವನು ಹಿರಣ್ಯಗರ್ಭ ಬ್ರಹ್ಮ. ಹಿರಣ್ಯಗರ್ಭ ಸಮವರ್ತದಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಅಂತ ವೇದದಲ್ಲಿ ಹೇಳ್ತಾರೆ. ಹಿರಣ್ಯಗರ್ಭ ಅನ್ನುವಂಥವನು ಪರಮಾತ್ಮನಿಂದ ಮೊದಲು ಸೃಷ್ಟನಾದಂತಹ ಜೀವ. ಸವೈ ಶರೀರಿ ಪ್ರಥಮ ಸವೈ ಪುರುಷ ಉಚ್ಯತೆ.
ಆದಿಕರ್ತ ಸ ಭೂತಾನಾಂ ಬ್ರಹ್ಮಾಗ್ರೇ ಸಮವರ್ತತ. ಎಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮ ಅಂತ ಯಾವುದಿದ್ದಾನೋ ಅವನನ್ನು ಪರಮಾತ್ಮ ಸೃಷ್ಟಿ ಮಾಡಿದಂತೆ. ಮೊದಲು ಪ್ರಪಂಚದ ಸೃಷ್ಟಿಕರ್ತೃವಾದ ಬ್ರಹ್ಮನನ್ನು ಮೊದಲು ಸೃಷ್ಟಿ ಮಾಡಿದ್ದು ಪರಮಾತ್ಮ. ಪರಮಾತ್ಮ ಅಂದರೆ ಬ್ರಹ್ಮನಿಗಿಂತ ಮೇಲ್ನವನು. ಅಂತಹ ಶರೀರಿ, ಪ್ರಥಮ ಶರೀರಿ, ಆ ಪ್ರಥಮ ಶರೀರಿಯಾಗಿರುವವನು ಅವನನ್ನೇ ವಿರಾಟ್ ಅಂತ ಹೇಳ್ತಾರೆ, ಅವನನ್ನೇ ಸೂತ್ರಾತ್ಮ ಅಂತಲೂ ಹೇಳ್ತಾರೆ, ಅವನನ್ನೇ ಅಗ್ನಿ ಅಂತಲೂ ಹೇಳ್ತಾರೆ. ಅಗ್ರೇ ನಯತಿ ಇತ್ಯಗ್ನಿ, ಆ ಅಗ್ನಿ. ಆ ರೀತಿಯಾದಂತಹ ಲೋಕಾದಿಂ ಅಗ್ನಿಂ, ಈ ಪ್ರಕೃತವಾದಂತಹ ನಚಿಕೇತ ಕೇಳಿರುವಂತಹ ಅಗ್ನಿಯನ್ನ ತಂ ಉವಾಚ, ತಸ್ಮೈ ಉವಾಚ, ಅವನಿಗೆ ಹೇಳಿಕೊಟ್ಟ. ಹೇಗೆ ಹೇಳಿಕೊಟ್ಟ ಅಂತ ಹೇಳಿದರೆ, ಅಗ್ನಿವಿದ್ಯೆಯನ್ನು ಮಾಡಬೇಕಾದ್ರೆ ಆ ಒಂದು ಅಗ್ನಿಗೆ ಯಾ ಇಷ್ಟಕಾಹ ಯಾವತೀರ್ವಾ ಯಥಾವಾ. ಅಗ್ನಿ ಚಯನ, ಚಯನ ಅಂತ ಹೇಳಿದರೆ ಯಾಗವನ್ನು ಮಾಡುವಂತಹ ಒಂದು ಕ್ರಿಯಾ ವಿಶೇಷ. ಚೀ ಚಯನೆ ಅಂತ ಧಾತು, ಚಯನ ಅಂದರೆ ಸಂಪಾದನಾ ಅಂತ ಅರ್ಥ. ಅಗ್ನಿ ಸಂಪಾದನೆ, ಅಗ್ನಿ ಸಂಪಾದನೆ ಮಾಡಬೇಕಾದ್ರೆ ಕುಂಡವನ್ನು ನಿರ್ಮಾಣ ಮಾಡಬೇಕು. ಹೋಮದ ಕುಂಡ ಅಂತ ನೀವೆಲ್ಲ ನೋಡಿರ್ತೀರಿ. ಇವಾಗೆಲ್ಲ ಕಬ್ಬಿಣದ ಹೇಳಬಾರ್ದು, ಕಬ್ಬಿಣದ ಕುಂಡಗಳನ್ನು ತಂದಿಟ್ಟು ಹೋಮ ಮಾಡ್ತಾರೆ. ಇದು ಶಾಸ್ತ್ರ ವಿರುದ್ಧವಾದದ್ದು. ಅಗ್ನಿ ಪ್ರತಿಷ್ಠೆ ಹಾಗೆ ಮಾಡಿ, ಅಗ್ನಿಗೆ ಯಾವತ್ತೂ ಭೂಮಿಯ ಮೇಲೆ ಪ್ರತಿಷ್ಠೆ ಮಾಡಬೇಕು. ಭೂಮಿಯಲ್ಲಿ ಇಟ್ಟಿಗೆಗಳನ್ನು ಇಟ್ಟುಬಿಟ್ಟು ಒಳಗಡೆ ಮಣ್ಣನ್ನು ಹಾಕಿಬಿಟ್ಟು ಅದರ ಮೇಲೆ ಗೋಮಯಾದಿಗಳನ್ನು ಉಪಲೇಪನ ಮಾಡಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಅದರ ಮೇಲೆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿದಾಗ ಆ ಅಗ್ನಿ ನಾವು ಕೇಳಿರುವಂತಹ ಫಲವನ್ನು ತಂದು ಕೊಡುವವನಾಗ್ತಾನೆ. ಅಗ್ನಿ ಯಾರು ಅಂತ ಕೇಳಿದರೆ ಅವನು ಜಸ್ಟ್ ಲೈಕ್ ಎ ಪೋಸ್ಟ್ ಮ್ಯಾನ್. ಅವನು ನಮಗೂ ದೇವತೆಗಳಿಗೂ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾನೆ. ನಾವು ಕೊಡೋದು ಇಂದ್ರನಿಗೆ. ಇಂದ್ರಾಯ ಸ್ವಾಹ ಇಂದ್ರಾಯೇದನ್ನಮಮ, ಯಮಾಯ ಸ್ವಾಹ ಯಮಾಯೇದನ್ನಮಮ ಹೇಳ್ತೇವೆ. ಇದು ಇಂದ್ರನಿಗಾಗಲಿ ಯಮನಿಗಾಗಲಿ ನಾವು ಇಲ್ಲಿ ಕೊಟ್ಟಿದ್ದು ಅಲ್ಲಿಗೆ ಹೋಗೋದು ಹೇಗೆ? ಇವನು ತೊಗೊಂಡು ಹೋಗಿ ಕೊಡ್ತಾನೆ. ಆದ್ದರಿಂದ ಅವನಿಗೆ ಅಗ್ರೇ ನಯತಿ, ಈ ಹವಿಸ್ಸನ್ನು ದ್ರವ್ಯವನ್ನು ತೆಗೆದುಕೊಂಡು ಹೋಗುವವನು. ಆದ್ದರಿಂದ ಅವನಿಗೆ ಅಗ್ನಿ ಅಂತ ಹೆಸರು. ಆ ಅಗ್ನಿಯನ್ನು ಸಂಪಾದನೆ ಮಾಡಬೇಕಾದ್ರೆ ಅಗ್ನಿಚಯನ ರೂಪಯಾಗದಲ್ಲಿ ಈ ಕುಂಡದಲ್ಲಿ ಎಷ್ಟು ಕುಂಡವನ್ನು ಮಾಡಬೇಕಾದ್ರೆ ಅದಕ್ಕೆ ಪರಿಮಾಣ ಅಂದರೆ ಕ್ವಾಂಟಿಟಿ, ಪರಿಮಾಣ ಅಂದರೆ ಅಳತೆ ಇದೆಯಲ್ಲ, ಎಷ್ಟು ಇಟ್ಟಿಗೆ ಇರಬೇಕು, ಎಷ್ಟು ಅದರಲ್ಲಿ ಚೌಕ ಇರಬೇಕು, ಉದ್ದ ಎಷ್ಟು, ಅಗಲ ಎಷ್ಟು ಇತ್ಯಾದಿ, ಮತ್ತು ಆಳ ಎಷ್ಟು, ಇದಿಷ್ಟು ಇರಬೇಕು. ಅದರ ಪ್ರಕಾರವಾಗಿ ಮಾಡಿದಾಗ ಅದು ಕುಂಡ ಅಂತ ಅನಿಸ್ಕೊಳ್ಳುತ್ತೆ. ಅದು ಹೋಮಕುಂಡ. ಯಾಗದಲ್ಲಿ 3 ವಿಧವಾದಂತಹ ಅಗ್ನಿಯ ಸ್ಥಾನ: ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ 3. ಯಾಗವನ್ನು ಯಾರಾದರೂ ನೋಡಿದ್ದೀರೋ? ಇಲ್ಲಿ ಎಲ್ಲಾದರೂ ಒಂದು ಯಾಗವನ್ನಾದರೂ ನೋಡಿದವರಿದ್ದರೆ ಅವರಿಗೆ ಸ್ವಲ್ಪ ಇದಾಗುತ್ತೆ. ಒಂದೊಂದು 3 ಕಡೆಯಲ್ಲಿ 3 ವಿಧವಾದಂಥ ಕುಂಡಗಳನ್ನು ಹಾಕ್ತಾರೆ ಯಾಗದಲ್ಲಿ. ಆಹವನೀಯಕ್ಕೊಂದು, ಗಾರ್ಹಪತ್ಯಕ್ಕೊಂದು, ದಕ್ಷಿಣಾಗ್ನಿಗೊಂದು ಅನ್ನುವಂಥದ್ದು. ಪ್ರತಿ ಇಷ್ಟಿಯನ್ನು ಮಾಡುವಾಗ ಅದರಲ್ಲೇ ಮಾಡಬೇಕು. ಗೃಹಸ್ಥನಾದವನು ಈ ಅಗ್ನಿ ಪರಿಚರ್ಯೆಯನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ. ಇರಲಿ, ಆ ರೀತಿಯಾದಂತಹ ಅಗ್ನಿಯನ್ನು ಮಾಡಬೇಕಾದ್ರೆ ಕುಂಡ ನಿರ್ಮಾಣ ಮಾಡುವಾಗ ಇಟ್ಟಿಗೆಗಳನ್ನೇ ಇಡಬೇಕು. ಎಷ್ಟು ಇಟ್ಟಿಗೆಗಳು, ಯಾವ ಪರಿಮಾಣ ಅನ್ನುವಂಥದ್ದು ಈ ಅಗ್ನಿವಿದ್ಯೆಯಲ್ಲಿ ಹೇಳ್ತಾನೆ. ಅದನ್ನೇ ಹೇಳ್ತಾ ಇರೋದು. ತಸ್ಮೈ ಯಾ ಇಷ್ಟಕಾಹ, ಯಾವತೀರ್ವ, ಯಾವ ಇಟ್ಟಿಗೆಗಳು, ಎಷ್ಟು ಇಟ್ಟಿಗೆಗಳು, ಆಮೇಲೆ ಅವುಗಳನ್ನು ಇಡುವ ಕ್ರಮ ಹೇಗೆ, ಕುಂಡ ಯಾವ ರೀತಿ ನಿರ್ಮಾಣ ಮಾಡಬೇಕು, ಉದ್ದ ಎಷ್ಟು, ಅಗಲ ಎಷ್ಟು, ಎತ್ತರ ಎಷ್ಟು, ಆಳ ಎಷ್ಟು, ಇವೆಲ್ಲ ವಿವರಣೆಯನ್ನು ತೈತ್ರೀಯ ಬ್ರಾಹ್ಮಣಾಂತರ್ಗತ ಕಾಠಕ ದ್ವಿತೀಯ ಪ್ರಶ್ನದಲ್ಲಿ ಇದರ ವಿವರಣೆ ಬರುತ್ತೆ. ಆ ಒಂದು ಅಗ್ನಿಚಯನದ ವಿಚಾರ ಅದನ್ನು ಮಂತ್ರ ಸಹಿತವಾಗಿ ಉಪದೇಶ ಮಾಡಿದ. ಯಾರು? ಯಮ ನಚಿಕೇತನಿಗೆ ಈ ಅಗ್ನಿವಿದ್ಯೆಯನ್ನು ಮಂತ್ರ ಪುರಸ್ಸರವಾಗಿ ಹೇಳಿಬಿಟ್ಟು ಅಗ್ನಿಚಯನ ಮಾಡುವ ವಿಧಾನವನ್ನೂ ಸಂಪೂರ್ಣವಾಗಿ ಹೇಳಿದ. ಬಹಳ ಕ್ಲಿಷ್ಟವಾದಂತಹ ಸ್ವರೂಪ ಅದು. ಅದನ್ನು 21 ಬಂಗಾರದ ಇಟ್ಟಿಗೆಗಳು ಆ ಅಗ್ನಿಚಯನಕ್ಕೆ ಉಪಯೋಗ ಮಾಡಬೇಕು. 21 ಬಂಗಾರದ ಇಟ್ಟಿಗೆಗಳು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಹಾಗಿತ್ತು. ಈಗಿನ ಕಾಲದಲ್ಲಾದರೆ ಕೆಲವರಲ್ಲಿ ಇರುತ್ತೆ ಆ ರೀತಿ. 21ಕ್ಕೇನು 51 ಇಟ್ಟಿಗೆಗಳು ಹಿರಣ್ಯದ
ಇಟ್ಟಿಗೆಗಳು ಇರ್ತಾವೆ, ಆದರೆ ಅವರು ಅಗ್ನಿ ಚಯನ ಮಾಡೋದಿಲ್ಲ. ಅವ್ರ ಚಯನ ಏನಿದ್ರು ಬೇರೆ ಚಯನವೇ. ಆ ರೀತಿಯಾಗಿ ಇಂತಹ ಹಿರಣ್ಯದ ಇಟ್ಟಿಗೆಗಳು ಅಥವಾ ಸಕ್ಕರೆಯಿಂದ ಮಾಡಿರುವಂತಹ ಇಟ್ಟಿಗೆಗಳು, ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಅದನ್ನು ತಯಾರು ಮಾಡುವ ಕ್ರಮ ಇದೆ. ಸಕ್ಕರೆ ಹಾಕಿಬಿಟ್ರೆ ಹೋಮ ಮಾಡಿದರೆ ಕರಗೋಗೋದಿಲ್ವ ಅಂತ ಕೇಳಿದರೆ, ಕರಿಗೆ ಹೋಗದೆ ಇರುವಂತಹ ಶರ್ಕರ ಅಂದರೆ ಸಕ್ಕರೆ. ಹಾಗೆ ಇನ್ನು ತುಪ್ಪದಿಂದಲೂ ಕೂಡ, ತುಪ್ಪ ಮತ್ತು ಸಕ್ಕರೆ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಅದು ವಿಶೇಷವಾಗಿ ಮಾಡಿರುವಂತಹ ಇಟ್ಟಿಗೆಗಳು, ಇವುಗಳಿಂದಲಾಗಲಿ ಮಾಡಿದಾಗ ಅದು ಅಗ್ನಿಚಯನಕ್ಕೆ ಬೇಕಾಗುವಂತಹ ಒಂದು ಕುಂಡವಾಗುತ್ತೆ. ಆ ಕುಂಡವನ್ನು ಮಾಡಿ ಅದರಲ್ಲಿ ಅಗ್ನಿಸ್ಥಾಪನೆಯನ್ನು ಹೇಗೆ ಮಾಡಬೇಕು, ಅಗ್ನಿಸ್ಥಾಪನೆಗೆ ಯಾವ ಮಂತ್ರವನ್ನು ಹೇಳಬೇಕು, ಅಗ್ನಿಚಯನದಲ್ಲಿ ಯಾವ ದ್ರವ್ಯವನ್ನು ಉಪಯೋಗಿಸಬೇಕು, ಯಾವ ದೇವತೆಯನ್ನು ಕರೆಯಬೇಕು, ದೇವತೆಗೆ ಎಷ್ಟು ಆಹುತಿಯನ್ನು ಕೊಡಬೇಕು, ಬ್ರಹ್ಮನ ಕರ್ತವ್ಯವೇನು, ಆ ಹೋತ ಉದ್ಗಾತ ಇತ್ಯಾದಿ. ಉದ್ಗಾತ ಅಂದರೆ ಸಾಮಗಾನವನ್ನು ಮಾಡಿ ಹೇಳುವಂಥವನು ಉದ್ಗಾತ ಅಂತ. ಅಧ್ವರ್ಯವಾದವನು ಆಹುತಿಯನ್ನು ಕೊಡುವವನು, ಬ್ರಹ್ಮನಾದವನು ಕರ್ಮದ ನಿರೀಕ್ಷಣೆ ಮಾಡುವವನು. ಹಾಗೆ ಇನ್ನು ಹೋತ ಅಂತ ಇರ್ತಾನೆ, ಅವನು ಕೂಡ ಸ್ತುತಿಯನ್ನು ಮಾಡುವವನು. ಈ ರೀತಿಯಾಗಿ 4 ಋತ್ವಿಜರು ಇರುವಂತಹ ಯಾಗದಲ್ಲಿ ಯಾವ್ಯಾವ ರೀತಿಯಾದಂಥ ಅನುಷ್ಠಾನ ಮಾಡಬೇಕು ಅನ್ನುವಂಥ ವಿಧಾನವನ್ನು ಸಂಪೂರ್ಣ ವಿವರಣೆ ಮಾಡಿ ಹೇಳ್ತಾನೆ. ನಾನು ಈಗ ಇಷ್ಟು ಹೇಳಿದ್ದೆ, ಎಷ್ಟು ಜನಿಗೆ ನಾನು ಹೇಳಿದ ಹಾಗೆ ಇದನ್ನು ಹೇಳೋದಕ್ಕೆ ಸಾಧ್ಯವೋ? ಸ್ವಾಮಿ ಇದನ್ನೆಲ್ಲ ನೆನಪಿಟ್ಕೊಳ್ಳೋಣ, ಎಲ್ಲಿ ಹೇಳೋಣ? ಅಗ್ನಿ ಚಯನ ನಮಗೆ ಯಾವ ಚಯನೋ ಗೊತ್ತಿಲ್ಲ, ನಮಗೆ ಶಯನ ಗೊತ್ತು ಅಂತ ಹೇಳ್ತಾರೆ ಎಲ್ಲ. ಅಂದರೆ ಇದೇ ಇಷ್ಟು ಕಷ್ಟವಾಗಿರುವಾಗ ಇದರ ವಿಧಾನ, ಅನುಷ್ಠಾನದ ಕ್ರಮ ಚಾಚೂ ತಪ್ಪದೆ ಮಂತ್ರವನ್ನೂ ಕೂಡ, ಅವನು ಮಂತ್ರವನ್ನೂ ಉಪದೇಶ ಮಾಡಿದ್ದಾನೆ. ಇದಿಷ್ಟನ್ನೂ ಕೂಡ ಅವನು ಹೇಳ್ತಾನೆ. ಯಥೋಕ್ತಂ ಅಥಾಸ್ಯ ಮೃತ್ಯು ಪುನರೇವಾಹ ತುಷ್ಟ. ಇದು ಯಾವಾಗ ಈ ರೀತಿಯಾಗಿ ಅವನು ಹೇಳಿದನೋ, ಹೇಳಿದ್ದಷ್ಟು ನಿನಗೆ ಗೊತ್ತಾಯ್ತೇನಪ್ಪ ನಚಿಕೇತನೇ? ಕೇಳ್ತಾನೆ. ಗೊತ್ತಾಯ್ತಪ್ಪ, ಎಲ್ಲಿ ಹೇಳು? ಕೇಳ್ತಾನೆ. ಯಾವ ರೀತಿಯಾಗಿ ಅವನು ಉಪದೇಶ ಮಾಡಿದ್ನೋ ಅಷ್ಟೇ ಚೆನ್ನಾಗಿ ಅವನು ಪ್ರತ್ಯವದತು, ಅವನಿಗೆ ಪ್ರತಿಯಾಗಿ ಅರ್ಪಣೆ ಮಾಡಿ ಹೇಳ್ದ. ಅದು ಅವನ ಪ್ರಜ್ಞಾ ವೈಶಿಷ್ಟ್ಯಕ್ಕೆ ಸಾಕ್ಷಿ. ಒಂದು ಸಾರಿ ಅಂದರೆ ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ. ಏಕಸಂಧಿಗ್ರಾಹಿ ಅಂದರೆ ಒಂದು ಸಾರಿ ಹೇಳ್ತಾ ಇದ್ದ ಹಾಗೆ ಅದನ್ನು ಹಾಗೇ ಗ್ರಹಣ ಮಾಡುವಂತಹ ಸಾಮರ್ಥ್ಯ ಇರುತ್ತಲ್ಲ, ಅದು ಏಕಸಂಧಿಗ್ರಾಹಿ. ಇವತ್ತು ಯಾರಾದರೂ ಏಕಸಂಧಿಗ್ರಾಹಿಗಳಿದ್ದಾರೋ? ಶತಾವಧಾನಿ ಗಣೇಶ್ ಅವರು ಒಳ್ಳೆ ಗ್ರಾಹಿಗಳು, ಏಕಸಂಧಿಗ್ರಾಹಿಗಳೇ ಅವರು ಕೂಡ. ಅವರನ್ನೂ ಮೀರಿಸಿದ ಗ್ರಾಹಿಗಳಿದ್ದಾರೆ. ಭಾರತೀ ತೀರ್ಥ ಮಹಾಸ್ವಾಮಿಗಳು, ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳಿದ್ದಾರಲ್ಲ, ನಾವೆಲ್ಲ ಸಾಕ್ಷಾತ್ತಾಗಿ ನೋಡಿರುವಂಥದ್ದು. ಅದು ಏನು ಪ್ರತಿಭಾ ವಿಶೇಷ ಅವರದ್ದು! ನಾವು ನಮ್ಮ ಕನಸಿನಲ್ಲೂ ಊಹೆ ಮಾಡಲಿಕ್ಕೆ ಸಾಕಾಗದೇ ಇರುವಂತಹ ಬೌದ್ಧಿಕ ಒಂದು ಪ್ರತಿಭೆ ಅವರಲ್ಲಿರುವಂಥದ್ದು. ಏಕಸಂಧಿಗ್ರಾಹಿ ಒಂದು ಶ್ಲೋಕವನ್ನು ಹೀಗೆ ನೋಡ್ತಾರೆ. ನಾವು ಆ ಶ್ಲೋಕವನ್ನು ಬೈಹರ್ಟ್ ಮಾಡಬೇಕಾದ್ರೆ 10-20 ಸಾರಿ ಅದನ್ನು ಓದಬೇಕು. ಅವರು ಒಂದು ಸಾರಿ ನೋಡಿದರೆ ಹಾಗೆ ಹೇಳಿಬಿಡ್ತಾರೆ. ಎಷ್ಟೇ ದೊಡ್ಡ ಶ್ಲೋಕ, ಸಣ್ಣ ಶ್ಲೋಕ ಆದರೆ ಅನುಷ್ಠುಪ್ ಶ್ಲೋಕಗಳನ್ನಾದರೆ ನಾವು ಹೇಳಿಬಿಡ್ಬೋದು ಕಷ್ಟಪಟ್ಟು. ಇವರು ಹಾಗಲ್ಲ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಸ್ರಗ್ಧರ ಛಂದಸ್ಸಿನಲ್ಲಿರುವಂತಹ ಶ್ಲೋಕಗಳನ್ನು ಕೂಡ ಹಾಗೆ ಹೇಳಿಬಿಡ್ತಾರೆ. ಅದೇನು, ಅವರು ಯಜುರ್ವೇದಿಗಳು, ಋಗ್ವೇದದ ಹುಡುಗರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದು ಕೂತವರು. ಇದು ನಾವೆಲ್ಲ ನೋಡಿರುವಂತಹದ್ದು, ಅದಕ್ಕೆ ಹೇಳ್ತಾ ಇದ್ದೇನೆ. ಋಗ್ವೇದ ಮಂತ್ರ, ಅವರೇನು ಋಗ್ವೇದ ಅಧ್ಯಾಯ, ಅವರು ಸ್ವಶಾಖ್ಯ ಋಗ್ವೇದವಲ್ಲ. ಋಗ್ವೇದ ಮಂತ್ರಗಳನ್ನು ಹೀಗೆ ನೋಡ್ತಾರೆ. ಇದನ್ನು ಹೇಳಪ್ಪ ಅಂತ ಆ ಮಂತ್ರವನ್ನು ಒಂದು ಋಕ್ಕನ್ನು ಸಂಪೂರ್ಣ ಹೇಳಿ ಮುಂದೆ ಹೇಳ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾರೆ. ಅದು ಹೆಂಗೆ ಸಾಧ್ಯ? ಅದು ಏಕಸಂಧಿಗ್ರಾಹಿಗಳಿಗೆ ಮಾತ್ರ ಇದು ನಾವು ನೋಡಿರುವಂಥದ್ದು. ನೀವು ಗಣೇಶ್ ಅವರನ್ನು ಕೇಳಿದರೆ ಅವರಿಗೂ ಗೊತ್ತು. ಅವರನ್ನೂ ಒಂದು ಸಾರಿ ಶೃಂಗೇರಿಯಲ್ಲಿ ಅವರು ಅಷ್ಟಾವಧಾನ ಮಾಡಿದರು. ನಾನು ಒಬ್ಬ ಪೃಚ್ಛಕನಾಗಿದ್ದೆ ಆ ಸಂದರ್ಭದಲ್ಲಿ. ಆವಾಗ ಜಗದ್ಗುರುಗಳು ಅದರಲ್ಲಿ ಭಾಗವಹಿಸಿ ಅವರು ಕೇಳಿರುವಂತಹ ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಹುಬ್ಬೇರಿಸುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದು. ಅದೇನು ಒಂದು ಅವರಿಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಏನು ಗೊತ್ತಿದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಯಾಕೆ ನಮ್ಮ ಬುದ್ಧಿಗೆ ತೋಚೋದಿಲ್ಲ. ಅಂತಹ ಪ್ರತಿಭಾ ವಿಶೇಷ ಅಂಥವರು. ಹಾಗೆ ನಚಿಕೇತನು ಕೂಡ ಅವನು ಏನು ಹೇಳಿದ್ದನೋ ಅಷ್ಟನ್ನು ಹಾಗೆ ಯಥಾವತ್ತಾಗಿ ಒಪ್ಪಿಸಿದ. ಅಂದರೆ ಈ ಅಗ್ನಿವಿದ್ಯೆಯನ್ನು ಹೇಳಬೇಕಾದ್ರೆ ಕನಿಷ್ಠ ಪಕ್ಷ ನಮ್ಮ ಲೆಕ್ಕಾಚಾರದಲ್ಲಿ 1 ಗಂಟೆ ಆದರೂ ಅವನು ಹೇಳಿರ್ತಾನೆ. ಈ ಒಂದು ಕರ್ಮದ ಸ್ವರೂಪ ಹೀಗಪ್ಪ.
ಅದಷ್ಟನ್ನು ಅಂಗಯಾಗ ಯಾವುದು, ಅಂಗಿಯಾಗ ಯಾವುದು, ಯಾವ ರೀತಿಯಾದಂಥ ಕ್ರಮದಲ್ಲಿ, ಅಂದರೆ ಪೂರ್ವಮೀಮಾಂಸಾದಲ್ಲಿ ಅನೇಕ ವಿಧಾನಗಳನ್ನು ಹೇಳಿದ್ದಾರೆ. ಅದಷ್ಟನ್ನು ವಿವರಣೆ ಮಾಡಿದ್ದಾನೆ. ವಿವರಣೆ ಮಾಡಿದ್ದನ್ನು ಅವನು ಯಥಾವತ್ತಾಗಿ ಜೆರಾಕ್ಸ್ ಕಾಪಿ ಇದ್ದಾಗೆ ಅವನು ಪ್ರತ್ಯವದತು, ಸಚಾಪಿ ತತ್ ಪ್ರತ್ಯವದತು. ಆ ರೀತಿಯಾಗಿ ಈ ರೀತಿಯಾಗಿ ಹೇಳಿದರೆ ಯಾರಿಗೆ ಸಂತೋಷವಾಗೋದಿಲ್ಲ? ಮೃತ್ಯುವಿಗೆ ತುಂಬ ಸಂತೋಷವಾಯ್ತಂತೆ. ಮೊದಲೇನು ಹೇಳಿದ್ದ? 3 ರಾತ್ರಿ ನೀ ನನ್ನಲ್ಲಿ ಉಳ್ಕೊಂಡಿದ್ದಕ್ಕೆ 3 ವರ ಕೊಡ್ತೀನಿ ಅಂತ ಹೇಳಿದ. ಈಗ ಈ ಅಗ್ನಿವಿದ್ಯೆ ಅತ್ಯಂತ ಕ್ಲಿಷ್ಟವಾದಂತಹ ಅಗ್ನಿಚಯನ ಸ್ವರೂಪವನ್ನು ಹೇಳಿದಾಗ ಅದಷ್ಟನ್ನು ಅವನ ಹಾಗೇ ಹೇಳಿದ್ರಿಂದ ಏನಾಯಿತು ಅಂದರೆ ಇವನಿಗೆ ತುಂಬ ಸಂತೋಷವಾಯಿತು. ಇವನು ಸಂತೋಷ ಕಟ್ಕೊಂಡು ನಮಗಾಗಬೇಕಾದ್ದೇನೋ? ಮೃತ್ಯುವಿಗೆ ಸಂತೋಷವಾಯಿತು ಅಂದರೆ ಏನು ಅರ್ಥ? ಅವನ ಸಂತೋಷವನ್ನು ಅವನು ತೋರಿಸಿದ. ಹೇಗೆ ತೋರಿಸಿದ? ತಮಬ್ರವೀತ್ ಪ್ರೀಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿ ಶೃಂಕಾಂಚ ಇಮಾಂ ಅನೇಕ ರೂಪಾಂ ಗೃಹಾಣ. ಈ ಒಂದು ಅಗ್ನಿವಿದ್ಯೆಯನ್ನು ಅವನು ಯಥಾವತ್ತಾಗಿ ಯಮನಿಗೆ ಅರ್ಪಿಸಿದ ನಂತರ, ಹೇಳಿದ ನಂತರ ತುಷ್ಟನಾದ ಯಮ ಅವನಿಗೆ ಹೇಳ್ತಾನೆ, ನಿನಗೆ ನಾನು ಅತ್ಯಂತ ಸುಪ್ರೀತನಾಗಿ ಈ 3 ವರ ಅಲ್ಲದೆ ಇನ್ನೊಂದು 4ನೇದಾಗಿ ಹೆಚ್ಚಿಗೆ 1 ವರ ಕೊಡ್ತೀನಿ. ಯಾಕೆ ಅಂದರೆ ಅಗ್ನಿವಿದ್ಯೆಯನ್ನು, ಕಷ್ಟವಾದ ಅಗ್ನಿವಿದ್ಯೆಯನ್ನು ನಾನು ಹೇಳಿದ ಹಾಗೆ ಅದು ನಾನೇ ಹೇಳಿದ್ದೇನೋ ಅಂತ ಕಾಣುವ ರೀತಿಯಲ್ಲಿ ನನಗೆ ಅರ್ಪಣೆ ಮಾಡಿದ್ಯಲ್ಲ, ಅದಕ್ಕೋಸ್ಕರವಾಗಿ ನಿನಗೆ ಬೋನಸ್ ಆಗಿ ಇನ್ನೊಂದು ವರ ಕೊಡ್ತೀನಿ. ಆ ರೀತಿಯಾಗಿ ವರಂ ತವೇಹಾದ್ಯ ದದಾಮಿ ಭುವ. ಏನು ವರ ಅಂತ ಹೇಳಿದರೆ ತವೈವ ನಾಮ್ನಾ ಭವಿತಾಯಮಗ್ನಿ. ಈ ನಾನು ಅಗ್ನಿ ವಿದ್ಯೆಯನ್ನು ಏನು ಹೇಳಿದ್ದೀನೋ ಅದಕ್ಕೆ ನಿನ್ನ ಹೆಸರನ್ನೇ ಇಟ್ಟುಬಿಡ್ತೇನೆ. ಅಗ್ನಿವಿದ್ಯಾ ಅಂತ ಹೇಳಿದರೆ ನಾಚಿಕೇತ ಅಗ್ನಿ ಎನ್ನುವ ಹೆಸರಿನಲ್ಲಿ ಇದು ಪ್ರಸಿದ್ಧಿಯನ್ನು ಹೊಂದುತ್ತೆ. ಅತ್ಯಂತ ಸಾಧನೆ ಮಾಡಿದಂತಹ ಮಹಾವ್ಯಕ್ತಿಗಳ ಹೆಸರನ್ನು ರೋಡಿಗೆ ಇಟ್ಟುಬಿಡ್ತಾರೆ, ಅಂದರೆ ಅವರನ್ನು ಬೀದಿಗೆ ಎಳೆದು ಬಿಡ್ತಾರೆ. ಆ ರೀತಿಯಾಗಿ ಅಂದರೆ ಪ್ರಸಿದ್ಧಿ ಹೊಂದುವಂತಹ ರೀತಿಯಲ್ಲಿ ಅದು ಒಂದು ವರವೇ, ಗೌರವವನ್ನು ಸಲ್ಲಿಸುವ ಒಂದು ಕ್ರಮ. ನಾನು ಕೇವಲ ಹಾಸ್ಯಕ್ಕೆ ಹೇಳಿದೆ ಅವ್ರನ್ನ ಬೀದಿಗೆ ಎಳ್ತಾರೆ ಅಂದರೆ ಬೀದಿಗೆ ಎಳೆದಿದ್ದು ಅಂತ ಅರ್ಥವಲ್ಲ. ಗಣಪತಿಯನ್ನೇ ಬೀದಿಗೆ ಎಳೆದಿದ್ದೀವಿ ನಾವು, ಇನ್ನು ಬಾಕಿ ಉಳಿದವರೇನು. ಹಾಗೆ ತವೈವ ನಾಮ್ನಾ ಭವಿತಾಯಮಗ್ನಿ ಅಷ್ಟೇ ಅಲ್ಲ, ಶೃಂಕಾಂಚ ಇಮಾಂ ಅನೇಕ ರೂಪಾಂ ಗೃಹಾಣ. ನಿನಗೆ ಒಂದು ವಿಚಿತ್ರವಾದಂತಹ ಮಾಲೆಯನ್ನು ನಾನು ಕೊಡ್ತೇನೆ. ಆ ಮಾಲೆ ಸುವರ್ಣಮಯವಾದಂತಹ ಮಾಲೆ, ರತ್ನಮಯವಾದಂತಹ ಮಾಲೆ, ಅದನ್ನು ಹಾಕ್ಕೊಂಡ್ರೆ ಶಬ್ದಗಳೆಲ್ಲ ಅದರಲ್ಲೇ ಕೇಳ್ತಾ ಇರ್ತಾವಂತೆ. ಅದು ವಿಶೇಷವಾದಂತಹ ಒಂದು ಮಾಲೆ. ಅದನ್ನು ಶೃಂಕಾಂ, ಭಗವತ್ಪಾದರು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಶಬ್ದವತೀಂ ರತ್ನಮಯೀಂ ಇಮಾಂ ಅನೇಕ ರೂಪಾಂ ಗೃಹಾಣ. ಒಂದು ಹಾರವನ್ನು ಕೊಡ್ತಾನೆ. ಆ ಹಾರ ವಿಶಿಷ್ಟವಾದದ್ದು. ಹೇಗೆ ವಾಲಿಯ ಕುತ್ತಿಗೆಯಲ್ಲಿ ಒಂದು ಮಾಲೆ ಇರುತ್ತೆ, ಆ ಮಾಲೆ ಇಂದ್ರ ಕೊಟ್ಟಿರುವಂತಹ ಮಾಲೆ, ಸುವರ್ಣ ಮಾಲೆ, ಅದು ನಿನ್ನಲ್ಲಿ ಇದ್ದಷ್ಟು ಹೊತ್ತು ನಿನ್ನ ಶಕ್ತಿ ಸಾಮರ್ಥ್ಯ ವೃದ್ಧಿಸ್ತಾ ಇರುತ್ತೆ. ಶತ್ರುಗಳು ನಿನ್ನ ಮೇಲೆ ದಾಳಿಗೆ ಬಂದಾಗ ಅವರ ಅರ್ಧ ಶಕ್ತಿ ನಿನಗೇ ಬಂದ್ಬಿಡುತ್ತೆ ಅಂತ ಆ ಒಂದು ಮಾಲೆಯ ವಿಶೇಷತೆ. ಹಾಗೆ ಯಮನು ಇವನಿಗೊಂದು ವಿಶೇಷವಾದಂತಹ ಮಾಲೆಯನ್ನು ವರರೂಪದಲ್ಲಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅಥವಾ ಈ ಮಾಲೆಯನ್ನು ತಗೊಂಡು ಇವನು ಏನು ಮಾಡಬೇಕು, ಅವನಿಗೆ ಅದರ ಅಪೇಕ್ಷೆ ಇಲ್ವಲ್ಲ ಅಂತ ಹೇಳಿದರೆ ಅವನ ವೈರಾಗ್ಯ ಇತ್ಯಾದಿಗಳು ಇವಾಗಿನ್ನೂ ಪ್ರಕಟಗೊಂಡಿಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಯಮ ಆ ಒಂದು ಮಾಲೆಯನ್ನು ಕೊಟ್ಟ ಅಂತ ಹೇಳಿದರೆ ತಪ್ಪೇನಿಲ್ಲ. ಅಥವಾ ನಿಮಗದು ಒಪ್ಪಿಗೆ ಆಗೋದಿಲ್ವೋ, ಇನ್ನೊಂದು ಅರ್ಥವನ್ನು ಹೇಳಬಹುದು. ಶೃಂಕಾಂ ಅಂತ ಹೇಳಿದರೆ ಅಕುತ್ಸಿತಾಂ ಗತಿಂ, ಅತ್ಯಂತ ಉತ್ಕೃಷ್ಟವಾದಂತಹ ಗತಿ. ಗತಿ ಅಂತ ಹೇಳಿದರೆ ಪರಲೋಕದ ಗತಿ, ಪರಲೋಕದ ಫಲ. ಅದು ಅಕುತ್ಸಿತವಾದಂತಹ ಗತಿ. ಅಂದರೆ ಕರ್ಮವಿಜ್ಞಾನಂ ಅನೇಕ ಫಲ ಹೇತುಂ. ಕರ್ಮವಿಜ್ಞಾನ, ಕರ್ಮದ ಒಂದು ಜ್ಞಾನವನ್ನೇ, ಸಂಪೂರ್ಣ ಕರ್ಮದ ಜ್ಞಾನವನ್ನೇ ಅವನಿಗೆ ಕೊಟ್ಟ ಅಂತ ಅರ್ಥ. ಆ ರೀತಿಯಾದ ಅರ್ಥವನ್ನಾದರೂ ತೆಗೆದುಕೊಳ್ಳಿ. ಇದು ಅವನು ಹೆಚ್ಚಾಗಿ ಕೊಟ್ಟಿರುವಂತಹ ಒಂದು ವರ. ಹೇಗೆ ಇವನ ಹೆಸರಿನಲ್ಲಿ ಪ್ರಸಿದ್ಧಿ ಆಯಿತು ಅಂತ ಕೇಳಿದರೆ, ತ್ರಿನಾಚಿಕೇತಸ್ತ್ರಿಭಿರೇತ್ಯ ಸಂಧಿಂ
ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು ಬ್ರಹ್ಮಯಜ್ಞಂ ದೇವಮೇಢ್ಯಂ ವಿದಿತ್ವಾ ನಿಚಾಯ್ಯ ಇಮಾಂ ಶಾಂತಿಮತ್ಯಂತಮೇತಿ. ಆ ಒಂದು ಕರ್ಮವಿಜ್ಞಾನವನ್ನು ಅವನಿಗೆ ಹೆಚ್ಚಿನ ವರರೂಪದಲ್ಲಿ ಏನು ಕೊಟ್ಟನೋ ಆ ಕರ್ಮವಿಜ್ಞಾನವನ್ನೇ ಸ್ತುತಿ ಮಾಡ್ತಾನೆ, ಪ್ರಶಂಸೆ ಮಾಡುವಂತಹ ಒಂದು ಮಂತ್ರ ಇದು. ಅಂದರೆ ತ್ರಿನಾಚಿಕೇತಃ ಅಂತ ಹೇಳಿದರೆ, ಈಗ ನಚಿಕೇತನಿಗೆ ಯಾವ ಅಗ್ನಿಯನ್ನು ಅವನು ಅಗ್ನಿವಿದ್ಯೆಯನ್ನು ಕೊಟ್ಟನೋ ಅಥವಾ ಅಗ್ನಿಚಯನವನ್ನು ಹೇಳಿದನೋ ಆ ಅಗ್ನಿಚಯನವನ್ನು ಒಂದನ್ನು ಮಾಡೋದೇ ಕಷ್ಟ, ಅಷ್ಟು ಕಠಿಣವಾದಂತಹ ಚಯನ. ಅದನ್ನು 3 ಬಾರಿ ಮಾಡಿದವರು ಅಂದರೆ ಹೇಗಿರಬೇಕು? ಅಂಥವರಿಗೆ ತ್ರಿನಾಚಿಕೇತ ಅಂತ ಬಿರುದು ಬರುತ್ತೆ. ನಾಚಿಕೇತ ಅಗ್ನಿಯನ್ನು ತ್ರಿಭಿಃ ನಾಚಿಕೇತಃ ಅಗ್ನಿಃ ಚಿತಃ ಯೈಹಿ ತೇ ತ್ರಿನಾಚಿಕೇತಾ. 3 ಬಾರಿ ನಾಚಿಕೇತಾಗ್ನಿಚಯನವನ್ನು ಮಾಡಿದವರಿಗೆ ತ್ರಿನಾಚಿಕೇತ ಅಂತ ಹೆಸರು. ತ್ರಿಭಿರೇತ್ಯ ಸಂಧಿಂ, 3 ಜನರ ಜೊತೆಯಲ್ಲಿ, 3 ವಿಷಯದ ಜೊತೆಯಲ್ಲಿ, 3ರ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿರುವ. ಅಂದರೆ ಏನು, ಇದೊಂಥರ ಒಗಟಾಗಿ ಹೇಳಿದ್ರಲ್ಲ. 3 ಯಾವುದು? 3 ತಂದೆ, ತಾಯಿ, ಆಚಾರ್ಯ, ಮಾತೃ, ಪಿತೃ ಮತ್ತು ಆಚಾರ್ಯ, ಗುರು. ಈ 3 ಇವರ 3ರ ಜೊತೆಯಲ್ಲಿ ಹಾಗೆ ಇನ್ನೊಂದು ಸಂಬಂಧವನ್ನು ಮಾಡಿ, ಅಂದರೆ ಮಾತ್ರಾದಿಗಳಿಂದ ಅನುಶಾಸನವನ್ನು, ಹುಟ್ಟಿದ ಮಗುವಿಗೆ ತಾಯಿಯೇ ಮೊದಲ ಗುರು, ತಂದೆ ನಂತರದ ಗುರು, ಆಮೇಲೆ ನಿಜವಾದ ಗುರು. ಈ 3ರ ಸಂಬಂಧ ಇಲ್ಲದೇ ಇರುವವನು ಯಾವ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಿಲ್ಲ. ತಾಯಿ ಮೊದಲು ಶಿಕ್ಷಣವನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ಅಂದರೆ ಪ್ರಾಥಮಿಕ ಸಂಸ್ಕಾರವೆಲ್ಲ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಆ ರೀತಿಯಾದಂಥ ತಾಯಿಯಿಂದ ಕಲಿಬೇಕು. ಅಲ್ಲಿಂದ ಉತ್ಕೃಷ್ಟವಾದಂತಹದ್ದು ಯಾವುದಿದೆಯೋ ಸ್ವಲ್ಪ ಮೇಲ್ಮಟ್ಟದ್ದು ತಂದೆ. ತಂದೆಯೇ ಗುರುವಾದರೆ ಇನ್ನೂ ಉತ್ಕೃಷ್ಟ. ತಂದೆ ಸಾಧಾರಣ ಮಟ್ಟದಲ್ಲಿದ್ದರೆ ಅವನು ಒಂದು ಹಂತದವರೆಗಿನ ತಿಳುವಳಿಕೆಯನ್ನು ಕೊಡ್ತಾನೆ. ನಂತರದ ವಿದ್ಯೆ ಏನಿದ್ರೂ ಗುರುವಿನಿಂದ ಬರುವಂತಹದ್ದು. ಈ ಸಂಬಂಧ, ಈ ಅನುಶಾಸನವನ್ನು ಅಥವಾ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂದರೆ, ಒಳ್ಳೆ ಸಂಸ್ಕಾರ ಕೊಟ್ಟಾಗ ಆ ವ್ಯಕ್ತಿಯ ಮಾತಿನ ಬಗ್ಗೆ ಯಾರಿಗಾದರೂ ವಿಶ್ವಾಸ ಉಂಟಾಗುತ್ತೋ ಇಲ್ವೋ. ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ತಂದೆ ತಾಯಿಗಳು, ಒಳ್ಳೆ ಗುರುವಿನ ಹತ್ರ ಅಧ್ಯಯನ ಮಾಡಿದ್ದಾನೆ, ಒಳ್ಳೆ ವಿದ್ಯಾವಂತ ಅಂತ ಹೇಳಿದರೆ ಅವನ ಮಾತಿಗೆ ಬೆಲೆ ಉಂಟೋ ಇಲ್ಲವೋ? ಹೇಗೆ ಬೆಲೆ ಇರುತ್ತೋ ಅದು ಪ್ರಾಮಾಣ್ಯ ಕಾರಣ. ಹಾಗೆ ಯಥಾ ಮಾತೃಮಾನ್ ಪಿತೃಮಾನ್ ಭವತಿ, ಅವನಿಗೆ ತಾಯಿ ಇದ್ದಾಳೆ, ತಂದೆ ಇದ್ದಾನೆ. ಹಾಗೆ ಆಚಾರ್ಯವಾನ್ ಪುರುಷೋ ವೇದ, ಗುರುವಿದ್ದಂಥ ವ್ಯಕ್ತಿ ತಿಳ್ಕೊಳ್ತಾನೆ. ಇದಿಷ್ಟು ಇರುವಂಥದ್ದು ಪುಣ್ಯಾತ್ಮರಿಗೆ ಸಾಧ್ಯ, ಎಲ್ಲರಿಗೂ ಸಿಗೋದಿಲ್ಲ. ತಂದೆ ತಾಯಿ ಒಳ್ಳೆ ಗುರು ಸಿಕ್ಕಿ, ಒಳ್ಳೆ ಸಂಸ್ಕಾರ ಸಿಕ್ಕಿ, ಒಳ್ಳೆ ವಿದ್ಯೆ ಸಿಕ್ಕೋದು ನಾಲ್ಪಸ್ಯ ತಪಸ್ಸಃ ಫಲಂ. ಸಾಧಾರಣವಾದಂತಹ ಪುಣ್ಯ ವಿಶೇಷದಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ 3 ಅಥವಾ ಇನ್ನೊಂದು ಏನು ಅಂದರೆ ವೇದ, ಸ್ಮೃತಿ ಮತ್ತು ಶಿಷ್ಟರು. ವೇದಗಳು ಏನು ಹೇಳ್ತಾವೋ ಅದನ್ನು ತಿಳಿದುಕೊಂಡವನು, ಸ್ಮೃತಿಯಿಂದ ಏನು ಹೇಳುತ್ತೋ ಅದನ್ನು ತಿಳಿದುಕೊಂಡವನು. ಅಥವಾ ಶಿಷ್ಟರು ಅಂತ ಹೇಳಿದರೆ ಒಳ್ಳೆ ಶಿಷ್ಟಾಚಾರ ಸಂಪನ್ನರು, ಅನುಷ್ಠಾನ ನಿಷ್ಠರು, ಜ್ಞಾನಿಗಳು, ಇವರನ್ನೆಲ್ಲ ಶಿಷ್ಟರು ಅಂತ ಹೇಳ್ತಾರೆ. ಅವರೆಲ್ಲ ಮಾಡಿರುವಂತಹದ್ದು ನಮಗೆ ವೇದ ಹೇಳಿದ್ದು ಪ್ರಮಾಣ, ಸ್ಮೃತಿ ಹೇಳಿದ್ದು ಪ್ರಮಾಣ, ಹಾಗೆ ಋಷಿಮುನಿಯಾದಿಗಳು ನಮಗೆ ಹೇಳಿದ್ದು ಪ್ರಮಾಣ, ಶಿಷ್ಟರು ಹೇಳಿದ್ದು ಪ್ರಮಾಣ. ಅದನ್ನು ಅನುಸರಿಸುವವನ ಮಾತು, ಅವನ ನಡೆ ನಮಗೆ ಪ್ರಾಮಾಣ್ಯ ಕಾರಣ, ಅದನ್ನು ಒಪ್ಪುವಂತಹದ್ದು. ಆದ್ದರಿಂದ ಹಾಗೆ ತ್ರಿಕರ್ಮಕೃತ್ ಅಂತ ಹೇಳಿದರೆ 3 ವಿಧವಾದಂಥ ಕರ್ಮ. ಮನುಷ್ಯ ಹುಟ್ಟಿದವನು 3 ವಿಧವಾದ ಕರ್ಮ ಮಾಡಬೇಕು. ಇಜ್ಯ, ಅಧ್ಯಯನ, ದಾನ. ಇಜ್ಯ ಅಂತ ಹೇಳಿದರೆ ಯಾಗಾದಿಗಳು ಇಜ್ಯ. ಎರಡನೆಯದಾಗಿ ಅಧ್ಯಯನ ಅಂತ ಹೇಳಿದರೆ ವಿದ್ಯೆಯ ಅಧ್ಯಯನ. ಹಾಗೆ ದಾನ. ಇದು 3 ಮಾಡಬೇಕಾದ್ದು. ನಾವು ಯಾಗಾದಿಗಳನ್ನು ಮಾಡ್ತೇವೆ ಯಾತಕ್ಕೆ? ನಮಗೋಸ್ಕರವಾಗಿ, ನಮ್ಮ ಸ್ವಾರ್ಥ ಸಾಧನೆಗಾಗಿ. ಸ್ವಾರ್ಥ ಸಾಧನೆ ಆಯಿತು, ನೀನು ಏನು ಮಾಡಿದೆ? ಯಾಗ ಮಾಡಿ ಸಂಪತ್ತನ್ನು ಗಳಿಸಿದ ಸಂಪತ್ತನ್ನು ಏನು ಮಾಡಿದೆ? ಅಷ್ಟನ್ನು ನೀನೇ ಅನುಭವಿಸಿದರೆ ಮಹಾಸ್ವಾರ್ಥಿ ಅಂತ ಆಗ್ತಾನೆ. ನಾವು ಗಳಿಸಿದ್ದರಲ್ಲಿ ಇನ್ನೊಬ್ಬರಿಗೆ ದಾನ ಮಾಡಬೇಕು. ಕೆಲವರು ತಿಳ್ಕೊಳ್ಳೋದುಂಟು, ದಾನ ಮಾಡಿದರೆ ನಮ್ಮ ಸ್ವತ್ತು ಕರಗಿ ಹೋಗುತ್ತೆ. ಏನು ಕರಗಿ ಹೋಗುತ್ತೆ? ನೀವು ದಾನ ಮಾಡೋದು ಅಂತ ಹೇಳಿದರೆ ಏನು ಅಂದರೆ ನಿಮ್ಮ ಅಕೌಂಟ್ನಲ್ಲಿ ಡಿಪಾಸಿಟ್ ಮಾಡಿಡೋದು. ಇವತ್ತು 100 ರೂಪಾಯಿ ಸಂಪಾದನೆ ಮಾಡಿದವನು
10 ರೂಪಾಯಿ ದಾನ ಮಾಡಿದರೆ ಅವನಿಗೆ ಎಷ್ಟು ಪುಣ್ಯ ಸಿಗುತ್ತೋ, 1 ಲಕ್ಷ ಸಂಪಾದನೆ ಮಾಡಿದವನು 10,000 ದಾನ ಮಾಡಿದರೆ ಅವನಿಗೂ ಅಷ್ಟೇ ಪುಣ್ಯ ಸಿಗೋದು. ಯಾಕೆಂದರೆ ಅವರಲ್ಲಿ ತಾರತಮ್ಯ ಇದೆ, ಆದರೆ ಆ ಅಂಶದಲ್ಲಿ ತಾರತಮ್ಯ ಬರೋದಿಲ್ಲ, ಫಲದಲ್ಲಿ ತಾರತಮ್ಯ. ಯಾಕೆ? ಅವನಿಗೆ ಸಾಮರ್ಥ್ಯ 1 ಲಕ್ಷ ಇದೆ, ಅದರಲ್ಲಿ ಅವನು 10,000, ಅವನು 10 ರೂಪಾಯಿ ಕೊಟ್ಟರೆ ಅವನಿಗೆ ಮೊದಲೇ 100 ರೂಪಾಯಿನವನು 10 ರೂಪಾಯಿ ದಾನ ಮಾಡಿದರೆ ಯಾವ ಪುಣ್ಯ ಬಂತೋ, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದವನು 10 ರೂಪಾಯಿ ದಾನ ಮಾಡಿದರೆ ಆ ಪುಣ್ಯ ಬರೋದಿಲ್ಲ, ಅವನು 10,000 ರೂಪಾಯಿ. ಯಾಕೆ? ಅದಕ್ಕೆ ಸರಿಯಾಗಿ ಇರಬೇಕು. ಯಕ್ಷಾನುರೂಪೋ ಬಲಿಹಿ ಅಂತ ಒಂದು ಮಾತು ಹೇಳ್ತಾರೆ. ಯಕ್ಷ ಭೂತ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡ ಬಲಿ ಹಾಕಬೇಕು ಅಂತ. ಭೂತ ದೊಡ್ಡದು, ಬಲಿ ಏನೋ ಇಷ್ಟೂರು ಹಾಕಿದರೆ ತೃಪ್ತಿ ಆಗೋದಿಲ್ಲ. ಹಾಗೆ ಸಂಪಾದನಾ ಅನುರೂಪವಾಗಿ ದಾನವನ್ನು ಮಾಡಬೇಕು. ದಾನ ಮಾಡಿದಾಗ ಏನಾಗುತ್ತೆ, ನನಗೆ ಖರ್ಚಾಗೋದಲ್ಲ, ಮುಂದಿನ ಜನ್ಮಕ್ಕೆ ನಾವು ಕೂಡಿಟ್ಟುಕೊಳ್ಳೋದು. ಇವತ್ತು ನಾವು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ನಮಗದು ಸಿಗುವಂಥದ್ದು. ಅದಕ್ಕೆ ನಮ್ಮ ಅಕೌಂಟ್ನಲ್ಲಿ ನಾವು ಡಿಪಾಸಿಟ್ ಮಾಡ್ತೇವೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ಶಂಕರ ಭಗವತ್ಪಾದರು ಅವರ ಕನಕಧಾರಾ ಸ್ತೋತ್ರ ಅಂತ ಒಂದು ಇದೆ. ಕನಕಧಾರಾ ಸ್ತೋತ್ರದ ಒಂದು ಪ್ರಸಂಗವನ್ನು ಎಲ್ಲ ನೀವು ತಿಳಿದವರೇ ಆಗಿದ್ದೀರಿ, ನಿಮಗೆ ಎಷ್ಟೋ ಜನ ಇಲ್ಲಿ ಉಪನ್ಯಾಸಕರು ಹೇಳಿ ಇರ್ತಾರೆ. ಆದರೂ ಒಂದು ಸಾರಿ ಅದರ ಕೇವಲ ಸಣ್ಣ ಪರಿಚಯ ಏನು ಅಂದರೆ, ಭವತಿ ಭಿಕ್ಷಾಂದೇಹಿ ಅಂತ ಅವರು ಭಿಕ್ಷಾಟನೆ ಮಾಡ್ಲಿಕ್ಕೆ ಹೋದಾಗ ಒಬ್ಬ ವೃದ್ಧೆಯ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರೆ. ಆಕೆ ದಟ್ಟ ದರಿದ್ರಾವಸ್ಥೆಯಲ್ಲಿದ್ದಾಳೆ, ಏನೇನೂ ಇಲ್ಲ ಆಕೆಯಲ್ಲಿ. ಆವಾಗ ಆಕೆ ಬಂದು ಹೇಳ್ತಾಳೆ, ನನ್ನಲ್ಲಿ ಏನೂ ಇಲ್ಲವಲ್ಲಪ್ಪ, ಅಷ್ಟು ದಾರಿದ್ರ್ಯ ನನ್ನನ್ನು ಪೀಡಿಸ್ತಾ ಇದೆ, ಆದರೆ ಯತಿ ಬಂದು ಭಿಕ್ಷೆ ಬೇಡಿದಾಗ ಕೊಡದೇ ಇರಬಾರದು, ಅದಕ್ಕೋಸ್ಕರವಾಗಿ ನನ್ನಲ್ಲಿ ಏನೂ ಇಲ್ವಲ್ಲಪ್ಪ ಅಂತ ಹೇಳಿದಾಗ, ಹುಡುಕಿ ನೋಡಮ್ಮ ಏನಾದರೂ ಸಿಕ್ಕೀತು ಅಂತ ಹೇಳ್ತಾರೆ. ಮನೆಯನ್ನೆಲ್ಲ ತಡಕಾಡಿ ಕೊನೆಗೆ ಒಂದು ಮೂಲೆಯಲ್ಲಿ ಒಣಗಿದ ಒಂದು ನೆಲ್ಲಿಕಾಯಿ ಸಿಕ್ಕತ್ತೆ, ಆಮಲಕ ಅಂತ ಹೇಳ್ತಾರೆ. ಆ ಒಂದು ಆಮಲಕ, ಒಣಗಿದ ನೆಲ್ಲಿಕಾಯಿಯನ್ನು ತಂದು ಭಗವತ್ಪಾದರ ಕೈಗೆ ಇಡ್ತಾಳೆ. ಭಗವತ್ಪಾದರು ಆವಾಗ ಮಹಾಲಕ್ಷ್ಮಿಯನ್ನು ಸ್ತುತಿಸ್ತಾರೆ. ಅಂಗಂ ಹರೇ ಪುಲಕಭೂಷಣಂ ಆಶ್ರಯಂತಿ ಭೃಂಗಾಂಗನೇವ ಮುಕುಲಾವರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಂಗಲ್ಯದಾಸ್ತು ಮಮ ಮಂಗಲ ದೇವತಾಯ. ಈ ರೀತಿಯಾಗಿ ಆ ಒಂದು ಕನಕಧಾರಾ ಸ್ತೋತ್ರದಲ್ಲಿ ಮಹಾಲಕ್ಷ್ಮಿಯನ್ನು ಸ್ತುತಿಸಿದಾಗ ಮಹಾಲಕ್ಷ್ಮಿ ಭಗವತ್ಪಾದರಿಗೆ ಪ್ರತ್ಯಕ್ಷಳಾಗ್ತಾಳೆ. ಆ ದರಿದ್ರ ವೃದ್ಧೆಗೆ ಆಗೋದಿಲ್ಲ, ಅವಳಿಗೆ ಕಾಣೋದಿಲ್ಲ. ಭಗವತ್ಪಾದರಿಗೆ ಕಂಡಾಗ ಭಗವತ್ಪಾದರು ಕೇಳ್ತಾಳೆ, ಅಮ್ಮ ತಾಯಿ, ಈಕೆ ದಟ್ಟ ದರಿದ್ರಳಾಗಿದ್ದಾಳೆ, ಸ್ವಲ್ಪ ಕರುಣೆ ತೋಳಿ ಅವರಿಗೆ ಸ್ವಲ್ಪ ಐಶ್ವರ್ಯವನ್ನು ಕೊಡಮ್ಮ ಅಂತ. ಆಕೆ ಒಂದು ಮಾತು ಹೇಳ್ತಾಳೆ, ಇಲ್ಲಪ್ಪ, ಅವಳು ಈ ಜನ್ಮದಲ್ಲಿ ಐಶ್ವರ್ಯಕ್ಕೆ ಅರ್ಹಳಲ್ಲ. ಯಾಕೆ ಅಂದರೆ ಹಿಂದಿನ ಜನ್ಮದಲ್ಲಿ ಒಂದು ಕವಡೆ ಕಾಸನ್ನೂ ದಾನ ಮಾಡಲಿಲ್ಲ ಆಕೆ. ಅವಳಿಗೆ ಹೇಗೆ ಇವಾಗ ಕೊಡೋದು? ನೀವು ಡಿಪಾಸಿಟ್ ಇಟ್ಟಿದ್ರೆ ತಾನೇ ಬಡ್ಡಿ ಬರೋದು. ಡಿಪಾಸಿಟ್ಟೇ ಇಲ್ಲ ಅಂದರೆ ಬಡ್ಡಿಯೂ ಇಲ್ಲ, ಅಸಲು ಇಲ್ಲ. ಹಾಗೆ ಈಕೆ ಏನನ್ನೂ ಡಿಪಾಸಿಟ್ ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ, ಅವಳಿಗೆ ಯಾಕೆ ಕೊಡೋದು ಅಂತ. ಆವಾಗ ಭಗವತ್ಪಾದರು ಹೇಳ್ತಾಳೆ, ಹಿಂದಿನ ಜನ್ಮದಲ್ಲಿ ಏನು ಮಾಡದೇ ಇದ್ದಿರಬಹುದು, ಆದರೆ ನಾನು ಇವಾಗ ಕೇಳ್ತಾ ಇದ್ದೀನಿ, ನನಗೆ ಈ ಜನ್ಮದಲ್ಲಿ ಅವಳು ಇದನ್ನು ಕೊಟ್ಟಿದ್ದಾಳಲ್ಲ, ಏನೂ ಇಲ್ಲದದ್ದವಳು ಒಣಗಿನ ನೆಲ್ಲಿಕಾಯಿಯನ್ನು ಕೊಟ್ಟಿದ್ದಾಳಲ್ಲ, ಅದ್ರ ಪುಣ್ಯ ಉಂಟೋ ಇಲ್ವೋ? ಅದ್ರ ಪುಣ್ಯವನ್ನು ಈಗಲೇ ಕೊಡು, ಫಲವನ್ನು. ಅದಕ್ಕೋಸ್ಕರವಾಗಿ ಕನಕವೃಷ್ಟಿ ಆಗುತ್ತೆ ಅನ್ನುವಂಥದ್ದು. ಅದು ಕೇರಳದಲ್ಲಿ ಇವತ್ತು ನಾನು ಆ ಮನೆಯನ್ನು ನೋಡಿ ಬಂದಿದ್ದೇನೆ. ಸ್ವರ್ಣತ್ತು ಮನೆ ಅಂತ ಹೇಳ್ತಾರೆ ಅಲ್ಲಿ, ದೊಡ್ಡ ಮನೆ. ಅದು 1200 ವರ್ಷದ ಹಿಂದಿನ, ಅದನ್ನು ನೋಡಿದರೆ ಬಹಳ ಆಶ್ಚರ್ಯವಾಗುತ್ತೆ. ಅಲ್ಲಿ ಇವತ್ತು ಇದ್ದಾರೆ, ವಾಸುದೇವನ್ ನಂಬೂದ್ರಿ ಅಂತಿದ್ದಾರೆ ಆ ಮನೆತನದಲ್ಲಿ. ನಾನು ಆ ಮನೆಗೆ ಭೇಟಿ ಕೊಟ್ಟು ಬಂದಿದ್ದೇನೆ. ಬಹಳ ಆಢ್ಯರಿದ್ದಂತಹ ಮನೆ ಎನ್ನುವಂಥದ್ದು ಅಲ್ಲಿ ನೋಡುವಾಗ ಗೊತ್ತಾಗುತ್ತೆ. ಅವ್ರ ಹತ್ರ ಕೇಳಿದರೆ ನಮಗೇನು ಗೊತ್ತಾಗೋದಿಲ್ಲ, ಅದು 1200 ವರ್ಷದ ಹಿಂದೆ ಅಂದರೆ ಎಷ್ಟು ತಲೆಮಾರು ಕಳೆದು ಹೋಗಿದೆ. ಆದರೆ ಅವರು ಚೆನ್ನಾಗೇ ಇದ್ದಾರೆ. ಅವರ ಮನೆಯಲ್ಲಿ ಭಗವತ್ಪಾದರ ಒಂದು ಮಂದಿರವನ್ನು ಮಾಡಿದ್ದಾರೆ ಅಲ್ಲಿ. ಇದು ಅಲ್ಲಿ ಸ್ವರ್ಣತ್ತು ಮನೆ ಅಂದರೆ ಆ ಕನಕಧಾರಾ ವೃಷ್ಟಿಯನ್ನು ಮಾಡಿರುವಂಥದ್ದು. ಅದಕ್ಕೋಸ್ಕರವಾಗಿಯೇ ಆಕೆ ಒಣಗಿದ ನೆಲ್ಲಿಕಾಯಿಯನ್ನು ಕೊಟ್ಟ ಮಾತ್ರದಿಂದ ಭಗವತ್ಪಾದರ ಮಾತಿಗೆ ಕಟ್ಟು ಬಿದ್ದಂತಹ ಮಹಾಲಕ್ಷ್ಮಿ ಆಕೆಯನ್ನು ಅನುಗ್ರಹಿಸುವ ದೃಷ್ಟಿಯಿಂದ ಕನಕವೃಷ್ಟಿಯನ್ನೇ ಮಾಡಿ ಹಾಗೆ ಅನುಗ್ರಹಿಸಿದರೋ, ಹಾಗೆ ಈ ಜನ್ಮದಲ್ಲಿ ನಮಗೆ ಬಂದ ಸಂಪತ್ತನ್ನು ಸದ್ವಿನಿಯೋಗ ಮಾಡುವಂತಹ ದಿಶೆಯಲ್ಲಿ ನಾವು ಅಲ್ಪ ಸ್ವಲ್ಪವಾದರೂ ಯಾರಿಗೆ ದಾನ ಮಾಡಬೇಕು? ಹೊಟ್ಟೆ ತುಂಬಿದವನಿಗೆ ದಾನ ಮಾಡೋದಲ್ಲ, ಹಸಿದವನಿಗೆ ದಾನ ಮಾಡಿದಾಗ ಆ ದಾನದ ಫಲ ಅನ್ನುವಂಥದ್ದು ಮಹತ್ತರವಾದ್ದು. ಆ ರೀತಿಯಾಗಿ ಇಜ್ಯ, ಅಧ್ಯಯನ, ದಾನ, ಈ 3 ಕರ್ಮಗಳು ಇದನ್ನು ಮಾಡಿದಾಗ ಅದನ್ನು ಕರ್ಮದ ಫಲ ಏನಿದೆಯೋ ಆ ಕರ್ಮದ ಫಲವನ್ನು ಅನುಭವಿಸಬೇಕಾದ್ರೆ ಪುನಃ ಅವನು ಹುಟ್ಟಿ ಬರಬೇಕು.
ಅದಕ್ಕೋಸ್ಕರವಾಗಿ ತರತಿ ಅತಿಕ್ರಾಮತಿ ಜನ್ಮ ಮೃತ್ಯು, ಇದನ್ನು ಮಾಡಿದವನಿಗೆ ಮುಂದೆ ಅವನಿಗೆ ಏನಾಗುತ್ತೆ ಅಂತ ಕೇಳಿ ಜನ್ಮ ಮತ್ತು ಮರಣ ಅನ್ನುವಂತಹ ಇಲ್ಲದೇ ಇರುವ ಅವಸ್ಥೆ ಬರುತ್ತೆ. ಏನದು? ಮೋಕ್ಷವೇ. ಜನ್ಮ ಮರಣವಿಲ್ಲದೇ ಇರುವಂತಹದ್ದು ಈ ರೀತಿಯಾಗಿ ಮಾಡಿಕೊಳ್ತಾ ಹೋದರೆ, ಅಂದರೆ ಪರಂಪರೆಯ ಕಾರಣ ಇಂತಹ ಕರ್ಮಗಳ ಅನುಷ್ಠಾನದಿಂದ ಅವನ ಚಿತ್ತಶುದ್ಧಿಯಾಗುತ್ತೆ. ಚಿತ್ತಶುದ್ಧಿ ಆದ ನಂತರ ಜ್ಞಾನ ಬರುತ್ತೆ. ಜ್ಞಾನಾನಂತರದಲ್ಲಿ ಮೋಕ್ಷ ಬರುತ್ತೆ. ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು. ಅಷ್ಟೇ ಅಲ್ಲ, ಬ್ರಹ್ಮಯಜ್ಞಂ ದೇವಮೇಢ್ಯಂ ವಿದಿತ್ವ ನಿಚಾಯೇ ಮಾಂ ಶಾಂತಿಮತ್ಯಂತಮೇತಿ. ಬ್ರಹ್ಮಯಜ್ಞಂ ಅಂದರೆ ಹಿರಣ್ಯಗರ್ಭನಿಂದ ಹುಟ್ಟಿದಂತಹ ವ್ಯಕ್ತಿ ಯಾರಿದ್ದಾನೋ, ಪ್ರಥಮೋ ಜೀವ, ಆ ಜೀವ ಹಿರಣ್ಯಗರ್ಭ, ಅವನಿಂದ ಹುಟ್ಟಿದಂತಹ ವ್ಯಕ್ತಿ ಯಾರಿದ್ದಾನೋ ಅವನು ಬ್ರಹ್ಮಜ ಜಾನಾತೀತಿ ಜ್ಞ, ಬ್ರಹ್ಮಜಶ್ಚಾಸೌ ಜ್ಞಶ್ಚ ಬ್ರಹ್ಮಜಜ್ಞ, ಅಂದರೆ ಸರ್ವಜ್ಞನಾದಂಥವನು. ಸರ್ವಜ್ಞನಾದಂಥವನು ಯಾರಿದ್ದಾನೋ ಅವನು ಬ್ರಹ್ಮಯಜ್ಞಂ ದೇವಮೇಢ್ಯಂ ವಿದಿತ್ವ. ಈ ವಿದಿತ್ವ ಅಂತ ಹೇಳಿದರೆ ಶಾಸ್ತ್ರದಿಂದ ಆ ಸ್ವರೂಪವನ್ನು ತಿಳಿದುಕೊಂಡು, ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡರೆ ಆನಂತರದಲ್ಲಿ ಅವನಿಗೆ ಮನಃಶಾಂತಿ, ಚಿರವಾದಂತಹ ಮನಃಶಾಂತಿ ಎನ್ನುವಂತಹದ್ದು ಲಭಿಸುತ್ತೆ. ಇದು ಆ ಎರಡನೇ ವರದ ಸ್ವರೂಪ. ಆದ್ದರಿಂದ ಏಷತೇಗ್ನಿರ್ನಚಿಕೇತ ಸ್ವರ್ಗ್ಯೋ ಯಂ ಔವೃಣೀಥಾ ದ್ವಿತೀಯೇನ ವರೇಣ ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಃ ತೃತೀಯಂ ವರಂ ನಚಿಕೇತೋ ವೃಣೇಶ್ವ. ಆ ನಾಚಿಕೇತ ಅಗ್ನಿ ಎನ್ನುವ ಹೆಸರಿನಲ್ಲಿ ಈ ಅಗ್ನಿವಿದ್ಯೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಅದಕ್ಕೆ ನಿನ್ನ ಹೆಸರೇ ಬರುತ್ತೆ. ಅದು ಹೆಚ್ಚಿನ ನನ್ನ ಒಂದು ವರ. ಈ ಒಂದು ವರವನ್ನು ನೀನು ಏನು ಕೇಳಿದ್ಯೋ ಎರಡನೇ ವರದಿಂದ, ಇದನ್ನು ನಾನು ಕೊಟ್ಟಿದ್ದೇನೆ. ತವೈವ ನಾಮ್ನ ಪ್ರಥಿತೋಯಮಗ್ನಿ, ನಿನ್ನ ಹೆಸರಿನಿಂದಲೇ ಈ ಅಗ್ನಿ ಪ್ರಸಿದ್ಧವಾಗತ್ತೆ. ಜನರು ಇದೇ ರೀತಿಯಾಗಿ ಹೇಳ್ತಾರೆ. ಇದು ಎರಡನೇ ವರ. ಇದನ್ನು ನಾನು ಕೊಟ್ಟಾಯಿತು. ಕೇಳಿದ್ದು 3 ವರದಲ್ಲಿ ಈಗ ಇವನು 2 ವರ ಕೊಟ್ಟಿದ್ದಲ್ಲದೆ ಒಂದು ಹೆಚ್ಚಿಗೆ ವರವನ್ನು ಕೊಟ್ಟಿದ್ದಾನೆ. ಅದು ಲೆಕ್ಕಕ್ಕೆ ಬರೋದಿಲ್ಲ. ಆ 3 ವರದಲ್ಲಿ ಅದು ಸೇರೋದಿಲ್ಲ, ಅದು ಹೆಚ್ಚಿಗೆದು. 3ನೇ ವರ ಇನ್ನು ಬಾಕಿ ಇದೆ. ಇಲ್ಲಿಂದ ಮುಂದೆ ಶುರುವಾಗೋದು ನಿಜವಾದಂಥ ಬ್ರಹ್ಮವಿದ್ಯೆಯ ಒಂದು ಪೀಠಿಕೆ. ಆ ಒಂದು ಉಪನಿಷತ್ತಿನ ರಹಸ್ಯ ವಿದ್ಯೆ ಅಂತ ಏನು ಹೇಳ್ತೀವೋ ಆ ರಹಸ್ಯ ವಿದ್ಯೆ ಈ ಎಲ್ಲ ಉಪನಿಷತ್ತುಗಳಿಗೂ ಕೂಡ ಮೂಲವಾದಂತಹ ರೀತಿಯಲ್ಲಿ ವಿಚಾರ ಸರಣಿ ಇಲ್ಲಿ ಹೊರಡ್ತಾ ಇದೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ. ಏಯಂ ಪ್ರೇತೆ ವಿಚಿಕಿತ್ಸಾ, ಇಯಂ ಯಾ ವಿಚಿಕಿತ್ಸಾ, ಯಾ ಇಯಂ ವಿಚಿಕಿತ್ಸಾ ಪ್ರೇತೆ. ಪ್ರೇತೆ ಅಂತ ಹೇಳಿದರೆ ಪ್ರೇತ ಅಂತ ಅರ್ಥವಲ್ಲ. ಪ್ರೇತೆ ಅಂದರೆ ಪ್ರಕರ್ಷೇಣ ಇತೇ ಗತೆ, ಅಂದರೆ ಯಾರು ಈ ದೇಹವನ್ನು ಬಿಟ್ಟು ಹೋಗ್ತಾರೋ, ಜೀವ ಹೋಗ್ತಾನೆ ತಾನೆ, ಈ ದೇಹವನ್ನು ಬಿಟ್ಟು ಮರಣಾನಂತರದಲ್ಲಿ ಪ್ರಯಾಣ ಮಾಡುವಂತಹ ಜೀವ ಇದ್ದಾನೆಯೋ ಇಲ್ಲವೋ. ಪ್ರೇತೆ ವಿಚಿಕಿತ್ಸಾ, ವಿಚಿಕಿತ್ಸಾ ಅಂದರೆ ಸಂಶಯ. ಹೇಗೆ? ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ. ಈ ಜೀವ ಅಂತೊಬ್ಬ ಬೇರೆಯಾಗಿ, ದೇಹ ಇಂದ್ರಿಯ ಅಂತಃಕರಣಗಳಿಗಿಂತ ಬೇರೆಯಾಗಿ ಒಬ್ಬ ಜೀವಾತ್ಮ ಅನ್ನುವಂಥವನು ಅಥವಾ ಆತ್ಮ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಅಂಥವನು ಇಲ್ಲ ಅಂತ ಕೆಲವರು ಹೇಳ್ತಾರೆ. ಈ ಕಡೆ ಒಂದು ವಾದ, ಈ ಕಡೆ ಒಂದು ವಾದ. ಮಧ್ಯದಲ್ಲಿ ಕುಳಿತವರಿಗೆ ಏನಾಗಬೇಕು? ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ. ಅವನು ಇಲ್ಲ ಅಂತ ಕೆಲವರು ಹೇಳ್ತಾರೆ, ಅವನಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಆದ್ದರಿಂದ ಸಂಶಯ, ಎಲ್ಲರಿಗೂ ಸಂಶಯ ಬರುತ್ತೆ. ಈಗ ಅಸ್ತಿ ಅಂತ ಹೇಳೋದನ್ನು ಒಪ್ಪಬೇಕೆ, ನಾಸ್ತಿ ಅಂತ ಹೇಳೋದನ್ನು ಒಪ್ಪಬೇಕೆ? ನಾಸ್ತಿಕರು ಹೇಳ್ತಾರೆ, ನಾಸ್ತಿಕರಲ್ಲಿ ಚಾರ್ವಾಕರು ಅಂತ ಪ್ರಸಿದ್ಧರು. ಚಾರ್ವಾಕರು ಅನ್ನೋ ಶಬ್ದವೇ ಹೇಳುತ್ತೆ ಚಾರು ವಾಕ್ಯಸ್ಯ ಸಹ ಚಾರ್ವಾಕಃ, ಅಂದರೆ ಅವರು ಹೇಳುವಂತಹ ಮಾತು ರಮಣೀಯವಾಗಿರುತ್ತೆ ಕೇಳೋದಕ್ಕೆ. ನೀವು ಬೇಕಾದರೆ ಈ ಲೋಕದಲ್ಲೂ ಕೂಡ ವಾದ ಮಾಡುವವರ ಹತ್ರ, ಕೆಲವರ ಹತ್ರ ಕೇಳಿ ನೋಡಿ, ವಿತಂಡ ವಾದ ಮಾಡ್ತಾರೆ ಕೆಲವರು. ವಾದಕ್ಕೆ ಒಂದು ಸರಣಿ ಇರಬೇಕು, ಮಾರ್ಗವಿರಬೇಕು, ದಾರಿ ಇರಬೇಕು, ಒಂದು ಕ್ರಮ ಇರಬೇಕು. ಆ ಕ್ರಮದಲ್ಲಿ ವಾದ ಮಾಡಬೇಕೇ ಹೊರತು
ಮನಸ್ಸಿಗೆ ಕಂಡ ಹಾಗೆ ವಾದ ಮಾಡಿದರೆ ಅದು ವಾದವಾಗೋದಿಲ್ಲ. ಕೋರ್ಟಲ್ಲಾದರೂ ಆರ್ಗ್ಯುಮೆಂಟ್ ಅದೇ ತರಹ ಇರುತ್ತೆ. ಅವ್ರು ಎಲ್ಲೋ ದಾರಿ ಬಿಟ್ಟು ಹೋದರೆ ಜಡ್ಜ್ ಅವರನ್ನು ಎಳೆದು ಹೇಳ್ತಾರೆ, ನೀವು ಎಲ್ಲೋ ಹೋಗ್ತಾ ಇದ್ದೀರಿ, ವಿಷಯಕ್ಕೆ ಬನ್ನಿ ಅಂತ. ಹಾಗೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕ್ರಮ ಇರುತ್ತೆ. ಈಗ ಚಾರ್ವಾಕರು ಏನು ಹೇಳ್ತಾರೆ, ಪ್ರತ್ಯಕ್ಷ ಒಂದೇ ಪ್ರಮಾಣ, ಈ ಒಂದು ಜನನ ಅನ್ನುವಂಥದ್ದು ಏನಿದೆಯೋ ಇದೇ ಬಂಧ, ಮರಣ ಅಂತ ಏನಿದೆಯೋ ಅದೇ ಮೋಕ್ಷ. ಮರಣಕ್ಕಿಂತ ಬೇರೆಯಾಗಿ ಮೋಕ್ಷವಿಲ್ಲ. ಮೃತಿ ಹೊಂದಿದ ಅಂತ ಹೇಳಿಬಿಟ್ರೆ ಅವನಿಗೆ ಮೋಕ್ಷ ಸಿಕ್ಕಿತು, ಮತ್ತೆ ಯಾಕಿವಲ್ಲವ. ಮರಣ ಹೊಂದಿದ ಅಂದರೆ ಮರಣವೇ ಮುಕ್ತಿ ಅಂತ ಅವರು ಹೇಳುತ್ತಾರೆ. ಆದ್ದರಿಂದ ಏನು ಮಾಡಬೇಕು, ಇದ್ದಷ್ಟು ದಿವಸ ಚೆನ್ನಾಗಿ ಎಂಜಾಯ್ ಮಾಡಬೇಕು ಜೀವನವನ್ನು. ಋಣಂಕೃತ್ವ ಘೃತಂ ಪಿಬೆ, ಸಾಲ ಮಾಡಿ ಆದರೂ ತುಪ್ಪ ಕುಡಿ, ಅವರು ಹೇಳುವಂತಹ ಮಾತು ಚೆನ್ನಾಗಿದೆ. ಅವರು ಹೇಳೋದು ಯಾರಿಗಾದರೂ ಕೇಳುವಾಗ ಸಾಲ ಮಾಡಿ ಆದರೂ ತುಪ್ಪ ಕುಡಿಬೇಕು. ಯಾರ ಹತ್ರ ಆದರೂ ಬೇಕಾದಷ್ಟು ಸಾಲ ಮಾಡಿ ಅವರಿಗೆ ಟೋಪಿ ಹಾಕಿ ಸತ್ತು ಬಿಟ್ಟರೆ ಆಗೋಯ್ತು, ಇದ್ದಷ್ಟು ದಿವಸ ಇವನು ಮಜಾ ಮಾಡ್ದ ಅಂತ ಹೇಳ್ತಾರೆ. ಹಾಗೆ ಮಾಡೋದು ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಅವರ ವಾದ ಹೇಗಿರುತ್ತೆ ಅಂದರೆ, ಶ್ರಾದ್ದವನ್ನು ಮಾಡಿದಾಗ ತಂದೆ ತಾಯಿ ಇತ್ಯಾದಿಗಳಿಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಪಿಂಡ ಪ್ರದಾನ ಮಾಡೋದು ಯಾತಕ್ಕಪ್ಪ, ನಿಮಗೇನು ಅನ್ನ ಹೆಚ್ಚಾಗಿದೆಯೋ ಅಕ್ಕಿ ಹೆಚ್ಚಾಗಿದೆಯೋ ಅಷ್ಟು ವೇಸ್ಟ್ ಮಾಡ್ತೀರಿ, ವಿತಂಡವಾದಿಗಳು ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ಪಿಂಡ ಪ್ರದಾನ ಮಾಡಿದರೆ ಇಲ್ಲಪ್ಪ ಅದು ಅವರಿಗೆ ಸಲ್ಲುತ್ತೆ. ಏನು ಪಿತೃಗಳಿಗೆ ಸಲ್ಲುತ್ತೆ, ನೀವು ಕೊಡೋ ಪಿಂಡಕ್ಕಾಗಿ ಅವರು ಕಾದ್ಕೊಂಡು ಕೂತಿರ್ತಾರೋ. ಯಾವುದೋ ಲೋಕದಲ್ಲಿ ಇದ್ದಂತಹ ಪಿತೃಗಳಿಗೆ ಇಲ್ಲಿ ಕೊಟ್ಟಂತಹ ಪಿಂಡ ಸಲ್ಲುತ್ತೆ ಅಂತಾದರೆ, ಮನೆಯಲ್ಲೇ ಉಪ್ಪರಿಗೆಯಲ್ಲಿ ಕೂತಿರುವಂತಹ ಮಗನಿಗೆ ಅಡಿಗೆ ಮನೆಯಲ್ಲಿದ್ದಂತಹ ತಾಯಿ ಅಲ್ಲೇ ಬಡಿಸಿದಾಗ ಅವನಿಗೆ ಯಾಕೆ ತಲುಪಬಾರದು? ವಾದ ಚೆನ್ನಾಗಿದೆ ಅಲ್ವಾ? ಯಾವುದೋ ಲೋಕದಲ್ಲಿದ್ದವನಿಗೆ ಇಲ್ಲಿ ಕೊಟ್ಟ ಪಿಂಡ ಸಲ್ಲೋದಾದರೆ ಉಪ್ಪರಿಗೆಯಲ್ಲಿ ಕೂತಂತಹ ಮಗನಿಗೆ ಇಲ್ಲಿ ಕೊಟ್ಟರೆ ಯಾಕೆ ತಲುಪಬಾರದು? ಅದಕ್ಕೋಸ್ಕರವಾಗಿ ಅವರಿಗೆ ಚಾರ್ವಾಕರು ಇಂತಹ ಕುಯುಕ್ತಿಗಳನ್ನು, ಕುತರ್ಕವನ್ನು ಮುಂದಿಟ್ಟು ಅವರು ವಾದ ಮಾಡೋದರಿಂದ ಚಾರ್ವಾಕರು ಅಂತ ಹೇಳ್ತಾರೆ. ಅವರು ಕೇವಲ ಪ್ರತ್ಯಕ್ಷದಿಂದ ಏನಿದೆಯೋ ಅದನ್ನು ಮಾತ್ರ ಅಸ್ತಿತ್ಯೇಕೆ ನಾಯಮಸ್ತಿ, ಆ ಒಂದು ಆತ್ಮ ಅನ್ನುವಂತಹದ್ದು ಶರೀರಕ್ಕಿಂತ ಅತಿರಿಕ್ತವಾಗಿ ಆತ್ಮವಿಲ್ಲ, ಶರೀರವೇ ಆತ್ಮ ಅಂತ ಅವರು ಹೇಳೋದು. ಶರೀರವೇ ಆತ್ಮ, ಇದು ಸತ್ತೋಯ್ತು ಅಂತ ಹೇಳಿದರೆ ಏನು, ಅದೇ ಮುಕ್ತಿ ಅಂತ ಅರ್ಥ. ಹೀಗಾಗಿಬಿಟ್ರೆ ಯಾರು ಧ್ಯಾನ ಇತ್ಯಾದಿಗಳು ಪೂಜಾ ಯಾಗಾದಿಗಳನ್ನು ಮಾಡಬೇಕಾದ್ರೆ ಅಗತ್ಯವೇ ಬರೋದಿಲ್ಲ. ಸುಲಭವಾಗಿರುತ್ತೆ, ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ ಅಂತ. ಆದರೆ ಯಾವಾಗ ನಮಗೆ ಜೀವನ ಚೆನ್ನಾಗಿರೋದಿಲ್ಲ ಅಂತ ಕಾಣೋದು, ದೇಹದಲ್ಲಿ ಅನಾರೋಗ್ಯ ಬಂದಾಗ, ಮನಸ್ಸಿಗೆ ಅಶಾಂತಿ ಬಂದಾಗ, ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ ಎನ್ನುವಂಥದ್ದು ನಂಬಿಕೆ ಆವಾಗ ಬರಲಿಕ್ಕೆ ಶುರುವಾಗುತ್ತೆ. ಆ ರೀತಿಯಾಗಿ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ, ಈ ರೀತಿಯಾಗಿ ಎರಡು ವಿಧವಾದಂಥ ವಾದ ಇದೆ. ಇದರಲ್ಲಿ ನಿಜವಾದ ತತ್ವ ಏನಪ್ಪ, ಇದನ್ನು ನಾನು ತಿಳ್ಕೊಳ್ಬೇಕು. ಆತ್ಮ ಅನ್ನುವಂಥದ್ದು ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ, ತ್ವಯಾ ಅಹಂ ಅನುಶಿಷ್ಟ ಏತದ್ ವಿದ್ಯಾಂ, ಅಂದರೆ ನಿನ್ನಿಂದ ಉಪದಿಷ್ಟನಾಗಿ ನಾನು ಈ ವಿಚಾರವನ್ನು, ಆತ್ಮವಿಚಾರವನ್ನು ತಿಳ್ಕೊಳ್ಬೇಕಾಗಿದೆ, ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಆತ್ಮವಿಚಾರದಲ್ಲೇ ನನಗೆ ಮೂರನೇ ವರವನ್ನು ಆತ್ಮವಿಚಾರ ರೂಪದಲ್ಲಿ ನನಗೆ ಕೊಡು. ಏತತ್ರಯಾಣಾಂ ವರಾಣಾಮೇಶ ವರಸ್ತೃತೀಯ, ಮೂರು ವರಗಳಲ್ಲಿ ಮೂರನೇ ವರ ಇದಾಗಿದೆ. ಅಂದ್ರೇನು, ಆತ್ಮ ಅನ್ನುವಂಥದ್ದು ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಇದೆಯೋ ಇಲ್ಲವೋ ನನಗೀಗ ಸಂಶಯವಾಗಿದೆ, ನಿನಗೆ ಗೊತ್ತಿರೋದ್ರಿಂದ ನನಗೆ ಉಪದೇಶ ಮಾಡು ಅಂತ ಕೇಳ್ತಾನೆ. ಇದನ್ನು ಕೇಳಿದ ಕೂಡಲೇ ಯಮನಿಗೆ ಯಾರೇ ಆಗಲಿ ವಿದ್ಯೆಯನ್ನು ಕಲಿಯಬೇಕು ಅಂತ ಬಂದವನಿಗೆ ಮೊದಲನೆಯದಾಗಿ ಗುರುವಾದವನು ಮಾಡಬೇಕಾದಂತಹ ಕಾರ್ಯವೇನು ಅಂತ ಹೇಳಿದರೆ ಅವನ ಯೋಗ್ಯತೆಯನ್ನು ಪರೀಕ್ಷೆ ಮಾಡುವಂಥದ್ದು. ನಾನು ಹೇಳಿಕೊಡುವ ವಿದ್ಯೆಯನ್ನು ಗ್ರಹಣ ಮಾಡಿ ಧಾರಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇವನಿಗೆ ಇದೆಯೋ ಇಲ್ಲವೋ. ಅದು ಇಲ್ಲದವನಿಗೆ ನೀವು ವಿದ್ಯೆಯನ್ನು ಹೇಳಿಕೊಟ್ರೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಅಂತ ಆಗುತ್ತೆ. ಅದಕ್ಕೋಸ್ಕರವಾಗಿ ಮೊದಲು ಅವನನ್ನು ಪರೀಕ್ಷೆ ಮಾಡಬೇಕು. ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಹೇಳ್ತಾರೆ, ಆ ಎಲಿಜಿಬಿಲಿಟಿ ಟೆಸ್ಟ್, ಇವನಿಗೆ ಆ ಒಂದು ಆತ್ಮವಿದ್ಯಾಗ್ರಹಣ ಧಾರಣ ಸಾಮರ್ಥ್ಯ ಇದೆಯೇ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾನೆ ಯಮ. ಅದಕ್ಕೋಸ್ಕರವಾಗಿಯೇ ಇವತ್ತಿನ ಕಾಲದಲ್ಲೂ ಕೆಲವರು ಮಂತ್ರೋಪದೇಶವನ್ನು, ಸ್ವಾಮಿ ನಮಗೆ ಇಂಥ ಒಂದು ಮಂತ್ರವನ್ನು ಉಪದೇಶ ಮಾಡಿ ಅಂತ ಕೇಳ್ಕೊಂಬರೋರಿದ್ದಾರೆ, ಇಂತಹ ಒಂದು ಉಪಾಸನೆಯನ್ನು ಉಪದೇಶ ಮಾಡಿ ಅಂತ ಕೇಳ್ಕೊಂಡು ಬರೋರಿದ್ದಾರೆ. ಆ ಕೇಳ್ಕೊಂಡು ಬಂದವರಿಗೆಲ್ಲ ಉಪದೇಶ ಮಾಡಬಾರ್ದು. ಕೇಳ್ಕೊಂಡು ಬಂದವರಿಗೆಲ್ಲ ಉಪದೇಶ ಮಾಡಬಾರ್ದು ಅಂದರೆ ಏನು ಅರ್ಥ? ಮಂಗನ ಕೈಲಿ ಮಾಣಿಕ್ಯ ಕೊಡ್ತಾರೆಯೇ ಯಾರಾದರೂ? ಹಾಗೆ ಅವನು
ಒಳ್ಳೆಯ ರೀತಿಯಿಂದ ಅದನ್ನು ಉಪಯೋಗಿಸ್ತಾನೆಯೇ ಒಂದು. ಎರಡನೇದಾಗಿ ಅದು ಸರಿಯಾದ ಕ್ರಮದಲ್ಲಿ ಅನುಷ್ಠಾನ ಮಾಡಿ ರಕ್ಷಣೆ ಮಾಡಿಕೊಳ್ತಾನೆಯೇ ಅದನ್ನು ಅವನು ಪರೀಕ್ಷೆ ಮಾಡಬೇಕು. ಇವತ್ತು ಉಪದೇಶ ತಗೊಂಡ 4 ದಿವಸ ಅದನ್ನು ಜಪ ಮಾಡಿದ, 5ನೇ ದಿವಸ ಬಿಟ್ಟೋಡ್ದ ಅಂತಾದರೆ ಕೊಟ್ಟವನಿಗೂ ತೊಂದರೆ, ತಗೊಂಡವನಿಗೂ ತೊಂದರೆ. ಉಪದೇಶ ಅಪಾತ್ರ ದಾನ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಕೂಡುದು. ಯಾರಿಗೆ ನೀವು ದಾನ ಮಾಡುತ್ತೀರೋ, ಗೋದಾನವನ್ನು ಮಾಡ್ತಾರೆ, ತಗೊಂಡು ಹೋದವರು ಕಟುಕರಿಗೆ ಮಾರಿಬಿಟ್ರೆ ದಾನ ಮಾಡಿದವನಿಗೂ ಪಾಪ, ಮಾರಿದವನಿಗೆ ಹೇಗಿದ್ರೂ ಪಾಪ ಇದೆ. ಅಂಥವರನ್ನು ನೋಡಿ ದಾನ ಮಾಡಿದ್ದಾರೆ ಅಂತ ಹೇಳಿದರೆ ಇವನಿಗೂ ಪಾಪ ಸುತ್ತಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ಅಪಾತ್ರನಲ್ಲಿ ದಾನ ಮಾಡಬಾರದು. ಹಾಗೆ ವಿದ್ಯಾ, ಅದರಲ್ಲೂ ಆತ್ಮವಿದ್ಯೆ, ಸರ್ವೋತ್ಕೃಷ್ಟವಾದಂತಹ ವಿದ್ಯೆ, ಆತ್ಮವಿದ್ಯೆಯನ್ನು ನಾನು ಇವನಿಗೆ ದಾನ ಮಾಡಿದರೆ ಅದನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ, ಅದನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ, ಧಾರಣ ಶಕ್ತಿ ಇವನಲ್ಲಿದೆಯೇ ಎನ್ನುವಂತಹದ್ದು ಮೊದಲು ಪರೀಕ್ಷೆ ಮಾಡಬೇಕು. ಅದಕ್ಕೆ ಪರೀಕ್ಷೆಗೆ ಹೊರಡ್ತಾನೆ. ಪರೀಕ್ಷೆಗೆ ಹೊರಡುವ ಮೊದಲು ಅವನು ಏನು ಹೇಳ್ತಾನೆ ಅಂದರೆ ಅನೇಕ ಪ್ರಲೋಭನೆಗಳನ್ನು ಕೂಡ ಮಾಡ್ತಾನೆ. ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ನಹಿ ಸುವಿಜ್ಞೇಯಮಣುರೇಶ ಧರ್ಮ ಅನ್ಯಂ ವರಂ ನಚಿಕೇತೋ ವೃಣೇಶ್ವ ಮಾ ಮೋಪರೋತ್ಸೀಹಿ ಅತಿ ಮಾ ಸೃಜೈನಂ. ಈ ವಿಚಾರದಲ್ಲಿ ಆತ್ಮ ಇದೆಯೋ ಇಲ್ಲವೋ ಅನ್ನುವ ವಿಚಾರದಲ್ಲಿ ದೇವತೆಗಳು ಹಿಂದೆ ಬಹಳ ವಿಚಾರ ಮಾಡಿದ್ದಾರೆ. ದೇವತೆಗಳು ಅಂದರೆ ಯಾರು? ಇಂದ್ರಾದಿ ದೇವತೆಗಳೇ ದೇವತೆಗಳು. ಪರಮಾತ್ಮ ಅನ್ನುವಂಥವನು ಎಲ್ಲರಿಗಿಂತ ಮೇಲಿನವನು. ಪರಮಾತ್ಮನಿಂದ ಸೃಷ್ಟವಾದಂತಹ ಜಗತ್ತಿನಲ್ಲಿ ಅನೇಕ ಚತುರ್ದಶ ಭುವನಗಳೇನಿದ್ದಾವೆ, ಆ ಚತುರ್ದಶ ಭುವನಗಳನ್ನು ರಕ್ಷಣೆ ಮಾಡುವುದಕ್ಕೆ ಒಂದೊಂದು ಲೋಕಕ್ಕೆ ಒಬ್ಬೊಬ್ಬ ಅಧಿಪತಿ ಅಂತ ಮಾಡಿರ್ತಾನೆ. ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯವನ್ನು ಅವನು ನೇಮಿಸಿ ಆ ಕಾರ್ಯವನ್ನು ಅವರು ಮಾಡ್ತಾ ಇರಬೇಕು. ಎಲ್ಲಿಯವರೆಗೆ ಅಂದರೆ ಒಂದು ಕಲ್ಪ ಮುಗಿಯುವವರೆಗೆ ಅವರವರು ಆಯಾ ಜಾಗದಲ್ಲಿ. ಯಮನಿಗೂ ಕೂಡ ಈ ಒಂದು ಕಲ್ಪದಲ್ಲಿ ಇದ್ದ ಯಮನೇ ಬೇರೆ, ಹಿಂದಿನ ಕಲ್ಪದಲ್ಲಿ ಇದ್ದ ಯಮನೇ ಬೇರೆ, ಈಗಿನ ಕಲ್ಪದಲ್ಲಿರುವ ಇಂದ್ರನೇ ಬೇರೆ, ಹಿಂದಿನ ಕಲ್ಪದಲ್ಲಿದ್ದ ಇಂದ್ರನೇ ಬೇರೆ, ಈಗಿನ ಕಲ್ಪದಲ್ಲಿ ಇರುವಂತಹ ಸಪ್ತರ್ಷಿಗಳೇ ಬೇರೆ, ಹಿಂದಿನ ಕಲ್ಪದ ಸಪ್ತರ್ಷಿಗಳೇ ಬೇರೆ. ಇವುಗಳನ್ನೆಲ್ಲ ಮಹಾಭಾರತದಲ್ಲಿ ಆ ವಿವರಣೆಗಳನ್ನು ನೋಡ್ಬೋದು. ಯಾವ್ಯಾವ ಸಪ್ತರ್ಷಿಗಳಿದ್ದರೂ ಒಂದೊಂದು ಮನ್ವಂತರದಲ್ಲಿ ಯಾವ್ಯಾವ 14 ಮನ್ವಂತರಗಳನ್ನು ಹೇಳ್ತಾರೆ. ಒಂದೊಂದು ಮನ್ವಂತರದಲ್ಲಿ ಯಾವ ಯಾವ ಮನು ಎಲ್ಲ ವಿವರಣೆಗಳನ್ನು ಅದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಕಾಲ ಅನ್ನುವಂಥದ್ದು ಒಂದೇ ಅಲ್ಲ, ಬಹಳ ವಿಸ್ತಾರವಾದದ್ದು. ಆ ಕಲ್ಪದಲ್ಲಿ, ಈ ಕಲ್ಪದಲ್ಲಿ ಯಾರಿದ್ದಾರೋ ದೇವತೆಗಳು, ಅವರೆಲ್ಲ ಕೂತ್ಕೊಂಡು ಆ ವಿಚಾರವನ್ನು ಮಾಡಿದ್ದಾರೆ. ದೇವತೆಗಳೆಲ್ಲರೂ ಜ್ಞಾನಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಜ್ಞಾನಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಕೂಡ ವಿಚಾರ ಮಾಡಿದ್ರು. ಅವರಲ್ಲೂ ಕೂಡ ತಿಳಿಯದವರಿದ್ದಾರೆ ಎನ್ನುವಂಥ ವಿಚಾರ ಸಾಕ್ಷಾತ್ ಉಪನಿಷತ್ತೇ ಹೇಳುತ್ತೆ. ಹಾಗೆ ಅದರಲ್ಲಿ ಇಂದ್ರ ಬ್ರಹ್ಮಜ್ಞಾನಿ ಆಗಿದ್ದ, ಯಮ ಬ್ರಹ್ಮಜ್ಞಾನಿ ಆಗಿದ್ದ, ಸೂರ್ಯ ಬ್ರಹ್ಮಜ್ಞಾನಿ ಆಗಿದ್ದ ಇತ್ಯಾದಿ ವಿವರಣೆಗಳನ್ನು ನಮಗೆ ತಿಳಿದು ಬರ್ತವೆ. ಹಾಗೆ ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರ, ಈ ವಿಚಾರದಲ್ಲಿ ದೇವತೆಗಳಿಗೇ ಸಂಶಯ ಬಂದಿತ್ತು. ವಿಚಿಕಿತ್ಸಿತಂ ಅಂದರೆ ಸಂಶಯಗ್ರಸ್ತರಾಗಿದ್ದರು ದೇವತೆಗಳೆಲ್ಲ. ನಹಿ ಸುವಿಜ್ಞೇಯ ಅಣುರೇಶ ಧರ್ಮ, ಅಯಂ ಧರ್ಮ ಅಂದರೆ ಅಸ್ತಿತ್ಯೇಕೇನ ಅಯಮಸ್ತಿ, ಆತ್ಮ ಅಸ್ತಿವಾ ನವಾ ಅನ್ನುವಂತಹ ವಿಚಾರ ಬಹಳ ಸೂಕ್ಷ್ಮವಾದ ವಿಚಾರ. ಅದು ಸುಲಭವಾಗಿ ತಿಳಿದುಕೊಳ್ಳೋಕೆ ಸಾಧ್ಯವಿಲ್ಲ. ನಹಿ ಸುಜ್ಞೇಯಂ, ಸುಖೇನ ಜ್ಞಾತುಂ ಯೋಗ್ಯಂ ನ, ಸುಖವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಬಿಟ್ಬಿಡಪ್ಪ. ಅನ್ಯಂ ವರಂ ನಚಿಕೇತೋ, ಅವರು ಇಷ್ಟು ಕಷ್ಟವಾದ ಯಾಕೆ ಕೇಳ್ತಾ ಇದೆಯಾ, ಸುಲಭಾದ ಯಾವುದಾದ್ರೂ ಕೇಳು ಒಳ್ಳೆ ವರವನ್ನು. ಅನ್ಯಂ ವರಂ ನಚಿಕೇತೋ ವೃಣೀಶ್ವ. ಅಷ್ಟೇ ಅಲ್ಲ, ಇದನ್ನೇ ಹೇಳಬೇಕು ಅಂತ ಮಾ ಮೋಪರೋತ್ಸೀಹಿ, ನನ್ನನ್ನು ನಿರ್ಬಂಧ ಮಾಡಬೇಡ, ಇದೇ ವರ ಬೇಕು ನನಗೆ ಅಂತ ನಿರ್ಬಂಧ ಮಾಡಬೇಡ. ಮಾ ಸೃಜೈನಂ, ಮಾ ಮೋಪರೋತ್ಸೀಹಿ ಮಾ ಸೃಜೈನಂ ಅಂದರೆ ಅತಿಸೃಜ, ಇದನ್ನು ಬಿಟ್ಟು ನನ್ನಲ್ಲಿ ಇದನ್ನು ಉಪದೇಶ ಮಾಡು ಅಂತ ನನ್ನನ್ನು ನಿರ್ಬಂಧ ಮಾಡಬೇಡ. ಅದರಿಂದ ಬೇರೆ ವರ ಕೇಳು, ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯಮಾತ್ಥ ವಕ್ತಾಚಾಸ್ಯತ್ವಾದೃಗಣ್ಯೋ ನ ಲಭ್ಯ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ಏನಪ್ಪ ಯಮಧರ್ಮರಾಜ ನೀನೇನು ಹೇಳ್ತಾ ಇದ್ದೀಯ? ದೇವತೆಗಳೇ ಯಾವ ವಿಚಾರವನ್ನು ಮಾಡಿದ್ದಾರೋ ಅಂತ ಹೇಳಿದರೆ ಈ ವಿಚಾರದ ಮಹತ್ವ ಎಂಥದ್ದು,
ಅಂಥ ದೇವತೆಗಳು ಮಾಡಿರುವಂತಹ ವಿಚಾರವನ್ನು ನಾನು ಕೇಳಿದಾಗ ಅದು ಮಹತ್ತರವಾದಂತಹ ವಿಚಾರ. ಇದನ್ನು ಬಿಟ್ಬಿಡು ಅಂತ ಹೇಳ್ತಿದ್ದೀಯಲ್ಲ, ನನಗೆ ಆ ಮಹತ್ತರವಾದ ವಿಚಾರವೇ ಬೇಕು. ಅಲಂಕಾರ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಉಲ್ಲೇಖಾಲಂಕಾರ ಒಂದು ತಂದೆ ಯುದ್ಧ ಕ್ಷೇತ್ರಕ್ಕೆ ಹೊರಡ್ತಾನೆ. ಯುದ್ಧಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಮಗ 5 ವರ್ಷದ ಬಾಲಕ, ಅಪ್ಪ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಪ್ಪ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅಲ್ಲಪ್ಪ ನೀನಿನ್ನು ಬಾಲಕ, ನಾನು ಹೋಗ್ತಾ ಇರುವುದು ರಣಾಂಗಣಕ್ಕೆ, ಆದ್ದರಿಂದ ನೀನು ಬೇಡ ಅಂತ ಹೇಳ್ತಾನೆ. ಅಂದರೆ ರಣಾಂಗಣಕ್ಕೆ ಹೋಗದೇ ಇರುವುದಕ್ಕೆ ಅವನು ಬಾಲಕ ಅನ್ನುವಂಥದ್ದು ಕಾರಣ ತಂದೆ ಹೇಳಿದ. ಮಗ ಹೇಳ್ತಾನೆ, ನಾನು ಬಾಲಕನಾಗಿದ್ದರಿಂದಲೇ ತಂದೆ ಜೊತೆಯಲ್ಲಿರಬೇಕು, ಯಾವಾಗ ನನ್ನನ್ನು ಕರ್ಕೊಂಡು ಹೋಗು. ದಯಾಚೇದ್ ಬಾಲ ಇತಿ ಮೈ ಅಪರಿತ್ಯಾಜ್ಯ ಏವತೆ. ನಾನು ಮಗ ತಾನೆ, ಚಿಕ್ಕವನು ತಾನೆ, ಚಿಕ್ಕವನನ್ನು ಬಿಟ್ಟು ಹೋಗ್ತೀರಾ? ತಂದೆ ಜೊತೆಯಲ್ಲಿ ರಕ್ಷಣೆಯಲ್ಲಿ ಇರಬೇಕೋ ಬೇಡವೋ, ನನ್ನನ್ನು ಕರ್ಕೊಂಡು ಹೋಗು. ಅಂದರೆ ಯಾವ ಒಂದು ಕಾರಣದಿಂದ ನಿವಾರಣೆ ಮಾಡಿದ್ರು ಅದೇ ಕಾರಣವೇ ಮಾಡೋದಕ್ಕೂ ಕಾರಣವಾಗತ್ತೆ. ಹಾಗೆ ಇಲ್ಲಿ ದೇವತೆಗಳು ಈ ವಿಚಾರ ಮಾಡಿದ್ರು, ಅತ್ಯಂತ ಮಹತ್ತರವಾದ್ದು, ನಿನ್ನ ಹತ್ರ ಆಗೋದಿಲ್ಲ, ಬಿಟ್ಬಿಡು ಅಂತ. ದೇವತೆಗಳು ಮಾಡಿದ್ರಿಂದಲೇ ನನಗೆ ಹೇಳು ಅಂತ ಇವನು ಕೇಳ್ತಾ ಇದ್ದಾನೆ. ಅದೇ ಕಾರಣ ದೇವೈರತ್ರಾಪಿ ವಿಚಿಕಿತ್ಸಿತಂಕಿಲ. ಆ ಒಂದು ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ, ಯಾರಿಗಾದರೂ ಅರ್ಥವಾಗುವ ರೀತಿಯಲ್ಲಿ. ದೇವೈರತ್ರಾಪಿ ವಿಚಿಕಿತ್ಸಿತಂಕಿಲ, ಅವರೇ ವಿಚಾರ ಮಾಡಿದ್ದಾರೆ ತಾನೇ. ಹಾಗಾದರೆ ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯ ಮಾಥ. ಅಷ್ಟೇ ಅಲ್ಲ, ಮೃತ್ಯುವೇ ಇದು ಬಹಳ ಸುಲಭವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ತಾನೇ ನೀನು ಹೇಳ್ತಾ ಇದ್ದಿ. ಕಷ್ಟ ಸಾಧ್ಯವಾದದ್ದು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದ್ದಿ ತಾನೆ. ಅಷ್ಟೇ ಅಲ್ಲ, ವಕ್ತಾಚಾಸ್ಯ ತ್ವಾದೃಗನ್ಯೋ ನ ಲಭ್ಯ. ಇದನ್ನು ತಿಳಿ ಹೇಳುವಂತಹ ವಕ್ತೃ ಇನ್ನೊಬ್ಬ ಸಿಗೋದಿಲ್ಲ. ನೀನು ಸಿಕ್ಕಿದ್ದೀಯಾ ಹೇಳೋದಂಗೆ. ಅದು ಮಹತ್ತರವಾದ ವಿಚಾರ, ದೇವತೆಗಳೇ ಮಾಡಿದ್ದು. ಅಂದರೆ ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಆ ಸುಲಭವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ವಿಚಾರವನ್ನು ಹೇಳುವವರು ಎಲ್ಲರೂ ಇಲ್ಲ. ಅದು ನೀನೇ ಸರಿ, ಅದನ್ನು ಹೇಳುವಂಥವನು ನೀನು ಸಿಕ್ಕಿದ್ದೀಯ. ಮಹತ್ತರವಾದ ವಿಚಾರ, ಸುಲಭವಾಗಿ ತಿಳಿಯಲಾಗದ ವಿಚಾರ, ಆದ್ದರಿಂದ ನನಗೆ ಹೇಳು. ಆದ್ದರಿಂದ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್, ಇದಕ್ಕೆ ಸರಿಯಾದ ವರವೇ ಇಲ್ಲ. ಈ ವರವನ್ನು ನಾನು ಬಿಡ್ತೇನೋ? ನಾನು ಇದನ್ನು ಬಿಡಲಿಕ್ಕೆ ತಯಾರಿಲ್ಲ. ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್, ನಾನು ಇದನ್ನು ಬಿಡಲಿಕ್ಕೆ ತಯಾರಿಲ್ಲ. ನೀನು ಹೇಳಲೇಬೇಕು, ನಾನು ಕೇಳಲೇಬೇಕು. ನಿರ್ಬಂಧವನ್ನೇ ಮಾಡಿಬಿಟ್ಟ. ನಿರ್ಬಂಧ ಮಾಡಿದರೂ ಕೂಡ ಬಡಪೆಟ್ಟಿಗೆ ಯಮಧರ್ಮರಾಜ ಬಗ್ಗಲಿಲ್ಲ. ಇವನನ್ನು ಇನ್ನೂ ಪರೀಕ್ಷೆ ಮಾಡಬೇಕು. ಯಾಕೆ? ಕೇಳಿದ್ಯಾವುದು ಇವುದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಅದನ್ನು ಹೇಳಬೇಕಾದ್ರೆ ಅದನ್ನು ಧಾರಣ ಮಾಡುವ ಶಕ್ತಿ ಇವನಲ್ಲಿ ಇದೆಯೇ? ಹಿಂದೆ ಶಸ್ತ್ರವನ್ನಾಗಲಿ ಅಸ್ತ್ರವನ್ನಾಗಲಿ ಹೇಳಿಕೊಡ್ಬೇಕಾದ್ರೆ ಅದರಲ್ಲಿ ಅಸ್ತ್ರಪ್ರಯೋಗ, ಶಸ್ತ್ರಪ್ರಯೋಗ ಅಂತ ಹೇಳ್ತಾರೆ. ಮಂತ್ರಪೂರ್ವಕವಾಗಿ ಹೇಳುವಂತಹ ಸಾಧನ ಯಾವುದಿದೆಯೋ ಅದಕ್ಕೆ ಅಸ್ತ್ರ ಅಂತ. ಶಸ್ತ್ರ ಅಂದರೆ ಬಾಕಿ ಉಳಿದಿದ್ದು ಖಡ್ಗ, ಬಿಲ್ಲು, ಬಾಣ, ಗದೆ ಇತ್ಯಾದಿಗಳು ಶಸ್ತ್ರಗಳು. ಅಸ್ತ್ರ ಅಂತ ಹೇಳಿದರೆ ಮಂತ್ರಪೂರ್ವಕವಾಗಿ ಮಾಡುವಂತಹದ್ದು. ಮಂತ್ರೋಪದೇಶ ಪುರಸ್ಸರವಾಗಿ ಮಾಡಬೇಕಾದ್ರೆ ಅವನು ಅದನ್ನು ಧಾರಣೆ ಮಾಡುವ ಸಾಮರ್ಥ್ಯ ಅವನಿಗೆ ಇದೆಯೋ ಇಲ್ಲವೋ ಪರೀಕ್ಷೆ ಮಾಡಿ ಉಪದೇಶ ಮಾಡ್ತಾ ಇದ್ರು. ಪಾಶುಪತಾಸ್ತ್ರ, ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಬ್ರಹ್ಮಾಸ್ತ್ರ ಇತ್ಯಾದಿ ಅಸ್ತ್ರಗಳಿದ್ದಾವಲ್ಲ, ಆ ಎಲ್ಲ ಅಸ್ತ್ರಗಳು ಮಂತ್ರ ಪುರಸ್ಸರವಾಗಿ ಅವನಿಗೆ ಮಂತ್ರ ನೆನಪಿಟ್ಕೊಳ್ಬೇಕು, ಅದಕ್ಕೆ ಅನುಸಂಧಾನ ಮಾಡಿಕೊಳ್ಬೇಕು, ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆ ಇರಬೇಕು. ಹಾಗೆ ಉಪಸಂಹಾರವೂ ಅವನಿಗೆ ನೆನಪಿರಬೇಕು. ಅಸ್ತ್ರ ಪ್ರಯೋಗವನ್ನು ಮಾಡಿಕೊಂಡು ಕೂತ್ಬಿಟ್ಟ ಉಪಸಂಹಾರ ಮಾಡಲಿಕ್ಕಿಲ್ಲ ಅಂದರೆ ಲೋಕವೇ ದಗ್ಧವಾಗಿ ಹೋಗುತ್ತೆ ಅನ್ನುವ ರೀತಿಯಲ್ಲಿರುವಂತಹದ್ದು. ಆ ರೀತಿಯಾಗಿ ಇರೋದ್ರಿಂದ ಅವುಗಳ ವಿಚಾರದಲ್ಲೇ ಅಷ್ಟು ಪರೀಕ್ಷೆ ಮಾಡಿ ಅವನನ್ನು ಯೋಗ್ಯತೆಯನ್ನು ನೋಡಿ ಹೇಳ್ತಾ ಇದ್ರು. ಹಾಗೆ ಇದು ಆತ್ಮವಿದ್ಯೆ. ಆದ್ದರಿಂದ ಇದನ್ನು ಅವನಿಗೆ ಕೊಡಬೇಕಾದ್ರೆ ಪುನಃ ನಾವು ಪರೀಕ್ಷೆ ಮಾಡಲೇಬೇಕು ಅನ್ನುವ ದೃಷ್ಟಿಯಿಂದ ಕೇವಲ ಯಮ ಆತ್ಮವಿದ್ಯೆಯನ್ನು ಮಾತ್ರ ಉಪದೇಶ ಮಾಡ್ತಾ ಇಲ್ಲ. ಇಂತಹ ಮಹತ್ತರವಾದದ್ದನ್ನು ಯಾವುದೇ ವಿದ್ಯೆಯನ್ನು ಉಪದೇಶ ಮಾಡಬೇಕಾದರೆ ಅವನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಗುರುಗಳಾಗದವರಿಗೆಲ್ಲರಿಗೂ ಉಪದೇಶ ಮಾಡಿದ್ದಾನೆ. ಶಿಷ್ಯನ ಯೋಗ್ಯತೆಯನ್ನು ಉಪದೇಶ ಮಾಡದೆ ಅವನನ್ನು ಸೇರಿಸಿಕೊಳ್ಳಿಕ್ಕೆ
ಯಾರೂ ತಯಾರಿಲ್ಲ. ಇವತ್ತು ನೀವೆಲ್ಲ ಕಡೆಯಲ್ಲಿ ನೋಡ್ತಿರ್ಬೋದು, ಎಲ್ಲ ಈ ಕಾನ್ವೆಂಟ್ ಸ್ಕೂಲ್ನಲ್ಲೇ ಸೇರಿಸ್ಬೇಕಾದ್ರೆ ತಂದೆ ತಾಯಿಗಳಿಗೆ ಇಂಗ್ಲೀಷ್ ಬರುತ್ತೋ? ಯಾಕೆ? ಪಾಠ ಅವ್ರು ಹೇಳೋದು, ಅವ್ರು ಫೀಸ್ ಮಾತ್ರ ತೊಗೊಳ್ಳೋದು, ನೀವು ಪಾಠ ಮನೇಲಿ ಹೇಳಬೇಕು. ತಂದೆ ತಾಯಿಗಳು ಡಿಗ್ರಿ ಹೋಲ್ಡರ್ ಆಗಿದ್ದರೆ ಮಕ್ಕಳನ್ನು ನಾವು ಸೇರಿಸ್ಕೊತೀವಿ. ಈ ರೀತಿಯಾಗಿ ಅವರು ಕೆಲವೊಂದಷ್ಟು ಕಂಡೀಷನ್ ಹಾಕ್ತಾರೆ. ಯೋಗ್ಯತೆ ಪರೀಕ್ಷೆ ಏನೋ, ಮಕ್ಕಳು ಮನೆಯಲ್ಲಿ ಕಲ್ತ್ಕೊಂಡು ಬರ್ತಾರೆ ಏನೋ ಒಂದಷ್ಟು, ನಾವು ಫೀಸ್ ತೊಗೊಂಡು ಕೂತ್ಕೊಳ್ತೀವಿ. ಈ ರೀತಿಯಾದಂತಹ ಇದು ಸಿಸ್ಟಮ್ ಇವತ್ತು ಹೇಗೆ ನಾವು ನೋಡ್ತಾ ಇದ್ದೀವೋ ಹಾಗೆ ಲೌಕಿಕವಾದಂತಹ ರೀತಿ ರಿವಾಜುಗಳೇನಿದೆಯೋ ಇದು ಶಾಸ್ತ್ರದಲ್ಲೂ ನಾವು ಕಾಣ್ತೇವೆ. ಮುಂದೆ ಅವನನ್ನು ಹೇಗೆ ಪರೀಕ್ಷೆ ಮಾಡ್ತಾನೆ, ಇನ್ನು ಎಷ್ಟೆಷ್ಟು ಪರೀಕ್ಷೆಗೆ ಒಳಪಡಿಸ್ತಾನೆ, ಏನೇನು ಪ್ರಲೋಭನೆ ಮಾಡ್ತಾನೆ ಅನ್ನುವಂತಹ ವಿಚಾರವನ್ನು ನಾಳೆ ನೋಡೋಣ. ಇವತ್ತು ಕೇಳಿದಂತಹ ಎಲ್ಲ ಆಸ್ತಿಕ ಮಹಾಜನತೆಗಳೇ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.